ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಓಂ ನಿಶುಸೀದ ಗಣಪತೆ ಗಣೇಶುತ್ವಾಮಾಹುರ್ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ. ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಮಹಮಾದರಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತರಸ್ ಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದಾ. ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತಪಾದುಕಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್. ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ. ನಿಖಿಲ ಕಲಿಕೃತ ಕಲ್ಮಷಾಪನೂತನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಪಂಚಮಸ್ಕಂದೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ. ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಪರಮ ಪವಿತ್ರವಾದ ಪರಮಾತ್ಮನ ದಿವ್ಯ ಸನ್ನಿಧಾನದಲ್ಲಿ ಅನೇಕ ಜ್ಞಾನಿವರೆಣ್ಯರು ತಪೋಭೂಯಿಷ್ಠರು
ಓಡಾಡಿದಂತಹ ಈ ಪರಮ ಪವಿತ್ರವಾದ ನೆಲದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಸಂವತ್ಸರ ಭಾಗವತ ಜ್ಞಾನ ಸತ್ರ, ಈ ವಿಶೇಷವಾದಂತಹ ಸನ್ನಿಧಾನದಲ್ಲಿ ಈ ಪರಮ ಪವಿತ್ರವಾದ ಭಾಗವತದ ಚಿಂತನೆ. ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಶ್ಲೋಕಂ ವಾ ಶ್ಲೋಕಪಾದಂ ವಾ ಅಂತ ಹೇಳಿ. ಪ್ರತಿನಿತ್ಯ ಒಂದು ಶ್ಲೋಕವಾದರೋ ಒಂದು ಶ್ಲೋಕಪಾದವಾದರೋ ಕನಿಷ್ಠ ಪಕ್ಷ ಶ್ಲೋಕಾರ್ಧವಾದರೋ ಅದನ್ನು ಚಿಂತನೆ ಮಾಡಬೇಕಂತ. ಗೋಕರ್ಣದ ಕಥೆಯನ್ನು ಹೇಳುವಾಗ ಗೋಕರ್ಣ ತನ್ನ ಅಣ್ಣಂದಿರಾದಂತಹ ದುಂದುಕಾರಿಯ ಆ ಪ್ರೇತ ಜನ್ಮದ ನಿವೃತ್ತಿಗಾಗಿ ಈ ಭಾಗವತವನ್ನು ಹೇಳಿದನಂತೆ. ಆಗ ಒಂದು ಮಾತು ಬರುತ್ತೆ, ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಇಡೀ ಜಗತ್ತಿನಲ್ಲಿಯೇ ಅತಿ ಪ್ರಸಿದ್ಧವಾದಂತಹ ಯಾವೆಲ್ಲ ವಜ್ರ ಇದೆ, ವೈಡೂರ್ಯ ಇದೆ, ಮುತ್ತು ರತ್ನ ಇವುಗಳೆಲ್ಲ ಒತ್ತೊಟ್ಟಿಗೆ ಇಟ್ಟರೆ, ಇನ್ನೊಂದು ಕಡೆಗೆ ಕೇವಲ ಭಾಗವತ ಇಟ್ಟರೆ ಭಾಗವತದ ಆ ಮಹತಿಯೇ ಹೆಚ್ಚಾಗ್ತದೆ ಹೊರತು ಅದು ಕಮ್ಮಿ ಆಗ್ತದಂತೆ. ಅಂತಹ ಶ್ರೇಷ್ಠವಾದ ಚಿಂತನೆ ಅದು ಭಾಗವತ. ಈ ಭಾಗವತದಲ್ಲಿ ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತಿ ಅಕ್ಷರವೂ ಕೂಡ ಇದು ಕೃಷ್ಣನ ಪ್ರತಿಮೆ. ಭಾಗವತವನ್ನು ಯಾವುದೋ ಒಂದು ಕಾಗದದ ಪುಸ್ತಕ ಎಂದು ತಿಳಿಯುವುದಲ್ಲ, ಭಾಗವತ ಇದು ಕೃಷ್ಣನ ಪ್ರತಿಮೆ ಇದ್ದಂತೆ. ಇದಕ್ಕೊಂದು ಕಥೆ ಇದೆ. ಯಾದವಾರ್ಯರ ಚರಿತ್ರೆಯನ್ನೆಲ್ಲ ಕೇಳಿದ್ದೀರಿ ನೀವು. ಯಾದವಾರ್ಯರು ನಮ್ಮೂರಿನವರೇ, ಮಣ್ಣೂರಿನಲ್ಲಿಯೇ ಅವರ ಜನನವಾಗಿದ್ದು, ಅವರ ವಿಶೇಷವಾದ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಏನು ಕಥೆ ಇದೆಯಲ್ಲ ಅದೆಲ್ಲ ಆದದ್ದು ಮಣ್ಣೂರಲ್ಲೇ. ಒಂದು ದಿವಸ ಯಾದವಾರ್ಯರು ತಮ್ಮ ಮಗಳಿಗೆ ಹೇಳ್ತಾರಂತೆ, ಭಾಗವತ ಪುಸ್ತಕ ತೆಗೆದುಕೊಂಡು ಬಾ, ಅಲ್ಲಿ ಮಾಡಿನಲ್ಲಿ ಇಟ್ಟಿದ್ದೇನೆ ಅಂತ. ಅವಳು ಎಂಥ ಯೋಗ್ಯತೆ ನೋಡಿ, ಆ ಪುಸ್ತಕ ತರಬೇಕಾದಾಗ ಹೀಗೆ ಆಟ ಆಡಿಸ್ತಾ ತರ್ತಾ ಇದ್ಲು. ಯಾಕಮ್ಮ ಹಾಗೆ ಮಾಡ್ತಾ ಇದ್ದಿ ಅಂದರೆ, ನಾನು ಪುಟ್ಟ ಕೃಷ್ಣನನ್ನು ತೊಗೊಂಡು ಬರ್ತಾ ಇದ್ದೀನಿ ಅಂತಂತಿದ್ಲಂತವಳು. ಆ ಮಗಳಿಗೆ ಭಾಗವತದ ಪುಸ್ತಕ ಅಂದರೆ ಅದು ಕೃಷ್ಣನ ಕೂಸು, ಮಗು ಇದ್ದಂತೆ ಅನಿಸ್ತಿತ್ತಂತೆ. ಅಂತಹ ಶ್ರೇಷ್ಠವಾದ ಗ್ರಂಥ ಈ ಶ್ರೀಮದ್ ಭಾಗವತ. ಈ ಭಾಗವತ ಪ್ರಾರಂಭ ಆಗುವಂಥದ್ದು ಜನ್ಮಾದ್ಯಸ್ಯ ಯತಃ ಎನ್ನುವುದರಿಂದ, ಮುಕ್ತಾಯ ಆಗುವುದು ಉಪಚಿತ ನವಶಕ್ತಿ ವಿಶ್ವ ಆತ್ಮನ್ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಸುರಋಷಭಾಯ ನಮಃ ಸನಾತನಾಯ ಅನ್ನುವುದರಲ್ಲಿ ಯಕಾರದಿಂದ ಮುಕ್ತಾಯ ಆಗ್ತದೆ. 18,000 ಶ್ಲೋಕ ಅದು. ಅರ್ಥಾತ್ ಪ್ರಾರಂಭ ಆಗುವುದು ಜ, ಮುಕ್ತಾಯ ಆಗುವುದು ಯ. ಯಾರು ಈ ಭಾಗವತವನ್ನು ಅಹರ್ನಿಶವಾಗಿ ಶ್ರವಣ ಪಠಣ ಪಾರಾಯಣಾದಿಗಳನ್ನು ಮಾಡ್ತಾರೆ ಅವರಿಗೆ ಜಯ ಇದು ನಿಷಿದ್ಧ. ಜಯ ಇದು ಯಾವತ್ತಿಗೂ ಕೂಡ ಅವರಿಗೆ ಸಿದ್ಧವಾಗಿ ದೊರಕ್ತದೆ ಅನ್ನುವುದು ಇದರ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದದ್ದು. ಅದೇ ರೀತಿ ಈ ಭಾಗವತದ ಇನ್ನೊಂದು ಮಹತ್ವ ಏನು ಅಂದರೆ, ಒಟ್ಟಾರೆ 18 ಪುರಾಣಗಳು. ಪ್ರಾಯಶಃ ಪ್ರಥಮ ಸ್ಕಂದದ ಪ್ರಾರಂಭದಲ್ಲಿ ನೀವೆಲ್ಲ ಕೇಳಿರ್ತೀರಿ. ಏನಿದರ ಹಿನ್ನೆಲೆ ಅಂದರೆ, ಗೌತಮ ಋಷಿಗಳಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ವಾಸ ಮಾಡಿ ಇರ್ತಾರೆ. ಏನು ಪ್ರಸಂಗ ಅಂದರೆ, ಆ ಎಲ್ಲ ಋಷಿಮುನಿಗಳೆಲ್ಲ ತಮ್ಮ ತಮ್ಮ ಆಶ್ರಮದಲ್ಲಿ ಯಜ್ಞ ದಾನ ಜಪ ತಪ ಇವುಗಳನ್ನೆಲ್ಲ ಮಾಡ್ತಾ ಇರುವಾಗ ದುರ್ಧರ್ಷವಾದ ಬರಗಾಲ ಬರುತ್ತದೆ. ಬರಗಾಲ ಬಂದಾಗ ಎಲ್ಲ ಕಡೆಗೂ ಹಾಹಾಕಾರ ಇರ್ತದೆ. ಆದರೆ ಗೌತಮ ಋಷಿಗಳ ಆಶ್ರಮದಲ್ಲಿ ಮಾತ್ರ ಕಾಮಧೇನು ಇದ್ದದ್ದರಿಂದ ಸುಭಿಕ್ಷವಾಗಿ ಅವರ ಆಶ್ರಮ ಇರುತ್ತೆ. ಎಲ್ಲ ಋಷಿಗಳು ಸೇರಿ ವಿಚಾರ ಮಾಡ್ತಾರೆ, ನಾವೆಲ್ಲರೂ ಗೌತಮರ ಆಶ್ರಮಕ್ಕೆ ಹೋಗೋಣ, ಅಲ್ಲಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅನೇಕ ವರ್ಷಗಳ ಕಾಲ ಈ ಕಷ್ಟಕಾಲ ತೀರುವವರೆಗೂ ಇರೋಣ ಅಂತ. ಸರಿ ಅಂತ ಹೇಳಿ ಗೌತಮ ಋಷಿಗಳ ಆಶ್ರಮಕ್ಕೆ ಹೋದರೆ ಅನೇಕ ವರ್ಷಗಳ ಕಾಲ ಗೌತಮರು ಅವರಿಗೆಲ್ಲ ಆತಿಥ್ಯವನ್ನು ಕೊಡ್ತಾರೆ. ಆತಿಥ್ಯವನ್ನು ಕೊಟ್ಟಾಗ ಮತ್ತೆ ಮೊದಲಿನ ಹಾಗೆ ಸುಭಿಕ್ಷೆ ಬರುತ್ತೆ. ಸುಭಿಕ್ಷೆ ಬಂದಾಗ ಎಲ್ಲ ಋಷಿಗಳು ಅಂತಾರೆ, ಎಷ್ಟು ವರ್ಷ ಆದರೂ ಇನ್ನೊಬ್ಬರಿಗೆ ನಾವು ಭಾರ ಆಗಿ ಇರೋದು, ನಮ್ಮ ಆಶ್ರಮಕ್ಕೆ ನಾವು ಹೋಗೋಣ ಅಂತ ಹೇಳಿದರೆ ಗೌತಮರಂತಾರೆ, ಬ್ರಾಹ್ಮಣರು ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಬಂದ್ರೇ ಅನೇಕ ಜನ್ಮದ ಪುಣ್ಯ ಅಂತ ಹೇಳ್ತಾರೆ.
ಅಂಥದ್ರೊಳಗೆ ನೀವೆಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆದು ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡವರು ನೀವು ನಮ್ಮಲ್ಲಿ ಇದ್ದರೆ ಏನು ನಮ್ಮ ಭಾಗ್ಯ, ಇನ್ನೂ ಸ್ವಲ್ಪ ವರ್ಷ ಇರಿ, ಇನ್ನೂ ಸ್ವಲ್ಪ ವರ್ಷ ಇರಿ ಅಂತ ಹೇಳ್ತಾರೆ. ಆಗ ಋಷಿಗಳಿಗೆ ಆ ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಸಾಮಾನ್ಯವಾಗಿ ದೇವರ ಒಂದು ಸಂಕಲ್ಪ, ಯಾವುದೇ ವ್ಯಕ್ತಿಗೆ ಒಂದಿಂಚು ಪುಣ್ಯ ಹೆಚ್ಚಾದರೂ ಕೂಡ, ಅವನ ಯೋಗ್ಯತೆಗೆ ಮೀರಿದ ಒಂದಿಂಚು ಪುಣ್ಯ ಹೆಚ್ಚಾದರೂ ಕೂಡ ಆ ಪರಮಾತ್ಮ ಅವನ ಪುಣ್ಯವನ್ನೆಲ್ಲ ನಾಶ ಮಾಡಿ ಹಾಕಿಬಿಡ್ತಾನೆ. ಈ ಋಷಿಗಳಿಗೂ ದುರ್ಬುದ್ಧಿ ಬಂತು. ಗೌತಮರು ಹಾಗೆಲ್ಲ ಕೇಳೋದಿಲ್ಲ, ಅವರಿಗೊಂದು ಅಪವಾದ ಕೊಟ್ಟು ಹೋಗೋಣ, ಇಂಥವರ ಮನೆಯಲ್ಲಿ ನಾವಿರೋದು ಹೇಗೆ ಅಂತ ಹೇಳಿ ಒಂದು ಅಪವಾದ ಕೊಡೋಣ ಅಂತ ಹೇಳಿ ಎಲ್ಲ ಋಷಿಮುನಿಗಳು ಸೇರಿ ತಮ್ಮ ತಪಸ್ಸಾಮರ್ಥ್ಯದಿಂದ ಒಂದು ಕ್ಷುದ್ರವಾದ ಹಸುವನ್ನು ನಿರ್ಮಾಣ ಮಾಡ್ತಾರೆ. ಜ್ಞಾನಿಗಳಿಗೂ ಕೂಡ ಆಗಾಗ್ಗೆ ಅಜ್ಞಾನ ಬರುತ್ತೆ ಅಂತ ಆಚಾರ್ಯರು ನಿರ್ಣಯ ಮಾಡ್ತಾರಲ್ಲ ತಾತ್ಪರ್ಯ ನಿರ್ಣಯದಲ್ಲಿ, ಆ ಮಾತು ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅಖಂಡವಾಗಿ ಯಜ್ಞ ಯಾಗ ಪಾಠ ಪ್ರವಚನದಲ್ಲಿಯೇ ರತರಾದ ಈ ಎಲ್ಲ ಜನರಿಗೆ ಗೌತಮರಿಗೂ ಆ ರೀತಿಯಾದ ಬುದ್ಧಿಯನ್ನು ಮುಟ್ಟಿಸುವಂತೆ, ಅವರಿಗೂ ಒಂದು ಅಪವಾದವನ್ನು ಕೊಡುವಂತೆ ಇವರಿಗೆ ಬುದ್ಧಿಭ್ರಮಣೆ ಆಗಿಬಿಡ್ತು. ಸರಿ ಅಂತ ಹೇಳಿ ಎಲ್ಲ ಋಷಿಮುನಿಗಳು ಸೇರಿ ಒಂದು ಕ್ಷುದ್ರವಾದ ಆಕಳಿನ ನಿರ್ಮಾಣ ಮಾಡ್ತಾರೆ. ಎಷ್ಟು ಸಣಕಲಾದ ಆಕಳು ಅಂದರೆ, ಒಣಗಿದ ಹುಲ್ಲು ಕಡ್ಡಿ ಎತ್ತಿ ಆಕಳ ಮೇಲೆ ಒಗೆದರೂ ಸಾಕು, ಆಕಳು ಸತ್ತು ಹೋಗಬೇಕು. ಸರಿ ಅಂತ ಹೇಳಿ ಆ ಆಕಳನ್ನು ನಿರ್ಮಾಣ ಮಾಡಿ ಗೌತಮ ಋಷಿಗಳು ಪ್ರತಿನಿತ್ಯ ದೇವರ ಪೂಜೆಗಾಗಿ ಹೂವನ್ನು ಬೆಳೆಸುವ ತೋಟದಲ್ಲಿ ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಗೌತಮ ಋಷಿಗಳು ಬಂದು ಆಕಳಿನನ್ನು ಹೊಡೆಯುವ ನೆಪದಲ್ಲಿ ಒಂದು ಕಡ್ಡಿ ಹುಲ್ಲನ್ನು ಅದರ ಮೇಲೆ ಎಸೀತಾರಷ್ಟೇ. ಎಸೆದ ಪ್ರಭಾವದಿಂದ ಕ್ಷುದ್ರವಾದ ಆಕಳು ಅಲ್ಲೇ ಮೃತ್ಯು ಹೊಂದಿತು. ಈ ಎಲ್ಲ ಋಷಿಗಳು ಅಂತಾರೆ, ಗೋಹತ್ಯೆ ಮಾಡಿದವರ ಆಶ್ರಮದಲ್ಲಿ ನಾವಿರೋದೇ ಸಾಧ್ಯವಿಲ್ಲ, ನಾವೆಲ್ಲರೂ ಹೋಗೋಣ ನಡೀರಿ ಅಂತ ಹೇಳಿ ಹೊರಟು ಬಿಟ್ಟು. ಗೌತಮ ಋಷಿಗಳೇನು ಸುಮ್ಮನೆ ಅಲ್ಲ, ಮಹಾಪರೋಕ್ಷ ಜ್ಞಾನಿಗಳು, ಶಾಪಾನುಗ್ರಹ ಸಮರ್ಥರು. ಅವರಿಗೆ ಈ ಎಲ್ಲ ಋಷಿಗಳ ಆ ದುಷ್ಟವಾದ ಬುದ್ಧಿ ಅವರಿಗೆ ಗೊತ್ತಾಗಿ ಅಲ್ಲಿಯೇ ಶಾಪ ಕೊಡ್ತಾರೆ, ಇಡೀ ಋಷಿಗಳ ಕುಲದ ಜ್ಞಾನವೇ ನಷ್ಟವಾಗಿ ಹೋಗಲಿ. ಅಖಂಡ ಯಜ್ಞ ಯಾಗ ಮಾಡುವಂತಹ ಈ ಎಲ್ಲ ಋಷಿಗಳ ಬುದ್ಧಿಯೇ ಭ್ರಮಣ ಆಯಿತು ಅಂದರೆ ಹುಚ್ಚರ ಹಾಗೆ ತಿರುಗಾಡೋದಕ್ಕೆ ಪ್ರಾರಂಭ ಮಾಡಿದರು. ಆ ಋಷಿಗಳು ತಮ್ಮ ಆ ಸಾಮರ್ಥ್ಯದಿಂದ ಆಕಳನ್ನು, ಒಂದು ಕಮಂಡಲಿನ ನೀರನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಯಾವ ಗೌತಮ ಋಷಿಗಳು ಆ ಆಕಳಿನ ಜೀವಂತಕ್ಕಾಗಿ ಕಮಂಡಲಿನ ನೀರನ್ನು ಪ್ರೋಕ್ಷಣೆ ಮಾಡಿದರೋ ಅದೇ ಗೋದಾವರಿ ನದಿ ಅಂತ ಪ್ರಸಿದ್ಧವಾಗಿ ಹರಿಯಿತು. ಗೋ ದಾ ವರಿ, ಗೋ ಅಂದರೆ ಆಕಳಿಗೆ ಜೀವನವನ್ನು ಕೊಟ್ಟವರು ಯಾರೋ ಅವರೇ ಗೌತಮ ಋಷಿಗಳು. ಅದೇ ವೃದ್ಧಗಂಗೆಯಾಗಿ ಗೋದಾವರಿಯಾಗಿ ಜಗತ್ತಿನಲ್ಲಿ ಪ್ರಸಿದ್ಧಿ ಹೊಂದಿತು. ಈಚೆ ಎಲ್ಲ ಋಷಿಗಳು ಈಗ ಹುಚ್ಚುಚ್ಚಾಗಿ ತಿರುಗಾಡುವುದನ್ನು ನೋಡಿದಂತಹ ನಾರದರು ಬ್ರಹ್ಮದೇವರ ಹತ್ತಿರ ಬರ್ತಾರೆ. ಇಡೀ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡುವವರೇ ಹೀಗೆ ತಿರುಗಾಡಿದರೆ ಗತಿ ಏನು ಅಂತ ಹೇಳಿ ಬ್ರಹ್ಮದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಪರಮಾತ್ಮನೇ ಅವತಾರ ಮಾಡಿದ. ಆ ಪರಮಾತ್ಮನ ಹೆಸರೇ ದ್ವೈಪಾಯನ, ವೇದವ್ಯಾಸ, ಬಾದರಾಯಣ ಅಂತ ಹೇಳಿ ಪ್ರಸಿದ್ಧ. ಯಾಕವನಿಗೆ ದ್ವೈಪಾಯನ ಅಂತ ಹೆಸರು ಬಂತು ಅಂದರೆ, ಸತ್ಯವತಿ ಪರಾಶರರನ್ನು ನಡುಗಡ್ಡೆಯಲ್ಲಿ ಪರಮಾತ್ಮ ಗಾಂಧರ್ವ ವಿವಾಹವನ್ನು ಅವರಿಬ್ಬರು ಮಾಡಿಕೊಂಡಾಗ ಒಂದು ತಪ್ಪಿನಲ್ಲಿ ಅವನು ಹುಟ್ಟಿದ, ಆದ್ದರಿಂದ ದ್ವೀಪದಲ್ಲಿ ಅಯನ ಹುಟ್ಟಿದವ, ಆದ್ದರಿಂದ ಅವನು ದ್ವೈಪಾಯನ. ಅದೇ ದ್ವೈಪಾಯನ ಬದರಿ ವೃಕ್ಷದ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಿದ್ದರಿಂದ ಬಾದರಾಯಣ. ಅನಂತವಾದ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು ವಿಭಾಗ ಮಾಡಿದ್ದರಿಂದ ವೇದಗಳನ್ನು ವ್ಯಾಸ ವಿಭಾಗ ಮಾಡಿದ್ದರಿಂದ ಅವನಿಗೆ ಬಂದ ಹೆಸರು ವೇದವ್ಯಾಸ ಅಂತ ಹೇಳಿ. ಇಷ್ಟು ಅನಂತವಾದ ವೇದಗಳನ್ನು 4 ವಿಭಾಗಗಳನ್ನು ಮಾಡಿದ ಮೇಲೆ ಪರಮಾತ್ಮನಿಗೆ ಅನಿಸ್ತಂತೆ, ಈ ವೇದಗಳ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಉಳ್ಳ ಜನರು ಮುಂದೆ ಬರ್ತಾರಾ? ಹಾಗಾಗಿ ಈ ವೇದವನ್ನು ಓದದೇ ಇದ್ದವರೂ ಸಹಿತ ವೇದದ ಅರ್ಥ ತಿಳಿಯಬೇಕು ಅನ್ನುವುದಕ್ಕಾಗಿ ಪರಮಾತ್ಮ ವೇದವ್ಯಾಸ ದೇವರೇ 18 ಪುರಾಣಗಳನ್ನು ರಚನೆ ಮಾಡಿದರು. ಆ 18 ಪುರಾಣಗಳನ್ನು ರಚನೆ ಮಾಡಿ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ ಹೇಳಿ ಅದರೊಳಗೆ ವಿಭಾಗವನ್ನು ಮಾಡ್ತಾರೆ. ವಿಭಾಗವನ್ನು ಮಾಡಿ ಒಂದೊಂದಕ್ಕೂ ಒಂದೊಂದು ರೀತಿಯಾಗಿ
ತಾಮಸ ಪುರಾಣ ಯಾವುದೋ ಒಂದು ಪರಮಾತ್ಮನನ್ನು ಬಿಟ್ಟು ಉಳಿದವರಿಗೆ ಸರ್ವೋತ್ತಮತ್ವವನ್ನು ತಿಳಿಸುವ ಪುರಾಣ. ಉದಾಹರಣೆಗೆ ಲಿಂಗ ಪುರಾಣ ಇದೆ, ಶೈವ ಪುರಾಣ ಇದೆ. ಈ ಪುರಾಣಗಳಲ್ಲಿ ಸ್ವಯಂ ಪರಮಾತ್ಮನೇ ರಚನೆ ಮಾಡಿದರೂ ಕೂಡ ಅಲ್ಲಿ ಪರಮಾತ್ಮನನ್ನು ಹೊರತಾದ ಇನ್ನೊಬ್ಬರಿಗೆ ಸರ್ವೋತ್ತಮತ್ವವನ್ನು ಅಲ್ಲರಿ, ಎಲ್ಲ ರಚನೆ ಮಾಡಿದ್ದು ಪರಮಾತ್ಮನೇ ಅಂದ ಮೇಲೆ ತನ್ನ ಸರ್ವೋತ್ತಮವನ್ನು ಬಿಟ್ಟು ಇನ್ನೊಬ್ಬರ ಸರ್ವೋತ್ತಮತ್ವವನ್ನು ಯಾಕೆ ಪ್ರತಿಪಾದನೆ ಮಾಡಿದ ಅಂದರೆ ಆಚಾರ್ಯರು ನಿರ್ಣಯ ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಎಲ್ಲ ಜನರಿಗೂ ಕೂಡ ಯೋಗ್ಯತೆ ಇಲ್ಲದವರೂ ಸಹಿತ ಈ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿದು ಬಿಟ್ಟರೆ ನಾಳೆ ಮೋಕ್ಷದಲ್ಲಿ ಹೌಸ್ಫುಲ್ ಬೋರ್ಡ್ ಹಾಕುವ ಪ್ರಸಂಗ ಬಂದೀತು. ಯೋಗ್ಯತೆ ಇಲ್ಲದವರಿಗೂ ಎಂದಿಗೂ ಪರಮಾತ್ಮನನ್ನು ನೋಡುವ ಯೋಗ್ಯತೆ ಸಿಗುವುದಿಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ, ಯಾರಿಗೆ ಭಕ್ತಿ ಇದೆಯೋ, ಯಾರಿಗೆ ಶ್ರದ್ಧೆ ಇದೆಯೋ, ಯಾರಿಗೆ ಪುಣ್ಯ ಇದೆಯೋ ಅಂಥವರಿಗೆ ಮಾತ್ರ ಪರಮಾತ್ಮ ತನ್ನ ತನವನ್ನು ಕೊಡ್ತಾನೆ ಅನ್ನುವ ಉದ್ದೇಶದಿಂದ ಶೈವ ಪುರಾಣಾದಿಗಳನ್ನು ರಚನೆ ಮಾಡಿದ. ಮಹಾಭಾರತದಲ್ಲಿ ನೀವೆಲ್ಲ ಕೇಳಿರ್ತೀರಿ, ಭಾಗವತದಲ್ಲಿಯೂ ಮುಂದೆ ಬರುತ್ತದು. ಸ್ವಯಂ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿದ, ದ್ರೋಣಾಚಾರ್ಯರನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಒಂದು ಪ್ರತಿಜ್ಞೆ ಇತ್ತು. ಎಲ್ಲಿಯವರೆಗೂ ಅಶ್ವತ್ಥಾಮ ಸತ್ತಿದ್ದಾನೆ ಅಂತನ್ನುವ ಸುದ್ದಿ ಬರುವುದಿಲ್ಲ ಅಲ್ಲಿವರೆಗೂ ನಾನು ಕೂತ ಜಾಗದಿಂದ ಏಳುವುದಿಲ್ಲ ಅಂತ ದ್ರೋಣಾಚಾರ್ಯರ ಒಂದು ಪ್ರತಿಜ್ಞೆ. ಆಗ ಎಲ್ಲರೂ ಯಾರೋ ಪ್ರತಿನಿತ್ಯ ಸುಳ್ಳು ಹೇಳೋರು ಬಂದು ಒಂದು ದಿವಸ ಸತ್ಯ ಹೇಳಿಬಿಟ್ರೆ ಅದು ಯಾರೂ ಕಿಮ್ಮತ್ತು ಕೊಡುವುದಿಲ್ಲ ರೀ. ಅಖಂಡವಾಗಿ ಸತ್ಯವನ್ನೇ ಮಾತಾಡುವರು ಒಂದು ದಿವಸ ಸುಳ್ಳು ಹೇಳಿದರೂ ಕೂಡ ಅದು ನಮ್ಮ ಕಡೆ ಒಂದು ಮಾತಿದೆ, ಬಾರಾಕೋನಿ ಮಾಫಿ ಅಂತಾರಲ್ಲ, ಹಾಗೆ ಸುಳ್ಳು ಹೇಳಿದರೂ ಅದು ಸತ್ಯ ಆಗಿ ಪರಿಣಾಮ ಆಗತ್ತೆ. ಕೃಷ್ಣ ಅಂದ, ಯಾರಿಗೆ ಎಬ್ಬಿಸ್ಲಿಕ್ಕೆ ಅವನಿಗೆ ದ್ರೋಣಾಚಾರ್ಯರನ್ನು ಎಬ್ಬಿಸ್ಲಿಕ್ಕೆ ಯಾರು ಸಮರ್ಥರು? ಕೃಷ್ಣ ಅಂದ, ನೀವು ಯಾರೂ ಬೇಡ, ಧರ್ಮರಾಜನನ್ನು ಕರೆಯೋಣ. ಯಾಕೆ? ಧರ್ಮರಾಜ ಎಂದಿಗೂ ಸುಳ್ಳೇ ಮಾತಾಡ್ತಿರಲಿಲ್ಲ, ಅವನು ಅಖಂಡವಾಗಿ ಸತ್ಯನೇ ಮಾತಾಡೋದು. ಆದರೂ ಕೆಲವರಿಗೆ ಪಾಂಡಿತ್ಯ ಹೆಚ್ಚಾದರೆ ಅಹಂಕಾರವೂ ಹೆಚ್ಚು ಒಂದು ಅರ್ಥದಲ್ಲಿ. ಧರ್ಮರಾಜ ಕೃಷ್ಣ ಕರೆದು ಹೇಳ್ತಾನೆ, ಏನಿಲ್ಲ ಧರ್ಮರಾಜ, ನೀನು ಇವತ್ತೊಂದು ಸುಳ್ಳು ಹೇಳಬೇಕು. ಏನು ಅಂದರೆ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ನೀನು ಜೋರಾಗಿ ಒದರಿಬಿಡು. ಧರ್ಮರಾಜ ಕೃಷ್ಣನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ. ಏನು ಕೃಷ್ಣ, ಇಡೀ ಜಗತ್ತಿಗೇನೆ ತತ್ವೋಪದೇಶ ಮಾಡುವವನು, ಒಳ್ಳೆಯ ವಿಚಾರಗಳನ್ನು ಹೇಳುವವನು, ನೀನು ಇಷ್ಟು ಸುಳ್ಳು ಮಾತಾಡು ಅಂತ ಹೇಳೋದು ಇದು ನಿನಗಾದರೂ ಸರಿ ಅನ್ನಿಸ್ತದ? ನಾನು ಧರ್ಮರಾಜ ಅಂತ ಕರೀತಾರೆ ನನಗೆ. ಧರ್ಮರಾಜ ಅಂದರೆ ಅಖಂಡವಾಗಿ ಸತ್ಯವನ್ನೇ ಮಾತಾಡುವವನು, ನಾನು ನನ್ನ ಬಾಯಿಂದ ಸುಳ್ಳು ಹೇಳೋದು ಹೇಗೆ? ಕೃಷ್ಣ ಅಂದ, ಅಲ್ಲೋ ಮಾರಾಯ, ಕೆಲವು ಕಡೆಗೆ ಏನಾದರೂ ಆಪತ್ತು ಬಂದರೆ ಸುಳ್ಳು ಹೇಳುವಂಥ ಶಾಸ್ತ್ರ ಹೇಳಿದೆ. ವಿವಾಹ ಸಂದರ್ಭದಲ್ಲಿ, ಏನೋ ಒಂದು ಕಷ್ಟದ ಸಂದರ್ಭದಲ್ಲಿ, ನಾನು ಒಂದು ಸುಳ್ಳು ಮಾತಾಡೋದರಿಂದ ಇನ್ನೊಬ್ಬರ ಸಾವು ನಿಲ್ತದೆ ಅನ್ನುವ ಸಂದರ್ಭದಲ್ಲಿ, ಹೀಗೆಲ್ಲ ಕೆಲವು ಕಡೆಗೆ ಕನ್ಸೀಷನ್ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಇದು ಹಾಗೆ ಆಪದ್ಧರ್ಮ ಅಪ್ಪ, ಸುಳ್ಳು ಹೇಳು. ಕೃಷ್ಣಗೆ ಅಂದ ಧರ್ಮರಾಜ, ನೀನು ಏನೇ ಹೇಳು, ನಾನಂತೂ ಸುಳ್ಳು ಹೇಳುವುದಿಲ್ಲ. ಅಂತೆಯೇ ಕೃಷ್ಣನ ಮಾತು ತಿರಸ್ಕರಿಸಿದ್ದರಿಂದ ಕೆಲವು ಹೊತ್ತು ಧರ್ಮರಾಜ ನರಕ ದರ್ಶನ ಮಾಡುವ ಪ್ರಸಂಗ ಬಂತು. ಮಹಾಭಾರತದಲ್ಲಿ ಸ್ವರ್ಗಾರೋಹಣ ಪರ್ವದಲ್ಲಿ ಎಲ್ಲ ಪಾಂಡವರು ತಮ್ಮ ಸ್ವರ್ಗವನ್ನು ಪ್ರವೇಶ ಮಾಡುವಾಗ ಒಬ್ಬೊಬ್ಬರು ದೇಹತ್ಯಾಗವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಈ ಧರ್ಮರಾಜ ಮಾತ್ರ ನೇರ ಸ್ವರ್ಗಕ್ಕೆ ಹೋಗಲಿಲ್ಲ, ನರಕ ಮಾಡಿಕೊಂಡು ಸ್ವರ್ಗಕ್ಕೆ ಹೋದ. ಯಾಕೆ ಅಂದರೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಕೃಷ್ಣನ ಮಾತು ತಿರಸ್ಕರಿಸಿದ್ದರಿಂದ. ಕೃಷ್ಣ ಅಂದ, ಅಲ್ಲೋ ಮಾರಾಯ, ಅಶ್ವತ್ಥಾಮ ಸತ್ತಿದ್ದಾನೋ, ಆದರೆ ಅಶ್ವತ್ಥಾಮ ಸತ್ತಿಲ್ಲ, ಅಶ್ವತ್ಥಾಮ ಎಂಬ ಹೆಸರಿನ ಆನೆ ಸತ್ತಿದೆ. ಎರಡೂ ಕೆಲಸ ಆಯಿತು ಅಲ್ಲಿ. ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳಿದರೆ ಅವನ ಸತ್ಯವೂ ಇದು ನಿಜ ಆಯಿತು, ಆದರೆ ನಿಜವಾದ ಅರ್ಥದಲ್ಲಿ ದ್ರೋಣಾಚಾರ್ಯರಿಗೆ ಹೇಳುವಂತೆಯೂ ಆಯಿತು. ಅದಕ್ಕೆ ಕೃಷ್ಣ ಹೇಳಿದ, ಒಂದು ಕೆಲಸ ಮಾಡು, ಜೋರಾಗಿ ಒದರ್ಬಿಡು, ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಒದರ್ಬಿಡು. ನಿನ್ನ ಮನಸ್ಸಿನಲ್ಲಿ ಅಂದುಕೋ, ಕುಂಜರಹ, ಆನೆ ಸತ್ತಿದೆ ಅಂತ ಅಂದ್ಕೊಂಬಿಡು, ಎರಡೂ ಕೆಲಸ ಆಗತ್ತೆ. ಇಂತಹ ಶ್ರೇಷ್ಠವಾದ ನಿರ್ಣಯಗಳನ್ನು ಕೊಟ್ಟವರು ವೇದವ್ಯಾಸದೇವರು. ಅಂತಹ ಶ್ರೇಷ್ಠವಾದ ಪುರಾಣಗಳು ಈ ಮಹಾಭಾರತ ಭಾಗವತಾದಿ ಗ್ರಂಥಗಳು. ಈ ಶ್ರೇಷ್ಠವಾದ ಗ್ರಂಥಗಳಲ್ಲಿ ಪುರಾಣ ರಾಜ ಅತೀ ಸಾತ್ವಿಕ ಪುರಾಣ, ಕೇವಲ ಭಗವದ್ಭಕ್ತರ ಮುಖಾಂತರವೇ ಪರಮಾತ್ಮನನ್ನು ನೋಡುವಂತಹ ಪುರಾಣ ಅದು ಭಾಗವತ. ದಾಸರು ಹೇಳ್ತಾರಲ್ಲ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಸ್ವಾಮಿ, ನಿನ್ನ ಭಕುತರ ದರ್ಶನಕ್ಕೆ ಬಂದೆ ಅಂತ. ಹಾಗೆ ಭಾಗವತ ಪ್ರಾರಂಭ ಆಗುವುದೂ ಭಕ್ತರಿಂದಲೇನೆ, ಭಾಗವತ ಮಧ್ಯ ಅದು ಪಕ್ವ ಆಗುವುದೂ ಭಕ್ತರಿಂದಲೇನೆ, ಭಾಗವತ ಮುಕ್ತಾಯ ಆಗುವುದೂ ಭಕ್ತರಿಂದಲೇನೆ.
ಭಾಗವತಕ್ಕೆ ಪ್ರಾರಂಭಕ್ಕೆ ಕಾರಣ ಯಾರು? ಪರೀಕ್ಷಿತ ಮಹಾರಾಜ. ಭಾಗವತ ಪಕ್ವ ಆದದ್ದು ಯಾರಿಂದ? ಖಟ್ವಾಂಗ, ಧ್ರುವ, ಅಜಾಮಿಳ, ಪ್ರಹ್ಲಾದ, ಅಂಬರೀಷ. ಭಾಗವತ ಮುಕ್ತಾಯ ಆಗುವುದು ಯಾರಿಂದ? ಮಾರ್ಕಂಡೇಯರ ಪ್ರಾರ್ಥನೆಯಿಂದ. ಹೀಗೆ ಭಾಗವತ ಇದು ಕೇವಲ ದೇವರ ಚಿಂತನೆಯ ಜೊತೆಗೆ ಭಗವದ್ಭಕ್ತರ ಚಿಂತನೆಯನ್ನು ಇದರಲ್ಲಿ ನಮಗೆ ತೋರಿಸಿಕೊಡುವಂಥದ್ದು. ಇಂತಹ ಶ್ರೇಷ್ಠವಾದ ಭಾಗವತ ಪ್ರತಿನಿತ್ಯವೂ ಶ್ರವಣ ಪಠನಾದಿಗಳನ್ನು ಮಾಡಲೇಬೇಕು. ತಾವೆಲ್ಲರೂ ಈಗಾಗಲೇ 4 ಸ್ಕಂದದವರೆಗೆ ಜ್ಞಾನಸತ್ರದಲ್ಲಿ ತಿಳಿದುಕೊಂಡಿದ್ದೀರಿ. ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಯನ್ನು ಮಾಡಿ ಅನೇಕ ವಿಧವಾದಂತಹ ಕುಂತಿಯ ಉಪದೇಶಗಳು ಎಲ್ಲ ಚಿಂತನೆಗಳನ್ನು ನೀವು ಅಲ್ಲಿ ಕೇಳಿದ್ದೀರಿ. ನಂತರದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಹೇಳಿ ಪರಮಾತ್ಮನ 2 ರೀತಿಯಾದ ಉಪಾಸನೆ, ಒಂದು ವ್ಯಾಪ್ತೋಪಾಸನೆ, ಇನ್ನೊಂದು ಬಿಂಬೋಪಾಸನೆ, ಆ ಎಲ್ಲ ವರ್ಣನೆಯನ್ನು ದ್ವಿತೀಯ ಸ್ಕಂದದಲ್ಲಿ ಕೇಳಿದ್ದೀರಿ. ತೃತೀಯ ಸ್ಕಂದದಲ್ಲಿ ಪರಮಾತ್ಮ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅಲ್ಲಿ 3 ಜನ ಮಕ್ಕಳು, 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ. ಈ ಕಡೆಗೆ ಪ್ರಿಯವೃತ, ಉತ್ಥಾನಪಾದ ಅಂತ 5 ಜನ ಮಕ್ಕಳಾಗ್ತಾರೆ. ಅವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಕ್ಷ ಪ್ರಜಾಪತಿ, ರುಚಿ ಪ್ರಜಾಪತಿ, ಕರ್ದಮ ಪ್ರಜಾಪತಿಯನ್ನು ಕೊಟ್ಟು 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ, ಆ 3 ಜನರಿಗೂ ಕೊಟ್ಟು ಮದುವೆಯಾಗ್ತಾರೆ. ಅವರಲ್ಲಿ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಯಲ್ಲಿ ಪರಮಾತ್ಮ ಕಪಿಲ ನಾಮಕನಾಗಿ ಅವತಾರವನ್ನು ತಾಳ್ತಾನೆ. ಆ ಕಪಿಲ ತನ್ನ ತಾಯಿಯಾದ ದೇವಹೂತಿಯನ್ನು ವಿಶೇಷವಾಗಿ ಉಪದೇಶವನ್ನು ಮಾಡ್ತಾನೆ. ಸಾಂಖ್ಯ ವಿದ್ಯೆ ಎನ್ನುವ ಚಿಂತನೆ, ಅದನ್ನು ನೀವು ತೃತೀಯ ಸ್ಕಂದದಲ್ಲಿ ಕೇಳಿದ್ದೀರಿ. ನಂತರದಲ್ಲಿ ಚತುರ್ಥ ಸ್ಕಂದದಲ್ಲಿ ಗಂಡು ಸಂತಾನದ ವರ್ಣನೆಯನ್ನು ಮಾಡ್ತಾರೆ. ಗಂಡು ಸಂತಾನ ಅಂದರೆ 2, ಶತರೂಪಾದೇವಿ ಮತ್ತು ಸ್ವಯಂಭುವಮನು. ಸ್ವಲ್ಪ ಆ ವಂಶಕ್ರಮವನ್ನು ಇನ್ನೊಮ್ಮೆ ನೆನಪಿಸ್ತೇನೆ ನಿಮಗೆ. ಪರಮಾತ್ಮ ಲಕ್ಷ್ಮೀ ಸಮೇತನಾಗಿ ವೈಕುಂಠದಲ್ಲಿ ಕೂತಾಗ ಪರಮಾತ್ಮನಿಗೆ ಅಪೇಕ್ಷೆ ಆಯಿತು, ನಾನು ಸೃಷ್ಟಿ ಮಾಡಬೇಕು ಅಂತ ಹೇಳಿ. ಆಗ ಪರಮಾತ್ಮ ಅಂದ, ಸೃಷ್ಟಿಯಾಗಬೇಕು ಅಂತಾದರೆ ಅದು ಜಗತ್ತಿನ ನಿಯಮ, ಸ್ತ್ರೀಯರಿಂದಲೇ ಸೃಷ್ಟಿ ಪ್ರಾರಂಭ ಆಗಬೇಕು ಅಂತ ಹೇಳಿ. ಲಕ್ಷ್ಮಿ ಅಂತಾಳೆ, ನಾನು ಸೃಷ್ಟಿ ಪ್ರಾರಂಭ ಮಾಡಿಬಿಟ್ರೆ ನನ್ನ ಸೌಂದರ್ಯಕ್ಕೆ ಸ್ವಲ್ಪ ಕುಂದು ಬರುತ್ತೆ, ನಾನು ಸೃಷ್ಟಿ ಮಾಡುವುದಿಲ್ಲ, ನಿನ್ನಿಂದಲೇ ಸೃಷ್ಟಿಯಾಗಲಿ. ಇದೇ ಮಾತನ್ನೇ ದಾಸರು ನೆನಪಿಸಿಕೊಡ್ತಾರೆ. ಮಕ್ಕಳನ್ನು ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ ಚಿಂತನೆ ಇದೆ. ಆಗ ಪರಮಾತ್ಮ ಅಂದ, ಆಯಿತು ಬಿಡು, ನಿನ್ನಿಂದೇನಾಗುವುದಿಲ್ಲ ಅಲ್ಲ, ನಾನು ಮಾಡ್ತೇನೆ ಅಂದ. ಒಂದು ಕ್ಷಣ ಕಣ್ಣು ಮುಚ್ಚಿ ಅಪೇಕ್ಷೆ ಪಟ್ಟ. ಕಷ್ಟಪಡಲಿಲ್ಲ ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂದರೆ. ಯಾರೋ ಹೇಳಿದ್ದಕ್ಕಾಗಿ ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ, ಯಾರಿಗೋ ಉಪಯೋಗ ಆಗಲಿ ಅಂತ ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ. ತನಗೆ ಅಪೇಕ್ಷೆ ಬಂತು, ತನಗೆ ಇಚ್ಛೆ ಬಂತು, ತಾನು ಸೃಷ್ಟಿ ಮಾಡುವುದಕ್ಕೆ ಇಚ್ಛೆ ಪಟ್ಟಾಗ ತನ್ನ ನಾಭಿ ಕಮಲದಲ್ಲಿ, ನಾಭಿಯಿಂದ ಒಂದು ಕಮಲವನ್ನು ಹುಟ್ಟಿಸಿದ. ಆ ಕಮಲದಲ್ಲಿ ಒಂದು ಪುಟ್ಟ ಮಗು, ಅದಕ್ಕೆ ಅಜ ಅಂತ ಹೆಸರು ಕೊಟ್ಟ. ಯಾಕದಕ್ಕೆ ಅಜ ಅಂತ ಹೆಸರು ಕೊಟ್ಟ ಅಂದರೆ, ಅಜ ಅಂದರೆ ಮೊದಲಿಗೆ ಹುಟ್ಟಿದ್ದು. ಇಡೀ ಬ್ರಹ್ಮಾಂಡದಲ್ಲಿ ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು, ಅತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಇಂತಹ 14 ಲೋಕದಲ್ಲಿ ಮೊಟ್ಟ ಮೊದಲಿಗೆ ಹುಟ್ಟಿದ ಜೀವ ಅದು ಬ್ರಹ್ಮ. ಅದಕ್ಕಾಗಿ ಅವನಿಗೆ ಅಜ, ಅಗ್ರೇ ಜಾಯತೆ ಇತಿ ಅಜಃ. ಯಾವನು ಮೊದಲಿಗೆ ಹುಟ್ಟಿದವನು ಅವನೇ ಅಜ. ಅವನನ್ನು ಹುಟ್ಟಿದ ತಕ್ಷಣ ಬಿಟ್ಟುಬಿಟ್ಟ ಪರಮಾತ್ಮ. ಈ ಕೂಸಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಯ್ತು, ನಾನು ಯಾಕೆ ಹುಟ್ಟಿದೆ ಅಂತ. ನಾನು ಯಾಕೆ ಹುಟ್ಟಿದೆ ಅಂತ ತಿಳ್ಕೊಳ್ಳೋದಕ್ಕಾಗಿ ಆ ಕೂಸು 1000 ವರ್ಷ ತಪಸ್ಸು ಮಾಡಿದೆ. 1000 ವರ್ಷ ತಪಸ್ಸು ಮಾಡಿದೆ. ಮತ್ತೆ ಪರಮಾತ್ಮನ ಹತ್ತಿರ ಬಂದ, ನನ್ನನ್ನು ಯಾಕೆ ಹುಟ್ಟಿಸ್ದಿ ನೀನು ಅಂತ ಕೇಳ್ತದೆ ಅದು. ಆಗ ಪರಮಾತ್ಮ ಹೇಳ್ತಾನೆ, ನಿನ್ನಿಂದ ಈ ಜಗತ್ತು ಸೃಷ್ಟಿಯಾಗಬೇಕು ಅಂತ ಹೇಳಿ. ಸರಿ ಅಂತ ಹೇಳಿ ಆಗ ಬ್ರಹ್ಮದೇವರು ಮೊಟ್ಟ ಮೊದಲಿಗೆ ನಮ್ಮ ಜೀವರಾಶಿಗಳು, ನಾವೆಲ್ಲ ಏನು ಹುಟ್ಟಿ ಬಂದಿದ್ದೇವೋ ನಮಗೆಲ್ಲರಿಗೂ ಹಿರಿಯರಾಗುವಂತೆ ಒಂದು ಸ್ತ್ರೀ, ಒಂದು ಪುರುಷರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅವರೇ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ. ಹುಟ್ಟಿದ ಮೇಲೆ ಅವರಿಬ್ಬರಿಗೂ ಬ್ರಹ್ಮದೇವರು ಆಜ್ಞೆ ಮಾಡ್ತಾರೆ, ನಿಮ್ಮಿಂದ ಇಡೀ ಜಗತ್ತು ತುಂಬಬೇಕು ಅಂತ ಹೇಳಿ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯರಲ್ಲಿ ಮೊಟ್ಟ ಮೊದಲಿಗೆ ಹುಟ್ಟಿದವರು 5 ಜನ ಸಂತಾನ. ಆಗಲೇ ಕೇಳಿದ ಹಾಗೆ 3 ಸ್ತ್ರೀ ಸಂತಾನ, 2 ಪುರುಷ ಸಂತಾನ, ಆಕೂತಿ, ದೇವಹೂತಿ, ಪ್ರಸೂತಿ. ನಂತರದಲ್ಲಿ 2 ಸಂತಾನ, ಪ್ರಿಯವೃತ, ಉತ್ಥಾನಪಾದ ಅಂತ ಹೇಳಿ.
ಸಾಮಾನ್ಯವಾಗಿ ಒಂದು ವಂಶದಲ್ಲಿ ಒಬ್ಬ ಹಿರಿಯರು ತಪಸ್ಸು ಮಾಡಿದ್ದಾಗಲಿ ಪುಣ್ಯ ಮಾಡಿದ್ದಾಗಲಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡ್ತದೆ ವಿಚಾರ ಮಾಡಿ. ಬ್ರಹ್ಮದೇವರು ದೇವರಿಗಾಗಿ 1000 ವರ್ಷ ತಪಸ್ಸು ಮಾಡಿದ್ದರ ಪ್ರಭಾವದಿಂದ ಬ್ರಹ್ಮದೇವರಿಗೆ ಹುಟ್ಟುವಂತಹ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು, ಈ ಇಡೀ ಕುಟುಂಬದಲ್ಲಿ ಸ್ವಯಂ ಪರಮಾತ್ಮನೇ ಹುಟ್ಟಿ ಬಂದಿದ್ದಾನೆ. ಆಕೂತಿ, ದೇವಹೂತಿ, ಪ್ರಸೂತಿ 3 ಜನ ಹೆಣ್ಣುಗಳ. ಆಕೂತಿಯನ್ನು ಕ್ರಮವಾಗಿ ರುಚಿ ಪ್ರಜಾಪತಿಯನ್ನು, ದೇವಹೂತಿಯನ್ನು ಕ್ರಮವಾಗಿ ಕರ್ದಮ ಪ್ರಜಾಪತಿಯನ್ನು, ಈ ಪ್ರಸೂತಿಯನ್ನು ಕ್ರಮವಾಗಿ ದಕ್ಷ ಪ್ರಜಾಪತಿಯನ್ನು ಕೊಟ್ಟು ವಿವಾಹ ಆಯಿತು. ಆಕೂತಿ ಮತ್ತು ರುಚಿ ಪ್ರಜಾಪತಿಯಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರವನ್ನು ತಾಳುತ್ತಾನೆ. ಈ ದೇವಹೂತಿ ಕರ್ದಮ ಪ್ರಜಾಪತಿಯಲ್ಲಿ ಪರಮಾತ್ಮ ಕಪಿಲ ನಾಮಕನಾಗಿ ಅವತಾರವನ್ನು ತಾಳುತ್ತಾನೆ. ಆ ಪ್ರಸೂತಿ ದಕ್ಷ ಪ್ರಜಾಪತಿಯ ಮೊಮ್ಮಗನಾಗಿ ಪರಮಾತ್ಮ ದತ್ತಾತ್ರೇಯನಾಗಿ ಅವತಾರವನ್ನು ತಾಳುತ್ತಾನೆ. ಅತ್ರಿ ಋಷಿಗಳಿಗೆ, ಪ್ರಸೂತಿಗಳಿಗೆ ಮತ್ತೆ 7 ಜನ ಹೆಣ್ಣು ಮಕ್ಕಳಾಗ್ತಾರೆ. ಆ 7 ಜನ ಹೆಣ್ಣು ಮಕ್ಕಳಲ್ಲಿ ನೀವೆಲ್ಲ ಪ್ರಾಯಶಃ ಚತುರ್ಥ ಸ್ಕಂದದಲ್ಲಿ ಕೇಳಿರ್ತೀರಿ, ದಕ್ಷ ಪ್ರಜಾಪತಿ ಯಜ್ಞ ಮಾಡಬೇಕು ಅಂತಾನೆ. ಆಗ ರುದ್ರದೇವರು ಎದ್ದು ನಿಲ್ಲೋದಿಲ್ಲ, ಅಲ್ಲಿ ಶಾಪ ಪ್ರತಿಶಾಪಗಳಾಗ್ತವೆ. ಆಗ ಶಾಪಗಳಾದಾಗ ನಿನಗೆ ಮೂರ್ತಿ ಪೂಜೆಯೇ ಆಗೋದು ಬೇಡ ಅಂತ ಹೇಳಿ ಅವರು ಶಾಪ ಕೊಡ್ತಾರೆ. ಆಗ ಈ ಶಿವನ ಭಕ್ತರೆಲ್ಲ ಅವರಿಗೆ ಶಾಪವನ್ನು ಕೊಟ್ಟು ನಿನ್ನ ಮುಖಕ್ಕೆ ಆಡಿನ ಮುಖ ಬರಲಿ ಅಂತ ಅಲ್ಲಿ ಶಾಪ ಆಗ್ತದೆ. ಇದೆಲ್ಲ ಕಥೆ ನೀವು ಚತುರ್ಥ ಸ್ಕಂದದಲ್ಲಿ ಪ್ರಾಯಶಃ ಕೇಳಿರ್ತೀರಿ. ಅಲ್ಲಿ ಪರಮಾತ್ಮ ಆ ಪ್ರಸೂತಿಯ ಮಗಳ ಮಗನಾಗಿ, ಮೊಮ್ಮಗನಾಗಿ ದತ್ತ ರೂಪದಿಂದ ಪರಮಾತ್ಮ ಬರ್ತಾನೆ. ಅಲ್ಲಿ ಅತ್ರಿ ಋಷಿಗಳಿಗೆ ವಿವಾಹ ಆಗತ್ತೆ. ಅತ್ರಿ ಋಷಿಗಳಿಗೆ ವಿವಾಹ ಆದದ್ದರಿಂದ ಪರಮಾತ್ಮ ಅವನು ದತ್ತ, ಅತ್ರಿಯ ಮಗನಾದದ್ದರಿಂದ ಆತ್ರೇಯ, ದತ್ತಾತ್ರೇಯ. ಪ್ರಾಯಶಃ ಈ ಕಲಿಯುಗದಲ್ಲಿ ನಾವು ಆ ಶಬ್ದಕ್ಕೆ ಬೇರೆ ಎಲ್ಲೆಲ್ಲಿಯೋ ಉಪಾಸನೆಯನ್ನು ಮಾಡ್ತೇವೆ, ಸರ್ವಥಾ ಸರಿಯಾದದ್ದಲ್ಲ ಅದು. ದತ್ತಾತ್ರೇಯ ಇದು ಪರಮಾತ್ಮನ ಜ್ಞಾನಾವತಾರ. ಕಪಿಲ, ವೃಷಭ, ನರ, ನಾರಾಯಣ, ಮನು, ಮಹಿದಾಸ, ತಾಪಸ, ದತ್ತಾತ್ರೇಯ ಇವುಗಳು ಪರಮಾತ್ಮನ ಜ್ಞಾನಾವತಾರಗಳು. ಮತ್ಸ್ಯ, ಕೂರ್ಮ, ವರಾಹಾದಿಗಳು ಪರಮಾತ್ಮನ ದಶಾವತಾರಗಳು. ಕಪಿಲ, ವೃಷಭ, ದತ್ತ, ನರ, ನಾರಾಯಣ, ತಾಪಸ, ಮನು, ಮಹಿದಾಸ ಯಜ್ಞಾದಿಗಳು ಪರಮಾತ್ಮನ ಜ್ಞಾನಾವತಾರಗಳು. ಒಟ್ಟಾರೆ ಪರಮಾತ್ಮನ ಅವತಾರಗಳಲ್ಲಿ 3 ವಿಧ: ಕ್ರಿಯಾವತಾರ, ದಶಾವತಾರ, ಜ್ಞಾನಾವತಾರ ಅಂತ ಹೇಳಿ. ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಏನು ಅವತಾರವನ್ನು ತಾಳಿದ್ದಾನಲ್ಲ ಅವುಗಳಿಗೆಲ್ಲ ಕ್ರಿಯಾವತಾರ, ದಶಾವತಾರ ಅಂತ ಕರಿಬೋದು. ಕೇವಲ ಜ್ಞಾನೋಪದೇಶಕ್ಕಾಗಿ ಏನು ಪರಮಾತ್ಮ ಅವತಾರವನ್ನು ತಾಳಿದ್ದಾನೆ ಅವುಗಳು ಪರಮಾತ್ಮನ ವಿಶೇಷವಾದ ಜ್ಞಾನೋಪದೇಶಕ್ಕಾಗಿ. ಅಲ್ಲಿ ಆ ಅವತಾರಗಳ ಮಧ್ಯದಲ್ಲಿ ಒಂದು ಅವತಾರ, ಅದು ದತ್ತಾತ್ರೇಯನ ಒಂದು ಅವತಾರದ ಚಿಂತನೆ. ಹೀಗೆ ಸೃಷ್ಟಿಕ್ರಮ ಪ್ರಾರಂಭ ಆಯಿತು. ಅದಾದ ನಂತರ ಮತ್ತೆ ಗಂಡು ಸಂತಾನ ತೆಗೆದುಕೊಳ್ಳಿ. ಗಂಡು ಸಂತಾನ ತೆಗೆದುಕೊಂಡಾಗ ಅಲ್ಲಿ ಬಂದವ ಮೊಟ್ಟ ಮೊದಲಿಗೆ ಉತ್ಥಾನಪಾದ. ಲೆಕ್ಕದಲ್ಲಿ ಉತ್ಥಾನಪಾದ ಸಣ್ಣವ, ಪ್ರಿಯವೃತ ದೊಡ್ಡವ. ಆದರೆ ಮೊದಲಿಗೆ ಸಣ್ಣವರದ್ದನ್ನು ಮೊದಲಿಗೆ ಹೇಳಿ ದೊಡ್ಡವರದ್ದನ್ನು ಆಮೇಲೆ ಹೇಳುವ ಪದ್ಧತಿ ಇದೆ. ಹಾಗಾಗಿ ಮೊದಲಿಗೆ ಉತ್ಥಾನಪಾದನ ಚರಿತ್ರೆಯನ್ನು ಹೇಳ್ತಾರೆ. ಉತ್ಥಾನಪಾದ ಅವನಿಗೆ 2 ಹೆಂಡಂದಿರು, ಸುರುಚಿ ಮತ್ತು ಸುನೀತಿ. ಅವರಿಬ್ಬರಲ್ಲಿ ಕ್ರಮವಾಗಿ ಧ್ರುವ ಮತ್ತು ಉತ್ತಮ ಎನ್ನುವರು 2 ಮಕ್ಕಳಾಗ್ತಾರೆ. ಧ್ರುವ ಮತ್ತು ಉತ್ತಮ ಹೆಸರೆಷ್ಟು ಚಂದ ಇದೆ ನೋಡಿ. ಉತ್ಥಾನಪಾದ ಅರ್ಥ ಏನದು ಕನ್ನಡದಲ್ಲಿ ಮಾಡಿದರೆ ಕಾಲು ಮೇಲೆ ಕೈ ಕೆಳಗೆ. ಅವನಿಗೆ 2 ಹೆಂಡಂದಿರು, ಒಂದು ಭೋಗ, ಇನ್ನೊಂದು ಜ್ಞಾನ. ಸುರುಚಿ, ರುಚಿ. ಯಾವುದರಲ್ಲಿ ರುಚಿ? ಸಂಸಾರದಲ್ಲಿ ರುಚಿ ಅಂದರೆ ಏನರ್ಥ? ಭೋಗ ಅಂತ ಅರ್ಥ. ಇನ್ನೊಂದು ಸುನೀತಿ, ನೀತಿ ಅಂದರೆ ಜ್ಞಾನ, ಉತ್ತಮವಾದ ಜ್ಞಾನ, ಉತ್ತಮವಾದ ಭೋಗ, ಎರಡೂ ಇದೆ ಅವನಿಗೆ. ಸಾಮಾನ್ಯವಾಗಿ ನಮ್ಮ ಆಡುವ ಭಾಷೆಯಲ್ಲಿ ಒಂದು ಮಾತಿದೆ, ಯಾರಾದರೂ ಹೆಚ್ಚೆಚ್ಚಿಗೆ ಅಧಿಕಾರ ಬಂತು ಅಂದರೆ ಅವನ ಕಾಲೇ ನೆಲಕ್ಕೆ ಹತ್ತೋದಿಲ್ರಿ ಅಂತೀವಲ್ಲ, ಹಾಗೆ ಈ ಉತ್ಥಾನಪಾದನಿಗೆ 2, ಒಂದು ಭೋಗನೂ ಇದೆ, ಒಂದು ಜ್ಞಾನವೂ ಇದೆ. ಸಾಮಾನ್ಯವಾಗಿ ನಮಗೆ ಭಾರೀ ರುಚಿಯಾದ ಪದಾರ್ಥ ಏಕಾದಶಿ ತಿಥಿ ಒಂದು ಕಡೆಗೆ ಪಾರಾಯಣ ನಡೀತಾ ಇದೆ, ಇನ್ನೊಂದು ಕಡೆಗೆ ರುಚಿಯಾದ ಪದಾರ್ಥ ಇದೆ. ನಮ್ಮ ಮನಸ್ಸು ಪಾರಾಯಣ ಕಡೆಗೆ ಹೋಗುವುದಿಲ್ಲ, ರುಚಿ ಕಡೆಗೆ ಹೋಗ್ತದೆ. ಹಾಗೆ ಈ ಉತ್ಥಾನಪಾದನಿಗೆ ಜ್ಞಾನ ಬೇಕಾಗಲಿಲ್ಲ, ರುಚಿ ಬೇಕಾಯಿತು. ರುಚಿ ಬೇಕಾದಾಗ ಸುನೀತಿಗೆ ಅವನು ಅಲಕ್ಷ್ಯ ಮಾಡಿಬಿಟ್ಟ, ರುಚಿ ಕಡೆಗೆ, ಭೋಗದ ಕಡೆಗೆ ಅಪೇಕ್ಷೆ ಪಟ್ಟ.
ಹೀಗೆ ಒಂದು ದಿನ ಆ ಉತ್ಥಾನಪಾದ ಸಿಂಹಾಸನದ ಮೇಲೆ ಕೂತಾಗ ಈ ಜ್ಞಾನದಲ್ಲಿ ಹುಟ್ಟಿದ ಒಂದು ಮಗು ಧ್ರುವ, ಸುನೀತಿಯಲ್ಲಿ ಹುಟ್ಟಿದ ಮಗು ಧ್ರುವ, ಅವ ಅಪ್ಪನ ತೊಡೆ ಮೇಲೆ ಹೋಗಬೇಕು ಅಂತ ಓಡಿ ಹೊರಟ್ರೆ ಜ್ಞಾನಕ್ಕೆ ಮನುಷ್ಯನ ಅಪೇಕ್ಷೆ ಸಂಬಂಧ ಬರಬೇಕಾದರೆ ಪ್ರತಿಬಂಧಕಗಳು ಬರ್ತದೆ ನೋಡಿ. ಕಣ್ಣು ಮುಚ್ಚಿ ಗಾಯತ್ರಿ ಜಪ ಮಾಡಬೇಕು ಅಂತ ಕೂತಾಗ ಅದೇ ಸಂದರ್ಭಕ್ಕೆ ಹೊರಗಡೆಗೆ ಯಾರೋ ಒಬ್ಬ ಬರ್ತಾನೆ, ಎದ್ದು ಅಲ್ಲಿ ಹೋಗ್ತೇವೆ, ಗಾಯತ್ರಿ ಜಪ ಗಾಯತ್ರಿಗೆ ಬಿಟ್ಟು ನಾವು ಅಲ್ಲಿ ರಥರಾಗಿ ಬಿಡ್ತೇವೆ. ಹಾಗೆ ಈ ಉತ್ಥಾನಪಾದನಿಗೆ ಜ್ಞಾನದ ಸಂಬಂಧ ಬರ್ತಿತ್ತು. ಅವರಿಬ್ಬರ ಮಧ್ಯದಲ್ಲಿ ಭೋಗ ಬಂದ್ಲು, ಸುರುಚಿ ಬಂದು ಹೇಳ್ತಾಳೆ, ಧ್ರುವ ಎಲ್ಲಿ ಹೋಗ್ತಾ ಇದ್ದಿ? ಅಪ್ಪನ ತೊಡೆ ಮೇಲೆ. ಅಪ್ಪನ ತೊಡೆ ಮೇಲೆ ನೀನು ಹೋಗಬೇಕು ಅಂದರೆ ನಿನಗ ಅಧಿಕಾರ ಇಲ್ಲ. ಅಲ್ಲಿ ಹೋಗಬೇಕಾದ್ರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಇಲ್ಲದೇ ಇದ್ದರೆ ಅಪ್ಪನ ತೊಡೆ ಇಲ್ಲ ಅಂತ. ಪಾಪ ಅಳ್ತಾ ಧ್ರುವ ತಾಯಿ ಹತ್ತಿರ ಬಂದ, ಸುನೀತಿಯ ಹತ್ತಿರ. ಏನು ಮಾತುರಿಯದು? ನಮ್ಮ ಮಕ್ಕಳಾಗಿದ್ದರೆ ಶಾಲೆಯಲ್ಲಿ ಯಾರೋ ಒಂದು ಏಟು ಹೊಡೆದಿದ್ದಾರೆ ಅಂದರೆ ನೀನೊಂದು ತಿರುಗಿ ಇನ್ನೊಂದು ಕಪಾಳಿಗೆ ಹೊಡೆದು ಬಾ ಅಂತ ನಾವು ಹೇಳ್ತಿದ್ವೋ ಏನು? ಸುನೀತಿ ಅಂತಾಳೆ, ಮಾ ಅಮಂಗಲಂ ತಾತ ಪರೇಶು ಮಂಸ್ತಾಹ. ನೋಡು ಧ್ರುವ, ನಿನಗೆ ಯಾರು ಎಷ್ಟೇ ಕೆಟ್ಟದ್ದು ಮಾಡಲಿ, ಏನೇ ಅಪವಾದ ಕೊಡಲಿ, ಏನೇ ತಪ್ಪಿದ್ದು ಮಾಡಲಿ, ಅವರಿಗೆ ಬಾಯಿಂದ ಅನ್ನೋದಲ್ಲ, ಕೈಯಿಂದ ಮಾಡೋದಲ್ಲ. ಮಾ ಅಮಂಗಲಂ ತಾತ ಪರೇಶು ಮಂಸ್ತಾಹ. ಅವರ ಮನಸ್ಸಿನಲ್ಲಿಯೂ ನೀನು ಅವರಿಗಾಗಿ ಕೆಟ್ಟದ್ದನ್ನು ಅಪೇಕ್ಷೆ ಪಡಬೇಡ. ಸರಿ ಅಮ್ಮ, ಹಾಗಾದರೆ ಅಪ್ಪನ ತೊಡೆ ಮೇಲೆ ಕೂಡಬೇಕಾದ್ರೆ ನಾನೇನು ಮಾಡಬೇಕು? 5 ವರ್ಷದ ಕೂಸುರಿ ತಾಯಿ ಹೇಳುವ ಮಾತು ನೋಡಿ, ಅಪ್ಪನ ತೊಡೆ ಯಾಕೋ, ಆ ಅಪ್ಪ ಇದ್ದಾನಲ್ಲ ಜಗದಪ್ಪ, ಆ ಪರಮಾತ್ಮನೇ ನಿನಗೆ ಸಿಗ್ತಾನೆ. ಹೋಗ ಅರಣ್ಯಕ್ಕೆ, ನಿನಗೆ ಸ್ಥಾನ ಬೇಕಲ್ಲ, ಅವನಿಗೆ ಕೇಳು, ಇವರಿಗೆಲ್ಲ ಯಾಕೆ ಕೇಳುತ್ತಿ? ಅವನ ಬುದ್ಧಿ ಅಂಥ ಪಕ್ವ ನೋಡಿ. ಆಯ್ತಮ್ಮ ಅವಶ್ಯ ಹೋಗ್ತೇನೆ ಅಂತ ಹೋದರೆ 9 ತಿಂಗಳು ತಪಸ್ಸು. ಮೊದಲನೇ 3 ತಿಂಗಳು ಕೇವಲ ನೀರು ಗೆಡ್ಡೆಗೆಣಸುಗಳನ್ನು, ಎರಡನೇ 3 ತಿಂಗಳು ಪ್ರಾರಂಭ ಆಯಿತು, ಕೇವಲ ಗಾಳಿಯ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ 5 ವರ್ಷದ ಮಗು. ಬ್ರಹ್ಮದೇವರು ಅಂತಾರೆ ಪರಮಾತ್ಮನಿಗೆ, ಆ ಮಗುವಿನ ತಪಸ್ಸು ನೋಡಿ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗಿದೆ, ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಆಗ ಧ್ರುವ ತನ್ನ ಉಪಾಸನೆಗಾಗಿ, ನಾರದರಿಂದ ತಿಳಿದುಕೊಂಡು ಉಪಾಸನೆಗಾಗಿ ಇಟ್ಟುಕೊಂಡ ಕೇಶವದೇವರ ಪ್ರತಿಮೆಯೇ ಇವತ್ತು ನಾವು ಏನು ಮಣ್ಣೂರಿನಲ್ಲಿ ನೋಡ್ತೇವೋ ಅದೇ ಕೇಶವದೇವರ ಪ್ರತಿಮೆ ಅದು. ಆ ಪರಮಾತ್ಮ ಬಂದು ಆ ಧ್ರುವನಿಗೆ ಆ ಶಂಖಸ್ಪರ್ಶವನ್ನು ಮಾಡ್ತಾನೆ. ಶಂಖಸ್ಪರ್ಶ ಮಾಡಿದರೆ ಆಗ ಧ್ರುವನ ಬಾಯಿಯಲ್ಲಿ ಬಂದ ಶ್ಲೋಕವೇ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸೂಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. 9 ತಿಂಗಳು ಕೇವಲ ಗಾಳಿಯನ್ನು ತಿಂದು ಬದುಕ್ತಾ ಇದೆ ಆ ಪುಟ್ಟ ಜೀವ. ಮೈ ಮೇಲಿನ ಚರ್ಮ ಉಳಿದಿಲ್ಲ, ಕೇವಲ ಅಸ್ಥಿ ತೋರ್ತಾ ಇದೆ. ಅಷ್ಟು ಸಣಕಲಾದ ದೇಹವನ್ನು ಯಾವಾಗ ಪರಮಾತ್ಮ ತನ್ನ ಶಂಖಸ್ಪರ್ಶವನ್ನು ಮಾಡಿದ, ಅವನ ಕಪೋಲಕ್ಕೆ ಉತ್ತಮವಾದ ಆರೋಗ್ಯವಂತವಾದ ದೇಹವನ್ನು ಪಡೆದುಕೊಂಡು ಸ್ತೋತ್ರವನ್ನು ಮಾಡಿದ. ಅಂತಹ ಧ್ರುವ ಉತ್ತಮವಾದ ಧ್ರುವ ಪದವಿಯನ್ನು ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದ ಅಂತ ನಾವು ಅವನು ಮುಂದೆ ಎಲ್ಲ ಯಕ್ಷರ ಯುದ್ಧದ ಜೊತೆಗೆ ಉತ್ತಮ ಸಾಯ್ತಾನೆ. ಅವನನ್ನು ಧ್ರುವ ಕೊಲ್ಲುವುದಕ್ಕೆ ಎಲ್ಲ ಯಕ್ಷರ ಲೋಕವನ್ನೇ ಸಂಹಾರ ಮಾಡುವುದಕ್ಕಾಗಿ ಹೋಗ್ತಾನೆ. ಮತ್ತೆ ಪರಮಾತ್ಮ ಬಂದು ಉಪದೇಶ ಮಾಡಿ ಅವನಿಗೆ ಧ್ರುವ ಪದವಿಯನ್ನು ಕೊಟ್ಟ ಅಂತ ಉತ್ಥಾನಪಾದನ ಚರಿತ್ರೆ ಆಯಿತು. ಅದಾದ ಮೇಲೆ ಈಗ ಪ್ರಸಕ್ತ ವಿದ್ಯಮಾನ ಪಂಚಮಸ್ಕಂದದಲ್ಲಿ ನಾವು ಪ್ರಿಯವೃತನ ಚರಿತ್ರೆಯನ್ನು ಕೇಳುತ್ತೇವೆ. 3 ಜನ ಮಕ್ಕಳಾಯಿತು, ಹೆಣ್ಣು ಮಕ್ಕಳಾಯಿತು, ಅವರ ಸಂತಾನ ಬೆಳೀತಾ ಇದೆ. ಈ ಕಡೆಗೆ ಗಂಡು ಮಕ್ಕಳ ಸಂತಾನ, ಉತ್ಥಾನಪಾದನ ಸಂತಾನ ಎಲ್ಲ ಬೆಳೀತಾ ಇದೆ. ಆದರೆ ಈ ಅಣ್ಣ ಮಾತ್ರ, ಪ್ರಿಯವೃತ ಮಾತ್ರ ಅಂದ, ನಾನು ಮದುವೆ ಆಗುವುದಿಲ್ಲ. ಗೃಹೆ ಅರಮತ ಯನ್ಮೂಲ ಕರ್ಮ ಬಂಧ. ಪ್ರಿಯವೃತ ಎರಡೂ ಕೈ ಮೇಲೆತ್ತಿ ಹೇಳಿಬಿಟ್ಟ, ಅಪ್ಪ ನಾನು ಮದುವೆ ಆಗುವುದಿಲ್ಲ. ಯಾರು ಹೇಳಿದ್ದಾರೆ ಈ ಜಂಜಾಟ? ಮದುವೆ ಆಗಬೇಕು, ಹೆಂಡತಿ ಜೊತೆಗೆ ಸಂಸಾರ ಮಾಡಬೇಕು, ಮಕ್ಕಳಾಗಬೇಕು, ಅಲ್ಲಿ ಬರುವಂತಹ ನಾನಾ ವಿಧವಾದ ತೊಂದರೆಗಳನ್ನು ಅನುಭವಿಸಬೇಕು. ಸರ್ವಥಾ ಬೇಡ, ನಾನು ಮದುವೆಯೇ ಆಗುವುದಿಲ್ಲ ಅಂದು ಕೂತ. ಸ್ವಯಂಭುವ ಮನು ಅಂತಾನೆ, ನಮ್ಮಪ್ಪ ಬ್ರಹ್ಮ ಇಡೀ ಜಗತ್ತಿನ ತುಂಬ ಎಲ್ಲ ನಮ್ಮ ಸಂತಾನ ಬೆಳೆಸಬೇಕು, ಇಡೀ ಸೃಷ್ಟಿಕಾರಿ ಆಗಬೇಕು ಅಂತ ಅವರು ಹೇಳ್ತಾ ಇದ್ದರೆ ನೀನು ಮಾತ್ರ ಈ ರೀತಿಯಾಗಿ ಮದುವೆ ಬೇಡ ಅಂತೀಯಲ್ಲ. ಆಗ
ಸ್ವಯಂಭೂಮನು ಅಂತಾನೆ, ನೀನು ಹಾಗೆಲ್ಲ ಕೇಳಿದರೆ ದಾರಿಗೆ ಬರೋನಲ್ಲ, ನೀನು ಬ್ರಹ್ಮದೇವರಿಗೆ ಕರೀತೇನೆ ನಿನಗೆ ಬುದ್ಧಿವಾದ ಹೇಳೋದಕ್ಕೆ. ಏನು ಯೋಗ್ಯತೆ ನೋಡಿ, ಬ್ರಹ್ಮದೇವರು ಬಂದು ಇವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಪ್ರಿಯವ್ರತ, ನೀನು ಸ್ವಲ್ಪ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದೀಯ. ಗೃಹಸ್ಥಾಶ್ರಮದಲ್ಲಿ ಸಾಧನವೇ ಆಗುವುದಿಲ್ಲ, ಕೇವಲ ಸಂಸಾರದಲ್ಲಿ ರತರಾಗಿಯೇ ಇರ್ತಾರೆ. ಸನ್ಯಾಸಾಶ್ರಮ ತೆಗೆದುಕೊಂಡ್ರೆ, ವಾನಪ್ರಸ್ಥದಲ್ಲಿ ತೆಗೆದುಕೊಂಡ್ರೆ ನಿನ್ನಲ್ಲಿ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಅಂತ ನೀನೇನಾದರೂ ತಲೆಯಲ್ಲಿ ತಿಳಿದುಕೊಂಡಿದ್ದರೆ ಮೊದಲು ತಲೆಯಿಂದ ತೆಗಿಯದು. ಏನೂ ಬೇಡ ಅಂತ ನೀನು ಅರಣ್ಯದಲ್ಲಿ ಹೋಗಿ ಕೂತರೂ ಕೂಡ ನಿನ್ನ ಕಣ್ಣು ಮುಚ್ಚುವಾಗ ನಿನ್ಗೊಂದು ಕ್ಷಣ ಭಯ ಬರುತ್ತೆ. ನಾನು ತಪಸ್ಸಿಗೆ ಕೂತಾಗ ನನ್ನನ್ನು ಯಾವುದೋ ಕ್ರೂರ ಪ್ರಾಣಿ ಬಂದು ಅಂಜಿಸಿಬಿಟ್ರೆ, ನಾನು ತಪಸ್ಸಿಗೆ ಕೂತಾಗ ಇನ್ನೊಂದು ಯಾರೋ ಒಬ್ಬ ಬಂದು ನನ್ನನ್ನು ಹೊಡೆದು ಬಿಟ್ಟರೆ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎನ್ನುವಂತಹ 6 ಹೆಂಡತಿಗಳು ನಿನ್ನ ಜೊತೆಯಲ್ಲಿ ಇರುವಾಗ ನನಗೆ ಮದುವೆ ಬೇಡ, ಈ ಸಂಸಾರವೇ ಬೇಡ ಅಂತ ಹೇಳುವುದು ಎಷ್ಟು ಸರಿ? ಭಾಗವತದ ಮಾತು ನೋಡಿ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ವನದಲ್ಲಿ ಏನೂ ಬೇಡ, ಸರ್ವಸಂಗ ಪರಿತ್ಯಾಗ ಮಾಡಿ ನಾನು ವನದಲ್ಲಿ ಕೂತು ಪರಮಾತ್ಮನನ್ನು ಹೊಂದುತ್ತೇನೆ ಅಂತ ಕೂತವನಿಗೂ ಕೂಡ ಅವನಿಗೊಳಗೊಂದು ಭಯ ಇದೆ. ನನ್ನನ್ನು ಯಾರಾದರೂ ಹೊಡೆದರೆ, ನನಗೆ ಯಾವುದಾದರೂ ಪ್ರಾಣಿ ಬಂದು ಕಚ್ಚಿದರೆ ಅನ್ನುವ ಭಯ ವನದಲ್ಲಿಯೂ ನಿನಗೆ ಬಿಟ್ಟದ್ದಲ್ಲ. ಹಾಗಾದರೆ ಮತ್ತೆ ಇದಕ್ಕೆ ಯಾವುದರಿಂದ ಸಾಧ್ಯ? ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಪದ್ಮಪತ್ರಮಿವಾಂಭಸ. ಒಂದು ಕಮಲ ಇದೆ, ಕಮಲದ ಆ ಒಂದು ಪಕ್ಕದ ಮೇಲೆ ಒಂದು ಹನಿ ನೀರು, ಮಳೆಗಾಲದಲ್ಲಿ ಬಿದ್ದ ಹನಿ ನೀರಿದೆ. ಆ ಹನಿ ನೀರನ್ನು ಸ್ವಲ್ಪ ಕೈಯಿಂದ ಒರೆಸಿಬಿಟ್ರೆ ಕಮಲಕ್ಕೇನೂ ಆಗುವುದಿಲ್ಲ. ಮೇಲಿನ ಆ ನೀರು ಹನಿ ಬಿದ್ದಂತೆ ಈ ಸಂಸಾರದಲ್ಲಿ ನಾವು ಇರಬೇಕಪ್ಪ. ಎಲ್ಲವನ್ನು ಇದ್ದರೂ ಏನೂ ಇಲ್ಲದ ಹಾಗೆ ಇರುವುದೇ ಸಂಸಾರ. ಸಾಮಾನ್ಯವಾಗಿ ವಾದಿರಾಜ ಗುರು ಸಾರ್ವಭೌಮರು ಒಂದು ಮಾತು ಹೇಳ್ತಾರೆ ಲಕ್ಷಾಲಂಕಾರದಲ್ಲಿ. ವೈರಾಗ್ಯಗಳು 3 ವಿಧವಾದ ವೈರಾಗ್ಯ ಅಂತ. ಒಂದು ಪುರಾಣ ವೈರಾಗ್ಯ, ಇನ್ನೊಂದು ಭೋಜನದ ವೈರಾಗ್ಯ, ಇನ್ನೊಂದು ಸ್ಮಶಾನದ ವೈರಾಗ್ಯ. ಎಲ್ಲೋ ಮಾರ್ಗದಲ್ಲಿ ಹೊರಟಿರ್ತೇವೆ, ವಾಹನದಲ್ಲಿ ಹೊರಟಾಗ ಒಂದು 4 ಜನ ಒಂದು ಹೆಣವನ್ನು ತಕ್ಕೊಂಡು ಹೋಗ್ತಿರ್ತಾರೆ. ಅದು ನೋಡಿದಾಗ ನಾವು ಮನಸ್ಸಿನಲ್ಲಿ ಅಂದು ಬಿಡೋದು, ನೋಡಪ್ಪ ನಾಳೆ ನಮಗೂ ಹೀಗೆ 4 ಜನ ಎತ್ಕೊಂಡು ಹೋಗ್ತಾರೆ ನೋಡು ಅಂತ ಹೇಳಿ ಆ ಒಂದು ಹೋಗುವವರೆಗೂ ವಿಚಾರ. ಅದರ ಮುಂದೆ ಇನ್ನೊಂದು ವಿಚಾರ, ನನ್ನ ಮೊಮ್ಮಗನಿಗೆ ಈ 30-40 ಸೈಟ್ ತೊಗೊಂಡ್ರೆ ಹೇಗಿರುತ್ತೆ, ನಾನು 1 kg ಬಂಗಾರ ತಗೊಂಡ್ರೆ ಹೇಗಿರುತ್ತೆ ಅಂತ ವಿಚಾರ ಮಾಡು. ಭೋಜನದ ವೈರಾಗ್ಯ, ಎಲ್ಲಿಯೋ ಭಾರೀ ರುಚಿ ರುಚಿಯಾದ ಬೇಕಾದ ಅಪೇಕ್ಷಿತವಾದ ಎಲ್ಲ ಭೋಜನ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ದಬಾಯಿಸಿ ತಿನ್ನೋದು. ಏನೋ ಬೇಡದೇ ಇರುವ ಪದಾರ್ಥಗಳು ಹಾಕಿದಾಗ, ಇಲ್ಲರಿ ನಂಗೆ ಡಾಕ್ಟರ್ ಡಯಾಬಿಟಿಸ್ ಇದೆ, ಶುಗರ್ ಬಹಳ ತಿನ್ನಬೇಡ ಅಂತ ಹೇಳಿದ್ದಾರೆ, ನಾನು ತಿನ್ನೋದಿಲ್ಲ ಅಂತ ಹೇಳಿ ಭೋಜನದ ವೈರಾಗ್ಯ. ಇನ್ನು ಇದಕ್ಕಿಂತ ಹೆಚ್ಚಾದದ್ದು ಪುರಾಣದ ವೈರಾಗ್ಯ. ಯಾರೋ ಒಬ್ಬರು ಆಚಾರ್ಯರು ಬಂದರು, 2-3 ಗಂಟೆ ಗಂಟಲು ಒದರಿಕೊಂಡು ಪುರಾಣ ಹೇಳಿದ್ದು ನಾವೆಲ್ಲ ತಲೆ ಅಲ್ಲಾಡಿಸಿದ್ದೆ. ಇವತ್ತಿನಿಂದ ನಾನು ಎಲ್ಲ ವಿಧವಾದ ಕಾಮಕ್ರೋಧಾದಿಗಳನ್ನು ಬಿಟ್ಟು ಏಕಾಗ್ರವಾಗಿ ಪರಮಾತ್ಮನನ್ನು ನಾನು ಭಜನೆ ಮಾಡಿ ಇರ್ತೇನೆ ಅಂತ ಹೇಳೋದು. ಇನ್ನೂ ರಾತ್ರಿ ಆಗಿರೋದಿಲ್ಲ, ಆ ಗಂಡನಿಗೆ ಕೇಳೋದು, ನಾಳೆ ಆಫೀಸಿಗೆ ಯಾವ ಥರನಾದಂತಹ ಪದಾರ್ಥ ನಿಮಗೆ ಮಾಡಿಕೊಡಲಿ? ಪುರಾಣದಲ್ಲಿ ಆಚಾರ್ಯರು ಹೇಳಿರ್ತಾರೆ, ಸಂಸಾರ ಇದು ಕ್ಷಣ, ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಹೀಗೆಲ್ಲ ಹಾಡಾಡಿದ್ದು ಕೇಳಿದ್ದು. ರಾತ್ರಿ ಮಲಗಿದಾಗ ಬೆಳಿಗ್ಗೆ ಏಳ್ತೀವೋ ಇಲ್ಲೋ ಅನ್ನುವುದೇ ನಮಗೆ ಖಾತ್ರಿ ಇರುವುದಿಲ್ಲ. ಮಲಗುವಾಗ ಅಲಾರಾಮ್ ಇಟ್ಕೊಂಡು ಮಲ್ಕೋತೇವೆ. ಅದಕ್ಕಿಂತಲೂ ವಿಶೇಷವಾಗಿ ನಾಳೆ ಸ್ವಲ್ಪ ವೆರೈಟಿಯಾಗಿ ಇರಲಿ, ಸ್ವಲ್ಪ ದೋಸೆಯೋ ಇಡ್ಲಿಯೋ ಮಾಡೋಣ, ಅದಕ್ಕೊಂಚೂರು ಹಿಟ್ಟು ಹಾಕಿ ಇಡೋಣ ಅಂತ ನಾವು ಹೇಳ್ತೀವೋ ಅನ್ನೋದೇ ನಮಗೆ ಖಾತ್ರಿ ಇರೋದಿಲ್ಲ. ಅಂತಹದ್ರೊಳಗೆ ಇಷ್ಟೆಲ್ಲ ಮಾಡಿಕೊಂಡು ಇರ್ತೇವೆ. ಏನದರ ಅರ್ಥ? ನಾವು ನಮ್ಮ ಮೇಲೆ ನಮಗೆ ಅಪೇಕ್ಷೆ ಇಲ್ಲದೇ ಇದ್ದಾಗ ನಿನ್ನ ಮೇಲೆ ನಿನಗೆ ಅಪೇಕ್ಷೆ ಇದೆ ಅಂತ ಹೇಳಿ ನನಗೆ ಹಿಂದೆ ಒಬ್ಬ ಕಾಯುವವನಿದ್ದಾನಲ್ಲ, ಅದು ಪರಮಾತ್ಮನ ಅನುಗ್ರಹ. ಆಚಾರ್ಯರು ಅದೇ ಮಾತು ಹೇಳಿದರೆ ತಾನೇ ದ್ವಾದಶ ಸ್ತೋತ್ರದಲ್ಲಿ, ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ.
ನಿನಗೆ ನಿನ್ನ ಮೇಲೆ ಎಚ್ಚರಿಕೆ ಇಲ್ಲದಿದ್ದಾಗಲೂ, ನಿನಗೆ ನಿನ್ನ ಮೇಲೆ ಅಸಡ್ಡೆ ಇದ್ದಾಗಲೂ, ನಿನಗೆ ನಿನ್ನ ಮೇಲೆ ಅಸಹ್ಯ ಬರ್ತಾ ಇದ್ದರೂ ಕೂಡ ನೀನು ಬದುಕಬೇಕು, ನೀನು ಸಾಧನೆ ಮಾಡಬೇಕು, ನೀನು ಒಳ್ಳೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ನಿನಗಾಗಿ ಒಬ್ಬ ಕಾಯುವವನಿದ್ದಾನಲ್ಲ, ಅವನು ಪರಮಾತ್ಮ. ಏನು ಪರಮಾತ್ಮನ ಕರುಣೆ ಇದೆ ನೋಡಿ. ಭಾರಿ ಶೆಕೆಯಾಗಿದೆ, ರಾತ್ರಿ ಮಲಗುವಾಗ ಫ್ಯಾನ್ ಹಚ್ಚಿಕೊಂಡು ಮಲ್ಕೋತೇವೆ. ಏನು ಖಾತ್ರಿ ನೋಡಿ ನಮ್ಮ ಮೇಲೆ ನಮಗೆ. ಗಾಳಿ ಆ ಕಡೆ ಈ ಕಡೆ ಮಲ್ಕೊಂಡ್ರೆ ಗಾಳಿ ಹತ್ತೋದಿಲ್ಲ, ಫ್ಯಾನ್ ಕೆಳಗೇನೆ ಮಲ್ಕೋತೀವಿ ನಾವು. ಜೋರ ನಿದ್ದೆ ಬರುತ್ತೆ. ಅಪ್ಪಿತಪ್ಪಿ ನಾವು ಜೋರಾಗಿ ನಿದ್ದೆ ಮಾಡುವಾಗ ಗಾಳಿಗೆ ಫ್ಯಾನ್ ಕಿತ್ತಿ ನಮ್ಮ ತಲೆ ಮೇಲೆ ಬಿದ್ದರೆ ಏನು ಗತಿ ಹೇಳಿ ನೋಡೋಣ. ಆದರೂ ನಮಗಂಜಿಕೆ ಇಲ್ಲ, ಆದರೂ ನಮಗಂಜಿಕೆ ಇಲ್ಲ. ನಾನು ಗಾಢವಾಗಿ ಮಲಗಿಕೊಂಡಾಗ ನನಗೇನೂ ಆಗದಂತೆ ನನಗೆ ಕಾಯುವ ಒಬ್ಬನಿದ್ದಾನಿಲ್ಲ, ಅದು ಪರಮಾತ್ಮ, ಅದು ಆ ನಾರಾಯಣ. ಆ ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ, ಪ್ರಿಯವೃತನಿಗೆ ಏನೂ ಬೇಡ ಏನೂ ಬೇಡ ಅಂತ ಹೇಳಿ ಬಿಡೋದಲ್ಲ, ಅದು ವೈರಾಗ್ಯ ಅಲ್ಲ, ಅದು ವೈರಾಗ್ಯ ಅಲ್ಲ. ನನ್ನ ಹತ್ತಿರ 1 ಕೋಟಿ ರೂಪಾಯಿ ಇದೆ, ನನ್ನ ಹತ್ತಿರ 1 kg ಬಂಗಾರ ಇದೆ, ಇದೆಲ್ಲ ನನ್ನ ಹತ್ತಿರ ಇದ್ದಾಗಲೂ ನನಗೇನೂ ಬೇಡ ಅಂತ ಇರುವುದೇ ನಿಜವಾದ ವೈರಾಗ್ಯ. ಹಾಗಾಗಿ ಪ್ರಿಯವೃತ, ಈ ಸಂಸಾರ ಬೇಡ, ಈ ಗೃಹಸ್ಥಾಶ್ರಮ ಬೇಡ ಅಂತ ಅದೆಲ್ಲ ಚಿಂತೆ ಮಾಡಬೇಡ. ಅದೆಲ್ಲ ಇದ್ದಾಗ ನೀನು ವೈರಾಗ್ಯದಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಹುಚ್ಚು ಮನಸ್ಸಿದು, ಏನೇನೋ ಅಪೇಕ್ಷೆ ಪಡುತ್ತೆ. ಹಾಗಾಗಿ ಆ ಎಲ್ಲ ಅಪೇಕ್ಷೆಗಳನ್ನು ನೀನು ಅನುಭವಿಸಿ ವಿರಕ್ತನಾಗು, ಆಗ ನಿನಗೆ ನಿಜವಾದ ಅರ್ಥದಲ್ಲಿ ಉತ್ತಮವಾದ ಯೋಗ್ಯತೆಯ ವೈರಾಗ್ಯ ಬರುತ್ತೆ ಅಂತ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿದಾಗ ಆಗ ತಿಳಿದ ಆ ಪ್ರಿಯವೃತ ಮಹಾರಾಜ ವಿಶ್ವಕರ್ಮ ಪ್ರಜಾಪತಿಯ ಮಗಳಾದ ಬರ್ಹಿಷ್ಮತಿ ಎನ್ನುವ ಹೆಣ್ಣನ್ನು ಮದುವೆ ಮಾಡಿಕೊಳ್ತಾನೆ. ಬರ್ಹಿಷ್ಮತಿ ಎನ್ನುವಂತಹ ಹೆಣ್ಣು ಮಗಳನ್ನು ಪ್ರಿಯವೃತ ಆಗ ಮದುವೆ ಆದ. ಯಾಕೆ ಅಂದರೆ ಇದರ ಹಿನ್ನೆಲೆಯಲ್ಲಿಯೂ ಕೂಡ ಈ ಪ್ರಿಯವೃತ ಮಹಾರಾಜನ ಕುಟುಂಬದಲ್ಲಿಯೂ ಮುಂದೆ ಪರಮಾತ್ಮ ಅವತಾರ ತಾಳುವವನಿದ್ದಾನೆ. ಋಷಭನಾಮಕನಾಗಿ ಪರಮಾತ್ಮ ಅವತಾರ ತಾಳುವವನಿದ್ದಾನೆ. ತಾನು ಅವತಾರ ತಾಳಬೇಕು ಅಂದರೆ ಮೊದಲಿಗೆ ಈ ವಂಶ ಪ್ರಾರಂಭ ಆಗಬೇಕಲ್ಲ. ಈ ವಂಶ ಪ್ರಾರಂಭ ಆಗಬೇಕು ಅಂದರೆ ಅವನಿಗೆ ಉತ್ತಮವಾದ ತಪಸ್ಸು ಬೇಕು, ಜ್ಞಾನ ಬೇಕು, ಯೋಗ್ಯತೆ ಬೇಕು. ಅದನ್ನು ಕೊಡುವುದಕ್ಕಾಗಿ ಈ ಪ್ರಿಯವೃತ ಮಹಾರಾಜ ವಿಶ್ವಕರ್ಮ ಪ್ರಜಾಪತಿಯ ಮಗಳಾದ ಬರ್ಹಿಷ್ಮತಿಯನ್ನು ವಿವಾಹವನ್ನು ಮಾಡಿಕೊಳ್ತಾನೆ. ವಿವಾಹವನ್ನು ಮಾಡಿಕೊಂಡ. ವಿವಾಹವನ್ನು ಮಾಡಿಕೊಂಡು ಈ ಮಹಾನುಭಾವನಿಗೆ ಅನೇಕ ಜನ ಮಕ್ಕಳಾಗ್ತಾರೆ. ಅನೇಕ ಜನ ಮಕ್ಕಳಾಗ್ತಾರೆ. ಆ ಅನೇಕ ಜನ ಮಕ್ಕಳಾಗಿ ಅಲ್ಲಿ ಮುಂದೆಯೇ ಇಡ, ಇದ್ಮಸ್ಪ್ರತಿ, ಬರ್ಹಿಷ್ಮಾನ್, ಹೀಗೆ 9 ಜನ ಮಕ್ಕಳು ಮೊದಲಿಗೆ ಆದರು. ಈ 9 ಜನ ಮಕ್ಕಳನ್ನು ಅಲ್ಲಿ ಪಡೆದುಕೊಂಡ ನಂತರ ಈ ಪ್ರಿಯವೃತ ರಾಜ್ಯ ಆಳಬೇಕು ಅಂತ ಅಪೇಕ್ಷೆ ಬಂತವನಿಗೆ. ಭಾಗವತ ಲೆಕ್ಕ ಕೊಡುತ್ತೆ, 1 ಅರ್ಬುದ ಪರ್ಯಂತ. ಅರ್ಬುದ ಅಂದರೆ ಇವತ್ತಿನ ಕಾಲಮಾನಕ್ಕೆ ನಾವು ಏನಾದರೂ ಲೆಕ್ಕ ಹಾಕ್ಕೊಂಡ್ರೆ 10,000 ಕೋಟಿ ವರ್ಷ ಪ್ರಿಯವೃತ ಮಹಾರಾಜ ರಾಜ್ಯವನ್ನು ಆಳಿದ್ದಾನೆ. ಯಾವ ವ್ಯಕ್ತಿ ಈ ಸಂಸಾರವೇ ಬೇಡ, ಈ ರಾಜ್ಯವೇ ಬೇಡ, ನಾನು ಸನ್ಯಾಸಿ ತಕ್ಕೊಳ್ತೇನೆ ಅಂತ ಹೇಳಿದ ಈ ವ್ಯಕ್ತಿ ಪ್ರಿಯವೃತ 10,000 ವರ್ಷಗಳ ಕಾಲ ತಾನು ರಾಜ್ಯವನ್ನು ಆಳಿದ. ಪ್ರಿಯವೃತ ರಾಜ್ಯವನ್ನು ಆಳುವಾಗ ಏನವನ ವ್ಯಕ್ತಿತ್ವ, ಅವನಿಗೆ ಒಂದು ದಿವಸ ಅನಿಸ್ತಂತೆ, ಈ ಸೂರ್ಯನನ್ನು ನೋಡಿದರೆ ಯಾಕೋ ಸ್ವಲ್ಪ ಅವನ ಕೆಲಸ ನನಗೆ ಸರಿ ಅನ್ನಿಸ್ತಿಲ್ಲ. ಯಾಕೆ? ಸೂರ್ಯನ ಚಲನೆ ಹೇಗೆ? ಭೂಮಿಯ ಸುತ್ತ ಸೂರ್ಯ ಚಲನೆ ಮಾಡ್ತಾನೆ. ಅವನು ಚಲನೆ ಮಾಡುವಾಗ ಅರ್ಧ ಭೂಪ್ರದೇಶಕ್ಕೆ ಕತ್ತಲಿರುತ್ತೆ, ಅರ್ಧ ಭೂಪ್ರದೇಶಕ್ಕೆ ಬೆಳಕಿರುತ್ತೆ. ಈ ಪ್ರಿಯವೃತ ಅಂದ, ಹಾಗೆಲ್ಲ ಆಗಬಾರ್ದು. ಈ ಪ್ರಿಯವೃತ ರಾಜ್ಯವನ್ನು ಆಳುವಾಗ ಇಡೀ ಜಗತ್ತಿನ ತುಂಬ 24x7 ಬೆಳಕೇ ಇರಬೇಕು ಅಂತ ಅಪೇಕ್ಷೆ ಪಟ್ಟರಿ. ಏನು ಯೋಗ್ಯತೆ ನೋಡಿ ಅವನದ್ದು. ಆಗ ಆ ಸೂರ್ಯನ ವೇಗಕ್ಕೆ ಮಿಗಿಲಾದ ಒಂದು ರಥವನ್ನು ತಗೊಳ್ತಾನೆ. ರಥವನ್ನು ತೆಗೆದುಕೊಂಡು ಈ ಮಹಾನುಭಾವ ಅತಃ ದುಹೀತರಂ ಪ್ರಜಾಪತೇರ್ ವಿಶ್ವಕರ್ಮಣ ಉಪೇಯೇಮೆ. ಒಂದು ಆಗಲೇ ನಾನು ಹೇಳಬೇಕಾಗಿತ್ತು ನಿಮಗೆ, ಭಾಗವತದ 18 ಸ್ಕಂದಗಳಲ್ಲಿ ಈ ಪಂಚಮ ಸ್ಕಂದ ಬಿಟ್ಟು ಉಳಿದೆಲ್ಲ ಸ್ಕಂದಗಳು ಶ್ಲೋಕ. ಈ ಪಂಚಮ ಸ್ಕಂದ ಮಾತ್ರ ಗದ್ಯ ರೂಪೇಣ ಹೇಳ್ತಾರೆ. ಗದ್ಯ ರೂಪೇಣ ಹೇಳ್ತಾರೆ. ಇಡೀ ಭಾಗವತವೇ ಕಷ್ಟ. ಭಾಗವತದೊಳಗೆ ಅತೀ ಕಷ್ಟ ದ್ವಿತೀಯ ಸ್ಕಂದ.
ಆ ದ್ವಿತೀಯ ಸ್ಕಂದಕ್ಕಿಂತಲೂ ಒಂದು ಕಷ್ಟವಾದ ಒಂದು ಸ್ಕಂದ ಅಂದರೆ ಅದು ಪಂಚಮ ಸ್ಕಂದ. ಒಂದು ಔಚಿತ್ಯ ಹೇಳ್ತೇನೆ. ಇಲ್ಲೆಲ್ಲ ನಾವು ಆ ಮಹಾಗುರುಗಳ ವಿಶೇಷ ಅನುಗ್ರಹದಿಂದಲೇ ಈ ನಮ್ಮ ಕಲ್ಲೂರು ಪ್ರಾಂತಕ್ಕೆ ವಿಶೇಷವಾದಂತಹ ಸಮೃದ್ಧಿ ಬಂದದ್ದು. ಸತ್ಯಜ್ಞಾನರ ಕಾಲ. ಸತ್ಯಜ್ಞಾನರ ಕಾಲದಲ್ಲಿ ಒಂದು ಘಟನೆ ಆಗತ್ತೆ. ಭಾಗವತ ಅಂದರೆ ಸಾಮಾನ್ಯ ಏನು ನಮ್ಮೆಲ್ಲರ ತಲೆಯಲ್ಲಿ ಭಾಗವತ ಯಾರು ಕೇಳ್ತಾರೆ ಅಂದರೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತು ಮುದುಕರಿಗೇನೆ ಭಾಗವತ. ಭಾಗವತ ಇಲ್ಲದೆ ಇದ್ದರೆ ಇನ್ಯಾರಿಗೂ ಒಳ್ಳೆ ಯೋಗ್ಯತೆ ಉಳ್ಳವರು ಭಾಗವತ ಕೇಳಬಾರ್ದು ಅಂತನ್ನುವ ನಮ್ಮದೊಂದು ತಲೆಯಲ್ಲಿ ಕಥೆ ಇದೆ. ಆ ಸತ್ಯಜ್ಞಾನರ ಕಾಲದಲ್ಲಿ ಒಬ್ಬ ಶ್ರೇಷ್ಠ ಪಂಡಿತರು. ಆ ಶ್ರೇಷ್ಠ ಪಂಡಿತರಿಗೆ ಪ್ರತಿನಿತ್ಯ ಶ್ರೀಮಠದಲ್ಲಿ ಇವತ್ತಿಗೂ ಒಂದು ಬಂದ ಪದ್ಧತಿ, ಭಾಗವತ ಹಾಗೂ ನ್ಯಾಯ ಸುಧಾ ಪಾಠ. ಯಾದುಪತ್ಯ ಭಾಗವತ, ಯಾದುಪತ್ಯ ಸಮೇತ ಸುಧಾ, ಇವುಗಳು ಪ್ರತಿನಿತ್ಯ ಆಗಲೇಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಇವುಗಳ ಆದ ಮೇಲೇ ರಾಮದೇವರ ಪೂಜೆ. ಇನ್ನೂ ಒಂದು ದೊಡ್ಡ ಯೋಗ್ಯತೆ ಏನು ಅಂದರೆ, ಸಾಮಾನ್ಯವಾಗಿ ಗೃಹಸ್ಥರು ಪೂಜೆ ಮಾಡಿದ ಪ್ರತಿಮೆಗಳನ್ನು 28 ಪ್ರತಿಮೆಗಳ ಜೊತೆಗೆ ಇಡುವ ಪದ್ಧತಿ ಇಲ್ಲ. ಗೃಹಸ್ಥರು ಪೂಜೆ ಮಾಡಿದ ಅಥವಾ ತಾವೇ ಪೂರ್ವಾಶ್ರಮದಲ್ಲಿ ಮಾಡಿದ ಪ್ರತಿಮೆಗಳನ್ನು ಶ್ರೀಮಠದ ಪೀಠದ ಮೇಲೆ ಇಡುವ ಪದ್ಧತಿ ಇಲ್ಲ. ಆದರೆ ನಮ್ಮ ಯಾದವಾರ್ಯರಿಗೆ ಮಾತ್ರ ಆ ಒಂದು ಯೋಗ್ಯತೆ ಇದೆ. ಏನು ಅಂದರೆ, ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಪ್ರಾಯಶಃ ನೀವೆಲ್ಲ ನೋಡಿರ್ತೀರಿ, ಪ್ರಸನ್ನ ವಿಠ್ಠಲ ದೇವರ ಕೆಳಗೆ ಒಂದು ವೇದವ್ಯಾಸ ದೇವರ ಪ್ರತಿಮೆಯನ್ನು ಇಟ್ಟಿರ್ತಾರೆ. ಏನದು ವೇದವ್ಯಾಸ ದೇವರ ಪ್ರತಿಮೆ ಅಂದರೆ ಯಾದವಾರ್ಯರು ಪ್ರತಿನಿತ್ಯ ಪೂಜೆ ಮಾಡಿದ ಪ್ರತಿಮೆ. ಇಷ್ಟೆಲ್ಲ ಯೋಗ್ಯತೆ ಸುಮ್ಮನೆ ಬರುವುದಿಲ್ಲ ರೀ. ಪೂಜೆ ಎಲ್ಲ ಮುಗಿದ ಮೇಲೆ ಯಾದವಾರ್ಯರು ಕೇಳಬೇಕಂತೆ, ವೇದವ್ಯಾಸ ದೇವರ ಆ ಪಂಚಲೋಹದ ಪ್ರತಿಮೆಗೆ ನಾನು ಮಾಡಿದ ಪೂಜೆ ನಿನಗಿಷ್ಟ ಆಗಿತ್ತು ಅಂದರೆ ನನ್ನ ಕೈ ಮೇಲೆ ಕೈ ಹಾಕು ಅಂತ ಅನ್ಬೇಕಂತ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಯಾದವಾರ್ಯರು ಹೀಗೆ ಕೈ ಮಾಡಿದರೆ ಆ ಪಂಚಲೋಹದ ಪ್ರತಿಮೆ ಕೈ ಮೇಲೆ ಕೈ ಹಾಕ್ತಿತ್ತಂತೆ. ಏನು ಯೋಗ್ಯತೆ! ಒಂದು ದಿವಸ ಅಂತೂ ಯಾದವಾರ್ಯರ ಚರಿತ್ರೆಯಲ್ಲಿ ಹೇಳ್ತಾರೆ, ಯಾದವಾರ್ಯರಿಗೆ ಸ್ವಲ್ಪ ಉಗುರು ಬಂದಿತ್ತಂತೆ. ಆ ಪ್ರತಿಮೆ ಕೈ ಮೇಲೆ ಕೈ ಹಾಕುವಾಗ ಆ ಕೋಮಲವಾದ ವೇದವ್ಯಾಸ ದೇವರ ಪ್ರತಿಮೆಯ ಕೈಗೆ ಯಾದವಾರ್ಯರ ಉಗುರು ಹತ್ತಂತೆ, ರಕ್ತ ಬರಲಿಕ್ಕೆ ಶುರುವಾಯ್ತಂತೆ. ಹೇಳುವ ತಾತ್ಪರ್ಯ, ಅಷ್ಟು ಪರಮಾತ್ಮನನ್ನು ಒಲಿಸಿಕೊಂಡ ಮಹಾನುಭಾವರು ಯಾದವಾರ್ಯರು. ಆ ಯಾದವಾರ್ಯರ ವ್ಯಾಖ್ಯಾನ ಸಮೇತವಾದ ಪಾಠ ಆದರೇನೆ ಶ್ರೀಮಠದಲ್ಲಿ ರಾಮದೇವರ ಪೂಜೆ ಅಂತ ಒಂದು ನಿಯಮ. ಆ ಸತ್ಯಜ್ಞಾನರ ಕಾಲಕ್ಕೆ ಒಬ್ಬ ಪಂಡಿತರು ಬಂದು ವ್ಯಾಖ್ಯಾನಗಳನ್ನು ಮಾಡ್ತಾ ಇರುವಾಗ ಸತ್ಯಜ್ಞಾನರು ಒಂದು ಮಾತು ಹೇಳ್ತಾರೆ, ನೀವಿನ್ನೇನು ಕಲ್ತಿದ್ದೀರೋ ಬಿಟ್ಟಿದ್ದೀರೋ ನಮ್ಗೆ ಗೊತ್ತಿಲ್ಲ, ನೀವೊಬ್ಬರು ಪಂಡಿತ ಅಂತಾಗಬೇಕು ಅಂತಾದರೆ ನಮ್ಮದೊಂದು ನಿಯಮ ಇದೆ, ದ್ವಿತೀಯೇ ದ್ವಿತೀಯೇ ಅದ್ವಿತೀಯೋಹಂ. ಭಾಗವತ ಇದೇ ಮೊದಲಿಗೆ ಅತಿ ಕಷ್ಟ. ಆ ಭಾಗವತದಲ್ಲಿ ದ್ವಿತೀಯ ಸ್ಕಂದ ಯಾರು ಅನ್ವಯ ಅರ್ಥ ಸಮೇತವಾಗಿ ಹೇಳ್ತಾರೆ ಅವರು ನಿಜವಾಗಿ ಅದ್ವಿತೀಯ ಪಂಡಿತರು ಅಂತ ಭಾಗವತಕ್ಕೊಂದು ಸತ್ಯಜ್ಞಾನರೇ ಮೊದಲಾದ ಮಹಾನುಭಾವರು ಕೊಟ್ಟ ಹಿರಿಮೆ. ಅಂಥದ್ದರೊಳಗೆ ಅದಕ್ಕಿಂತಲೂ ಕ್ಲಿಷ್ಟವಾದದ್ದು ಪಂಚಮಸ್ಕಂದ. ನಾನು ಯಾಕೆ ಹೇಳಲಿಕ್ಕೆ ಬಂದೆ ಈ ಎಲ್ಲ ಮಾತು ಅಂದರೆ, ಪಂಚಮಸ್ಕಂದ ಇದು ಶ್ಲೋಕಾತ್ಮಕ ಅಲ್ಲ, ಇದು ಗದ್ಯಾತ್ಮಕ. ಇಲ್ಲಿ ಶ್ಲೋಕ ಕಮ್ಮಿ, ಗದ್ಯದ ಭಾಗವೇ ಹೆಚ್ಚು. ಹಾಗಾಗಿ ಇಲ್ಲಿ ಪ್ರಿಯವೃತನ ಕಥೆಗಳನ್ನು ನಾವು ಕೇಳುವಾಗ ಸ್ವಲ್ಪ ಶ್ಲೋಕಗಳನ್ನು ಕಮ್ಮಿಯಾಗಿ ಕೇಳ್ತೇವೆ, ಕಥೆ ಜಾಸ್ತಿ ಗದ್ಯ ಜಾಸ್ತಿಯನ್ನು ನಾವು ಇಲ್ಲಿ ನೋಡುವುದಕ್ಕೆ ಸಾಧ್ಯವಿದೆ. ಹೀಗೆ ಪ್ರಿಯವೃತ ಮಹಾನುಭಾವ ತಾನು ಆ ಸೂರ್ಯನ ವೇಗಕ್ಕೆ ಮೀರಿಸುವ ವೇಗವನ್ನು ಹೊಂದಬೇಕು ಅಂತ ಹೇಳಿ ಆ ರಥವನ್ನು ಕುಳಿತು ಹೊರಟ್ರೆ ಇಡೀ ಜಗತ್ತಿನಲ್ಲಿ ಇಬ್ಬಿಬ್ಬರು ಸೂರ್ಯರು ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಭಾಗವತದಲ್ಲಿ ಈ ಮಾತಿಗೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಇಷ್ಟೆಲ್ಲ ಯೋಗ್ಯತೆ ಅವನಲ್ಲಿ ಹೇಗೆ ಬಂತು ಅಂದರೆ, ಆ ಮಹಾನುಭಾವ ಪ್ರಿಯವ್ರತ ಅಹರ್ನಿಶವಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ತನ್ನ ಸರ್ವಸ್ವವನ್ನು ಸಮರ್ಪಣೆಯನ್ನು ಮಾಡಿತು. ಕೇವಲ ಪರಮಾತ್ಮನ ಆಜ್ಞೆಯಿಂದಲೇ ಗೃಹಸ್ಥವನ್ನು ಪಡೆದಿದ್ದ, ಕೇವಲ ಪರಮಾತ್ಮನ ಆಜ್ಞೆಯಿಂದಲೇ ಸಂಸಾರವನ್ನು ನಡೆಸಿದನೇ ಹೊರತು ತನ್ನ ವೈಯಕ್ತಿಕ ಆತ್ಮಾರಾಮಕ್ಕಾಗಿ ನಡೆಸಿದ್ದಲ್ಲ. ಅದಕ್ಕಾಗಿ ಅವನಿಗೆ ಈ ಯೋಗ್ಯತೆ ಬರುವುದಕ್ಕೆ ಸಾಧ್ಯ ಆಯಿತು. ಹೊರಟರಿ ಪ್ರಿಯವ್ರತ ಆ ರಥದಲ್ಲಿ ಹೊರಟರೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡ್ತಾನೆ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿದರೆ ಆ ಪ್ರಿಯವ್ರತನ ರಥಚಕ್ರ ತಿರುಗಿದ ಪ್ರಭಾವದಿಂದ 7 ದ್ವೀಪಗಳು 7 ಸಾಗರಗಳೇ ಹುಟ್ಟುತ್ತವಂತೆ.
ಭಾಗವತ ಹೇಳ್ತದೆ ಜಂಬೂ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಖ ಪುಷ್ಕರ ಸಂಜ್ಞಾ 7 ಖಂಡಗಳು. ರಥ ಸಾಮಾನ್ಯವಾಗಿ ಒಂದು ವಾಹನ ಹೋಯಿತು ಅಂತಾದರೆ ವಾಹನದ ಚಕ್ರದ ಮಿತಿಯಲ್ಲಿ ಒಂದು ತೆಗ್ಗು ಬೀಳತ್ತಲ್ಲ, ಆಚೆ ಈಚೆ ನೆಲ ಇರುತ್ತೆ, ಮಧ್ಯದಲ್ಲಿ ಒಂದು ತೆಗ್ಗು ಬೀಳತ್ತೆ. ಆ ಪ್ರಿಯವೃತ ಮಹಾರಾಜನ ರಥದ ಚಕ್ರದ ತೆಗ್ಗುವಿನಿಂದ 7 ಸಾಗರಗಳು ಹುಟ್ಟಿದವು. ಆ ಒಂದು ರಥದ ಆಚೆ ಈಚೆ ಭೂಮಿ ಅದು ದ್ವೀಪಗಳಾಗಿ ಪರಿವರ್ತಿತವಾಗ್ತವಂತೆ. ನಾವು ಸಂಧ್ಯಾ ವಂದನೆಯಲ್ಲಿ ಅಂತೀವಲ್ಲ, ಜಂಬೂದ್ವೀಪೆ, ದಂಡಕಾರಣ್ಯ ಇತ್ಯಾದಿಯಾಗಿ ಎಲ್ಲ ಹೇಳ್ತೇವಲ್ಲ. ಆ 7 ಖಂಡಗಳಲ್ಲಿ ಮೊದಲನೇ ಖಂಡ ಅದು ಜಂಬೂದ್ವೀಪ. ನಂತರದಲ್ಲಿ ಜಂಬೂದ್ವೀಪ ಆದ ಮೇಲೆ ಕ್ರೌಂಚ, ಅದಾದ ಮೇಲೆ ಶಾಲ್ಮಲಿ, ಅದಾದ ಮೇಲೆ ಶಾಖ, ಅದಾದ ಮೇಲೆ ಪುಷ್ಕರ. ಹೀಗೆ 7 ಖಂಡಗಳು ನಿರ್ಮಾಣ ಆದವು. ಖಂಡಗಳು ನಿರ್ಮಾಣ ಆದದ್ದರ ಜೊತೆಗೆ 7 ಸಾಗರಗಳು ಕೂಡ ನಿರ್ಮಾಣ ಆಗ್ತವೆ. ಲವಣ, ಸುರಸ, ಇಕ್ಷುರಸ, ಘೃತ, ದಧಿ, ಕ್ಷೀರ, ಮಂಡೋದ, ಶುದ್ಧೋದ ಅಂತ ಹೇಳಿ. ಲವಣ ಸಮುದ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನ ಸಮುದ್ರ, ಇದು ನಾವೆಲ್ಲ ನೋಡ್ತಾ ಇರುವಂತಹದ್ದು. ಅದರ ತರುವಾಯ ಸುರ ಸಮುದ್ರ ಅಂದರೆ ಸುರಾಪಾನ ಏನು ಮಾಡ್ತೇವೋ ಆ ಸುರಾಪಾನವೇ ಸಮುದ್ರದಂತೆ ಆಗಿ ಹೋಯಿತು. ನಂತರದಲ್ಲಿ 3ನೇದ್ದು ಇಕ್ಷು ಸಮುದ್ರ, ಇಕ್ಷುರಸ ಅಂದರೆ ಕಬ್ಬಿನ ಹಾಲಿನ ಒಂದು ಸಮುದ್ರ. ಅದಾದ ಮೇಲೆ ಕ್ಷೀರ ಸಮುದ್ರ, ಅದಾದ ಮೇಲೆ ದಧಿಮಂಡೋದ, ಕಡೆದ ಮೊಸರು ಯಾವ ಆಕಾರದಲ್ಲಿರತ್ತಲ್ಲ ಆ ಆಕಾರದ ಒಂದು ಸಮುದ್ರ. ಅದಾದ ಮೇಲೆ ಘೃತ ಸಮುದ್ರ, ತುಪ್ಪಿನ ಸಮುದ್ರ. ಅದಾದ ಮೇಲೆ ಒಂದು ದೊಡ್ಡದಾದ ಶುದ್ಧವಾದ ನೀರಿನ ಸಮುದ್ರ, ಸಿಹಿ ನೀರಿನ ಸಮುದ್ರ. ಈ ಕಲಿಯುಗದ ಈ ಒಂದು ಭೂಭಾಗಕ್ಕೆ ಬಂದದ್ದಲ್ಲ ಅದು. ಶ್ವೇತದ್ವೀಪ ಅನಂತಾಸನಗಳಲ್ಲಿ ಕಾಣುವಂತಹ ದ್ವೀಪದ ಸಮುದ್ರ ಅದು. ನಮ್ಮ ಪ್ರಾರಬ್ಧ ಕರ್ಮವಶಾತ್ ನಾವೆಲ್ಲ ಇರುವ ಒಂದು ನಮ್ಮ ಸುತ್ತಲಿರುವ ನೀರಿನ ಪ್ರಭಾವ ಅದು ಲವಣ ಸಮುದ್ರ. ಒಂದು ಮಾತು ನಾವು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇಡೀ ನಮ್ಮ ಭೂಮಂಡಲ, ಬ್ರಹ್ಮಾಂಡ ತೆಗೆದುಕೊಳ್ಬೇಡಿ, ಭೂಮಂಡಲದಲ್ಲಿ 100% ನೀರಿನಲ್ಲಿ 85% ನಮಗೆ ಉಪಯೋಗಕ್ಕೆ ಬಾರದ ನೀರಿದೆ. ಸಮುದ್ರದ ಉಪ್ಪು ನೀರು, ಹೊಲಸು ನೀರು ಇವುಗಳೆಲ್ಲ ಇದೆ. ಅದರೊಳಗೆ 15% ಮಾತ್ರ ನಮಗೆ ಕುಡಿಯುವುದಕ್ಕೆ ಯೋಗ್ಯವಾದ ನೀರು. ಆ 15% ಕುಡಿಯುವ ನೀರಿನಲ್ಲಿ ಈ ದೊಡ್ಡದಾದ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಒಂದು ಸಣ್ಣ ಭರತಖಂಡ, ಆ ಭರತಖಂಡದಲ್ಲಿ ಏನೇ 7 ದ್ವೀಪಗಳು, ಆ 7 ದ್ವೀಪಗಳಲ್ಲಿ ಏನೇ ಇದೊಂದು ಪುಟ್ಟದಾದ ಭರತವರ್ಷ. ಈ ಭರತವರ್ಷದಲ್ಲಿ ನಮಗೆ ನೀರು ಸಿಗುವ ಪ್ರಮಾಣ ಕೇವಲ 0.023%. ಅದರೊಳಗೂ ಸಮುದ್ರದ ನೀರು, ಅದರೊಳಗೂ ನಮಗೆ ಸಿಗುವ ನೀರು ಅತೀ ಅಲ್ಪವಾದ ನೀರು. ಇದು ಪರಮಾತ್ಮನ ಬ್ರಹ್ಮಾಂಡದ ಸೃಷ್ಟಿಯ ವರ್ಣನೆಯಲ್ಲಿ ಈ ಪ್ರಿಯವೃತ ರಾಜ ಮಾಡಿದಂತಹ ರಾಜ್ಯದ ವರ್ಣನೆ. ಹೀಗೆ ಪ್ರಿಯವೃತ ತಾನು ವಿಶೇಷವಾಗಿ ಇಷ್ಟೆಲ್ಲ ವಿಧವಾದಂತಹ ಸೃಷ್ಟಿಯ ಕಾರ್ಯದಲ್ಲಿ 7 ಸಾಗರಗಳು, 7 ದ್ವೀಪಗಳು ಇವುಗಳನ್ನೆಲ್ಲವನ್ನು ಆ ಪ್ರಿಯವೃತ ಮಹಾರಾಜ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿಯನ್ನು ಮಾಡಿ ನಂತರದಲ್ಲಿ ಅವನ 9 ಜನ ಮಕ್ಕಳು ಅಂತ ನಾವು ಏನು ಕೇಳಿದವಲ್ಲ, ಆ 9 ಜನ ಮಕ್ಕಳಿಗೆ 9 ದ್ವೀಪಗಳನ್ನು ಹಂಚಿಕೊಟ್ಟ. ಜಂಬೂದ್ವೀಪ, ಪ್ಲಕ್ಷ, ಶಾಲ್ಮಲಿ, ಕ್ರೌಂಚ, ಪುಷ್ಕರ ಮೊದಲಾದ ಏನು 9 ದ್ವೀಪಗಳಿದೆಯಲ್ಲ, 9 ದ್ವೀಪಗಳನ್ನು ಹಂಚಿಕೊಟ್ಟ ಮೇಲೆ ಆ 9 ಜನರಿಗೂ ಉತ್ತಮವಾದ ಸ್ಥಾನವನ್ನು ಕೊಟ್ಟು ಇನ್ನು ನನ್ನ ಕರ್ತವ್ಯ ಮುಗೀತು ಅಂತ ಹೇಳಿ ಆ ಪ್ರಿಯವೃತ ಮಹಾರಾಜ ತಾನು ಮತ್ತೆ ತಪಸ್ಸಿಗೆ ಹೋದ. ಪ್ರಾಪ್ತ ವಯಸ್ಕರಾದ ಮೇಲೆ ಮಕ್ಕಳಿಗೆ ತಮಗೆ ವಿಹಿತವಾದ ಎಲ್ಲ ವಿಧವಾದ ಜವಾಬ್ದಾರಿಗಳನ್ನು ಕೊಟ್ಟು ಕನಿಷ್ಠ ಪಕ್ಷ ನಾವು ನಮ್ಮ ಸಾಧನೆಯಲ್ಲಿ ರತರಾಗಿ ಇರಬೇಕು ಅನ್ನುವಂತಹ ಸಂದೇಶವನ್ನು ಪ್ರಿಯವೃತ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಮೊದಲನೆಯ ಮಗ ಆಗ್ನಿಧ್ರ ಅಂತ ಹೇಳಿ, ಆ ಆಗ್ನಿಧ್ರ ತಾನು ವಿಶೇಷವಾದಂತಹ ಚಿಂತನೆಯನ್ನೆಲ್ಲವನ್ನು ಮಾಡ್ತಾ ಅವನಿಗೆ ಒಂದು ಉತ್ತಮವಾದ ಹವ್ಯಾಸ. ಏನು ಅದು ಹವ್ಯಾಸ ಅಂದರೆ
ಪ್ರತಿನಿತ್ಯದ 24 ಗಂಟೆಗಳನ್ನು 18 ಗಂಟೆಗಳು ದೇವರ ಜೊತೆಗೇನೆ ಕಳೀತಿದ್ದಾವ. ಸಾಮಾನ್ಯವಾಗಿ ನೀವು ಈ ಮಾತನ್ನು ನವಮಸ್ಕಂದದಲ್ಲಿ ಕೇಳ್ತೀರಿ. ಸವೈ ಮನ ಕೃಷ್ಣ ಪದಾರವಿಂದಯೋಹೋ ಅಂತ ಅಂಬರೀಷ ಚಕ್ರವರ್ತಿಯ ಕಥೆಯನ್ನು ಕೇಳುವಾಗ ನಾವು ಕೇಳ್ತೇವೆ. ರಾಜ ಚಕ್ರವರ್ತಿ ಅಂದರೆ ಕೇವಲ ಅವರು ರಾಜ್ಯಕ್ಕೆ ಆಡಳಿತಕ್ಕೆ ಅಷ್ಟೇ ಅಂತ ನಮಗೆಲ್ಲ ತಲೆಯಲ್ಲಿ ಇದೆ. ಭಾಗವತದಲ್ಲಿ ಬಂದ ಕೆಲವು ರಾಜರ ಮಹತ್ವವನ್ನು ತಿಳಿಸಿಕೊಡುವಾಗ ಅದರೊಳಗೆ ಈ ಒಬ್ಬ ಅಗ್ನಿಧ್ರನೂ ಕೂಡ ಅವ ದೇವರ ಸೇವೆಯನ್ನು ಮಾಡಬೇಕು. ಹೇಗೆ ದೇವರ ಸೇವೆಯನ್ನು ಮಾಡೋದು ಅಂದರೆ ಪ್ರತಿನಿತ್ಯ ದೇವರ ಮನೆಯ ಸ್ವಚ್ಛತೆಯಿಂದ ಪ್ರಾರಂಭ ಮಾಡಿ, ಉಪಕರಣಗಳನ್ನು ತೆಗೆದುಕೊಳ್ಳುವುದರಿಂದ ಪ್ರಾರಂಭ ಮಾಡಿ, ಆ ಮನೆಯ ಮೇಲಿನ ಹೊಲಸುಗಳನ್ನು ತೆಗೆಯುವುದರ ಪ್ರಾರಂಭ ಮಾಡಿ ಅವನೇ ಮಾಡಬೇಕಂತ. ಮಾಡುವಾಗ ದೇವರ ಪೂಜೆಗೆ ಎಡಗೈ ಉಪಯೋಗಿಸಿದರೆ ಹೇಗೆ ಅಂತ ಹೇಳಿ ತನ್ನ ಉತ್ತರೀಯದಿಂದ ಎಡಗೈಯನ್ನು ಕಟ್ಟಿಕೊಳ್ತಿದ್ದಾನೆ. ಕಟ್ಟಿಕೊಂಡು ಕೇವಲ ಇಡೀ ದೇವರ ಮನೆಯನ್ನು ಬಲಗೈಯಿಂದ ಸ್ವಚ್ಛ ಮಾಡು. ಸುಮ್ಮನೆ ಈ ಸಂದರ್ಭ ಬಂದಿದೆ ಅನ್ನುವುದಕ್ಕೆ ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ಗ್ರಂಥವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ, ಕೃಷ್ಣಾಮೃತ ಮಹಾರ್ಣವ ಅಂತ ಹೇಳಿ. ಆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಸಂದೇಶ, ಒಂದು ಚಿಂತನೆಯನ್ನು ಕೊಡ್ತಾರೆ. ದೇವರ ಮನೆ ಸ್ವಚ್ಛ ಮಾಡುವುದು ಅಂದರೆ ಏನರ್ಥ, ಏನು ಪುಣ್ಯ ಇದೆ ದೇವರ ಮನೆ ಸ್ವಚ್ಛದಿಂದ ಅಂದರೆ, ತೆಳಗೆ ಬಳಿಯೋದು ಮಾಡೋದೆಲ್ಲ ಇದೆ. ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ಅಕಸ್ಮಾತ್ತಾಗಿ ಆ ದೇವರ ಮನೆಯ ಧೂಳಿನ ಕಣ ಮೈ ಮೇಲೆ ಬಿದ್ದರೂ ಕೂಡ ಅದು ಎಷ್ಟು ಧೂಳಿನ ಕಣ ನಮ್ಮ ಮೈ ಮೇಲೆ ಬಿದ್ದಿದೆಯೋ ಅಷ್ಟು ದೀರ್ಘ ವರ್ಷಗಳ ಕಾಲ ಮೋಕ್ಷದ ಆನಂದ ಪರಮಾತ್ಮ ಕೊಡ್ತಾನಂತೆ. ಏನು ಪುಣ್ಯ ಇದೆ ನೋಡಿ. ಅದಕ್ಕೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನಮ್ಮೆಲ್ಲರನ್ನ ಬ್ರಾಹ್ಮಣರನ್ನು ಭೂಸುರರು ಅಂತ ಕರೀತಾರೆ. ಭೂಮಿಯ ಮೇಲಿನ ದೇವತೆಗಳು. ಯಾಕೆ ಅಂದರೆ ದೇವತೆಗಳಿಗೂ ನಮ್ಮನ್ನು ನೋಡಿಕೊಂಡ್ರೆ ಹೊಟ್ಟೆ ಉರಿ ಅಂತೆ. ಯಾಕೆ ಹೊಟ್ಟೆ ಉರಿ ಅಂದರೆ ಅಖಂಡವಾಗಿ ದೇವರ ಹತ್ತಿರದಲ್ಲಿಯೇ ನಿಂತು ಉಪಾಸನೆ ಮಾಡುವ ಜಪ ತಪ ಮಾಡುವಂತಹ ನಮಗಿಂತಲೂ ಇವರು ಬಹಳ ದೊಡ್ಡವರು. ಯಾಕೆ ಅಂದರೆ ಅನಂತ ಸನ್ನಿಧಾನವುಳ್ಳ ಶಾಲಿಗ್ರಾಮಾದಿಗಳ ಪೂಜೆ ಮಾಡ್ತಾರಿವರು. ಇವರ ಕೈಯನ್ನು ಒಮ್ಮೆ ತಲೆ ಮೇಲೆ ಇಟ್ಕೊಂಡ್ರೆ ಜೀವನ ಪಾವನ ಅಂತ ದೇವತೆಗಳು ಅಂತಾರಂತ. ಆ ಹಿನ್ನೆಲೆಯಲ್ಲಿ ಈ ಅಗ್ನಿಧ್ರ ತಾನು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಏವಂ ಪಿತರಿ ಸನ್ನಿವೃತ್ತೇ ತದನುಶಾಸನೆ ವರ್ತಮಾನೆ ಅಗ್ನಿಧ್ರೋ ಜಂಬುದ್ವೀಪೌಕಸಃ ಪ್ರಜಾ ಔರಸವತ್ ಧರ್ಮಾನ್ ಅನವೇಕ್ಷಮಾಣ ಪರ್ಯಗೋಪಾಯತ್. ಈ ಮಹಾನುಭಾವ ತಂದೆಯ ಮಾತಿನಂತೆ ಜಂಬುದ್ವೀಪಗಳನ್ನು ಉತ್ತಮ ರೀತಿಯಲ್ಲಿ ಆಳ್ತಾ ಇದ್ದಾನೆ. ಇಷ್ಟೆಲ್ಲ ಆಳುವಾಗ ಬ್ರಹ್ಮದೇವರಿಗೆ ಮತ್ತೆ ಚಿಂತೆ ಶುರುವಾಯಿತು. ಅಪ್ಪನೂ ಸಹಿತ ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ ಅಂತ ಕೂತ, ಈ ಮಗನೂ ಹಾಗೆ ಕೂತು ಬಿಟ್ಟರೆ ಗತಿಯೇನು ಇನ್ನೇ ಸೃಷ್ಟಿಯ ಕಾರ್ಯದಲ್ಲಿ ಅಂತ ಅಪೇಕ್ಷೆ ಪಟ್ಟ ಬ್ರಹ್ಮದೇವರು ತಾವು ಒಂದು ಅಪ್ಸರಾಸ್ತ್ರೀಯನ್ನು ಆ ಅಗ್ನಿಧ್ರನ ಹತ್ತಿರ ಕೊಟ್ಟು ಕಳಿಸ್ತಾರೆ. ಅವಳ ಹೆಸರೇ ಪೂರ್ವಚಿತ್ತಿ ಅಂತ ಹೇಳಿ. ಆ ಪೂರ್ವಚಿತ್ತಿ ಈ ಅಗ್ನಿಧ್ರ ಈಗಾಗಲೇ ಏನೂ ಬೇಡ ಅಂತ ಹೇಳಿ ಎಲ್ಲ ಬಿಟ್ಟು ಅರಣ್ಯಕ್ಕೆ ಬಂದು ಕೂತು ತಪಸ್ಸು ಮಾಡ್ತಾ ಕೂತಿದ್ದಾನಿವನು. ಯಾರು ಸಂಸಾರ ಅಂತಾರೆ, ಒದ್ದಾಟ, ಚೀರಾಟ, ಕೋಲಾಟ ಇವ್ಯಾವುದು ಬೇಡಪ್ಪ, ಸುಮ್ಮನೆ ಆನಂದದಿಂದ ಅರಣ್ಯದಲ್ಲಿ ಕೂಳಿತು ನಾವು ತಪಸ್ಸನ್ನು ಮಾಡೋಣ. ಶಾಸ್ತ್ರದಲ್ಲಿ ಒಂದು ಮಾತು ಇದೆ, ಏನೂ ಬೇಡ ಅಂತ ಅರಣ್ಯದಲ್ಲಿ ಹೋಗಿ ಎದಕ್ಕೆ ಕೂಡ್ತೀರಿ ನೀವು? ಎದಕ್ಕೆ ಕೂಡೋದು ನಾವು? ನನಗೊಂದು ಮೋಕ್ಷ ಬೇಕು ಅನ್ನೋದಕ್ಕಾದರೂ ಕೂಡ್ತೀವಲ್ಲ. ಏನೂ ಬೇಡ, ಆಸೆ ಬೇಡ, ಆಕಾಂಕ್ಷೆ ಬೇಡ ಅಂತನ್ನುವ ಸನ್ಯಾಸಿಗೂ ಒಂದು ಆಸೆ ಇದೆ ಅಂತೆ. ಏನದು ಆಸೆ? ಮೋಕ್ಷ ಬೇಕು ಎಂಬ ಆಸೆ ಸನ್ಯಾಸಿಗೂ ಇದೆ ಅಂತೆ. ಇಂತಹ ಕ್ಷುದ್ರವಾದಂತಹ ಜೀವನದಲ್ಲಿ ಏನೂ ಬೇಡ ಅಂತ ಕೂತ್ರೆ ಹೇಗಪ್ಪ? ನೀನೂ ಉತ್ತಮವಾದ ಸೃಷ್ಟಿಯ ಕಾರ್ಯದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಪೂರ್ವಚಿತ್ತಿಯನ್ನು ಕೊಟ್ಟು ಕಳಿಸಿದರು ಬ್ರಹ್ಮದೇವರು. ಕಳಿಸಿದಾಗ ಆ ಪೂರ್ವಚಿತ್ತಿ ನೇರವಾಗಿ ಇವನ ಹತ್ತಿರ ಬರಲಿಲ್ಲ. ಅವಳು ಮೊದಲೇ ಸ್ತ್ರೀ ಸೌಂದರ್ಯ, ಅದರೊಳಗೂ ದೇವತಾ ಲೋಕದಿಂದ ಬಂದವಳವಳು. ತನ್ನ ಉತ್ತಮವಾದಂತಹ ಆ ಹಾವಭಾವಗಳಿಂದ ಆ ಅಗ್ನಿಧ್ರನ ಮನಸ್ಸನ್ನು ವಿಚಲಿತವನ್ನಾಗಿ ಮಾಡಿಬಿಡ್ತಾಳೆ. ವಿಚಲಿತವನ್ನಾಗಿ ಮಾಡಿದ ಆ ಅಗ್ನಿಧ್ರನ ಮನಸ್ಸು, ಅವನು ಇವಳ ಸೌಂದರ್ಯವನ್ನು ನೋಡಿ ಮಾರು ಹೋಗಿ ಆ ಅಗ್ನಿಧ್ರ ಈ ಪೂರ್ವಚಿತ್ತಿಯ ಜೊತೆಗೆ ಸಂಸಾರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಕಾತ್ವಂ ಚಿಕೀರ್ಷಚಿ ಚಕಿಂ ಮುನಿವರ್ಯ ಶೈಲೆ ಮಾಯಾಸಿ ಕಿಂ ಭಗವತ ಪರದೇವತಾಯಾ. ಅಗ್ನಿಧ್ರ ಅಂತಾನೆ, ದೇವರು ಒಂದು ಸಲ ಸಂಕಲ್ಪ ಮಾಡಿ
ಇದು ಹೀಗಾಗಬೇಕು ಅಂತಂದರೆ ಎಂಥವರಿಗೂ ಪರಮಾತ್ಮ ಬಿಡೋದಿಲ್ಲ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಂ ಉತ್ತಮಂ. ಇಡೀ ಜಗತ್ತಿಗೆ ಮಾಯ ಮಾಡುವವಳು ಲಕ್ಷ್ಮೀದೇವಿ. ಸಾ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ, ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತ ಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮೀದೇವಿಯ ಸ್ತುತಿಯನ್ನು ಮಾಡುವಾಗ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ದೇವರು ನಮ್ಮನ್ನು ನೋಡೋದು ಬೇಡ, ಲಕ್ಷ್ಮೀದೇವಿಯೂ ನಮ್ಮನ್ನು ನೋಡೋದು ಬೇಡ, ನೇರವಾಗಿ ಇವ ಬಂದಿದ್ದಾನೆ ಅಂತ ನೋಡೋದೇ ಬೇಡ. ಅವಳು ಯಾರೋ ಒಬ್ಬ ಅಲ್ಲಿ ನಿಂತಿದ್ದಾನೆ ಅಂತ ಹೇಳಿ ತನ್ನ ಎಡಗಣ್ಣಿನ ಚೂಪು ನೋಡಿ ಸ್ವಲ್ಪ ಒಂದು ಕ್ಷಣ ಹೀಗೆ ಹಾಕಿದರೂ ಸಾಕಂತೆ. ನಾವಲ್ಲ. ಯತ್ ಶೇಷಾಹಿ ವೈರಿ ಶಿವ ಶಕ್ರ ಮನುಪ್ರಧಾನ. ಬ್ರಹ್ಮದೇವರಿಂದ ಆರಂಭ ಮಾಡಿ ಕರ್ಮಾಭಿಮಾನಿಯಾದ ಪುಷ್ಕಲ ದೇವತೆಯವರೆಗೂ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಹೋಗಿ ಕುಳಿತು ತಮ್ಮ ಕೆಲಸವನ್ನು ಮಾಡುವುದಕ್ಕೆ ಸಮರ್ಥರಾಗ್ತಾರಂತೆ ಕೇವಲ ಲಕ್ಷ್ಮೀದೇವಿಯ ಕುಡಿನೋಟದಿಂದ. ಅಂತಹ ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನೇ ಪರಮಾತ್ಮ ಮಾಯಾ ಮಾಡಿ ತೆಗೆದುಹಾಕಿದ. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀರಿ ನೀವು, ಪರಮಾತ್ಮ ಮದುವೆ ಮಾಡುವ ಸಂದರ್ಭ ಸೂರ್ಯನಿಗೆ ಹೇಳ್ತಾನೆ, ಹೋಗಿ ಲಕ್ಷ್ಮೀದೇವಿ ಕರ್ಕೊಂಬಾರೋ ಅಂತ. ನಾನು ಮೊದಲೇ ಜಗಳಾಡಿ ಹೋಗಿದ್ದಾಳಪ್ಪ, ನಾನು ಹೇಳಿದ್ರೆ ಹೆಂಗೆ ಬರ್ತಾಳವಳು, ಅವಳಿಗೆ ಹೇಳು ದೇವರಿಗೆ ಬಹಳ ಜ್ವರ ಬಂದಿದೆ, ಬಹಳ ಶ್ರಮ ಆಗಿದೆ, ನೀನು ಬೇಗ ಬರಬೇಕು ಅಂತ ಹೇಳು. ಸೂರ್ಯ ಅಂತಾನೆ, ಅವಳು ನಿನ್ನ ಹೆಂಡತಿಯಪ್ಪ, ನಾನು ಈಗ ಹೇಳಿದ್ರೆ ಸುಳ್ಳು ಹೇಳಿದ್ರೆ ನಡೀತದೇನೋ, ನಾನು ಹೇಳಿದ್ದೀನಂತ ಹೇಳೋ. ಮಾಯಾವಿ ಪರಮಾನಂದ. ಲಕ್ಷ್ಮೀದೇವಿಗೇನೇ ಮೋಹ ಮಾಡಿದಂತಹ ಪರಮಾತ್ಮನಿಗೆ ಇದು ಯಾವ ಯಕ್ಕಶ್ಚಿತ ಅಗ್ನಿದ್ರ ಎಲ್ಲಿ ಹತ್ತಬೇಕು ಅವನಿಗೆ? ದೇವರ ಸಂಕಲ್ಪದಂತೆ ಆ ಅಗ್ನಿಧ್ರ ಈ ಪೂರ್ವಚಿತ್ತಿಯ ಜೊತೆಗೆ ಅನೇಕ ವರ್ಷಗಳ ಕಾಲ ವಿಹಾರವನ್ನು ಮಾಡ್ತಾನೆ. ಭಾಗವತ ಲೆಕ್ಕ ಕೊಡುತ್ತೆ, 10,000 ವರ್ಷಗಳ ಪರ್ಯಂತ ಅವಳ ಜೊತೆಗೆ ವಿಹಾರವನ್ನು ಮಾಡಿದ. ಯಾರು? ಅಗ್ನಿಧ್ರ. ಅಲ್ಲಿ ವಿಶೇಷವಾಗಿ ಅನೇಕ ವಿಧವಾದಂತಹ ಮಕ್ಕಳನ್ನು ಅಲ್ಲಿ ಪಡೆದುಕೊಳ್ತಾನೆ. ಆ ಎಲ್ಲ ಮಕ್ಕಳೂ ಕೂಡ ವಿಶೇಷವಾದಂತಹ ಚರಿತ್ರೆಯುಳ್ಳವರು. ಆ ಮಕ್ಕಳಲ್ಲಿಯೇ ಮೊಟ್ಟ ಮೊದಲನೆಯ ಮಗ ನಾಭಿರಾಜ. ಸ್ವಲ್ಪ ವೇಗ ಅನಿಸ್ತದೆ, 3 ದಿವಸದಲ್ಲಿ ಭಾಗವತ ಪಂಚಮಸ್ಕಂದ ಮುಗಿಸಬೇಕಾಗಿದೆ. ಹಾಗಾಗಿ ಮಹತ್ತರವಾದ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ನೋಡಿದರೆ ಭಾಗವತದ ಪಂಚಮಸ್ಕಂದ ಇದು ಅತೀ ಕಷ್ಟ. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ವರ್ಣನೆ ಮಾಡಬೇಕಾದ ವಿಷಯ ಬಹಳ ಇದೆ. ಆದರೆ ಪ್ರಾರಬ್ಧ ಕಾಲ ಕಮ್ಮಿ ಇದೆ. 3 ದಿವಸ ಸೇರಿದರೂ ಕೂಡ ದಿನಕ್ಕೆ 3 ತಾಸು ಅಂದ್ರೆ 10 ತಾಸು ಆಗುವುದಿಲ್ಲ. ಇದು 10 ತಾಸಿನೊಳಗೆ 24 ಅಧ್ಯಾಯಗಳು ಮುಗಿಸಬೇಕು ಅಂದರೆ ಅತೀ ಕಷ್ಟ. ಕಷ್ಟದ ಜೊತೆಗೆ ಅತಿ ಮಹತ್ತರವಾದ ಸ್ಕಂದ ಇದು. ಎಷ್ಟು ವಿಷಯದ ಮಹತ್ವವಿದೆಯೋ ಅಷ್ಟನ್ನು ನೋಡಿಕೊಂಡು ಹೋಗೋಣ. ಮುಂದೆ ಮತ್ತೆ ಸಮಯ ಸಿಕ್ಕಾಗ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಆ ಮಹಾನುಭಾವ ನಾಭಿರಾಜ ಅಲ್ಲಿ ಅವತಾರವನ್ನು ತಾಳಿದ. ನಾಭಿರಾಜ ಅವತಾರವನ್ನು ತಾಳಿ ಅವನೂ ವಿಶೇಷವಾದಂತಹ ಒಂದು ಸೃಷ್ಟಿಯ ಕಾರ್ಯಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೇರುದೇವಿಯ ಜೊತೆಗೆ ವಿವಾಹವನ್ನು ಆಗ್ತಾನೆ. ಆ ಮೇರುದೇವಿಯ ಜೊತೆಗೆ ವಿವಾಹವನ್ನು ಮಾಡಿಕೊಂಡ. ಅಲ್ಲಿ ಅನೇಕ ವಿಧವಾದಂತಹ ಸಂಸಾರವನ್ನು ಮಾಡ್ತಾನೆ. ಆಗ ನಾಭಿ ಮತ್ತು ಮೇರುದೇವಿಯಲ್ಲಿಯೇನೆ ಸ್ವಯಂ ಪರಮಾತ್ಮ ಋಷಭ ನಾಮಕನಾಗಿ ಅವತಾರವನ್ನು ತಾಳಿದ. ಲೆಕ್ಕ ನೋಡಿ ಎಲ್ಲಿದ್ದಿದೆ. ಮತ್ತೆ ಸ್ವಲ್ಪ ಹಿಂದೆ ನೆನಪಿಸ್ಕೊಳ್ಬೇಕು ನಾವು. ಬ್ರಹ್ಮದೇವರು, ಸ್ವಯಂಭೂಮನು, ಶತರೂಪಾದೇವಿ, ಆಕೂತಿ ದೇವಹೂತಿ ಪ್ರಸೂತಿ, ಪ್ರಿಯವ್ರತ, ಉತ್ಥಾನಪಾದ, ಈ 3 ಜನರಲ್ಲಿ 3 ಹೆಣ್ಣು ಮಕ್ಕಳಲ್ಲಿ ಅನೇಕ ಸಂತಾನ. ಅಲ್ಲಿ ಕಪಿಲ, ಯಜ್ಞ, ದತ್ತಾತ್ರೇಯ, ನರನಾರಾಯಣ, ವೈಕುಂಠ, ತಾಪಸ, ಬುದ್ಧ, ಹೀಗೆ ಅನೇಕ ಜನ ಮಕ್ಕಳು ಈ ಕಡೆಗೆ. ಆ ಕಡೆಗೆ ಗಂಡು ಸಂತಾನದಲ್ಲಿ ಉತ್ಥಾನಪಾದ, ಅವನ ಮಗ ಧ್ರುವ, ಅವನ ಮಗ ಸಂವತ್ಸರ, ಅವನ ಮಗ ಶಿಂಶುಮಾರ, ಹೀಗೆ ಅನೇಕ ಜನ. ಅಲ್ಲಿ ಒಂದು ಸಂಸಾರ ಪ್ರಾರಂಭ. ಈ ಕಡೆಗೆ ಪ್ರಿಯವೃತ, ಆ ಪ್ರಿಯವೃತನಿಗೆ ಬರ್ಹಿಷ್ಮತಿಯ ಜೊತೆಗೆ ವಿವಾಹ. ಆ ಪ್ರಿಯವೃತ ಬರ್ಹಿಷ್ಮತಿಯ ಮಕ್ಕಳ ಜೊತೆಗೆ 9 ಜನ ಮಕ್ಕಳಾಗ್ತಾರೆ. ಅವರಲ್ಲಿ ಮೊದಲನೆಯವ ಅಗ್ನಿದ್ರ. ಆ ಅಗ್ನಿದ್ರ ಪೂರ್ವಚಿತ್ತಿಯ ಜೊತೆಗೆ ವಿಹಾರವನ್ನು ಮಾಡ್ತಾನೆ. ಅಲ್ಲಿ ಮತ್ತೆ 9 ಜನ ಮಕ್ಕಳಾಗ್ತಾರೆ. ಅಲ್ಲಿ ಮೊದಲನೆಯದವ ನಾಭಿರಾಜ. ಆ ನಾಭಿರಾಜನ ಹೊಟ್ಟೆಯಲ್ಲಿ ಮೇರುದೇವಿ, ನಾಭಿರಾಜನ ಹೊಟ್ಟೆಯಲ್ಲಿ ವೃಷಭ ನಾಮಕನಾಗಿ ಪರಮಾತ್ಮ ಅವತಾರವನ್ನು ತಾಳ್ತಾನೆ. ಈ ವೃಷಭ ನಾಮಕನ ಪರಮಾತ್ಮನ ಇವನು
ಇಂದ್ರನ ಮಗಳಾದ ಜಯಂತಿಯ ಜೊತೆಗೆ ವಿವಾಹ ಆಗುತ್ತೆ. ಜಯಂತಿಯ ಜೊತೆಗೆ ವಿವಾಹ ಆದಾಗ ಈ ವೃಷಭನಿಗೆ 100 ಜನ ಮಕ್ಕಳು. 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ಮೊದಲನೆಯ 9 ಜನ ನೀವು ಏಕಾದಶ ಸ್ಕಂದದಲ್ಲಿ ಕೇಳುವವರಿದ್ದೀರಿ. ಕವಿ, ಹರಿ, ಪಿಪ್ಪಲಾದ, ಅಂತರಿಕ್ಷ, ಆವಿರ್ಹೋತ್ರ, ಬುದ್ಧ, ಚಮಸ, ಕರಭಾಜನ ಎನ್ನುವ 9 ಜನ ಜ್ಞಾನಿಗಳು. ಅವರಿಗೆ ಹೀಗೆ ಪ್ರತ್ಯೇಕ ಹೆಸರನ್ನು ಕೊಟ್ಟ ಪರಮಾತ್ಮ. ಉಳಿದ 91 ಜನ ಮಕ್ಕಳಿಗೆ ಹೋಲ್ಸೇಲ್ ಆಗಿ ಒಂದೇ ಹೆಸರು, ಜಾಯಂತೆಯರು. ಜಾಯಂತೆಯ 1, ಜಾಯಂತೆಯ 2, ಜಾಯಂತೆಯ 3, ಹೀಗೆ ಪರಮಾತ್ಮನ 100 ಜನ ಸಂತಾನ ಆಯಿತು. ಈ 100 ಜನ ಸಂತಾನವನ್ನು ಮಾಡಿಕೊಂಡು ಪರಮಾತ್ಮ ಸಕಲ ಜನನಿಕಾಯ ವೃಜಿನ ನಿರಸ ಶಿವತಮ ಪ್ರವರ ಗುಣಗುಣೈಕ ದೇಶ ಕಥನಾದೃತೇಹೇ, ಇಷ್ಟು ದೊಡ್ಡದಾದಂತಹ ಸಂಸಾರವನ್ನು ಮಾಡಿಕೊಂಡು ಪರಮಾತ್ಮ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ. ವೃಷಭನಾಮಕ ರಾಜ್ಯ ಆಳುವಾಗ ಸಂಚಾರ ಮಾಡಿದ ವಿಶಿಷ್ಟವಾದ ಪ್ರದೇಶ. ನಿಮಗೆಲ್ಲ ಸುಮ್ಮನೆ ಒಂದು ಕಿವಿ ಮಾತು, ಇದೊಂದು ನಮಗೆ ಭಾರತ ದೇಶ, ಭಾರತ ದೇಶದೊಳಗೆ ರಾಜ್ಯಗಳು, ಆ ರಾಜ್ಯದೊಳಗೊಂದು ಕರ್ನಾಟಕ. ಯಾರೋ ಒಬ್ಬ ರಾಜನೋ ಯಾರೋ ಒಬ್ಬ ಮಂತ್ರಿಯೋ ಇಟ್ಟದ್ದಲ್ಲ ಇದು ಹೆಸರು. ವೃಷಭದೇವರ ಕಾಲದಲ್ಲಿಯೇನೆ ಬಂದ ಹೆಸರಿದು. ವೃಷಭದೇವರು ಸಂಚಾರ ಮಾಡಿದ ಪ್ರದೇಶ ಕರ್ನಾಟ ದೇಶಾಯಾಮ್ ಅಂತ ಭಾಗವತ ಹೇಳುತ್ತೆ. 5-6 ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸ ದೇವರು ರಚನೆ ಮಾಡಿದ ಭಾಗವತದಲ್ಲಿ ನಮ್ಮ ಕರ್ನಾಟಕ ದೇಶದ ಉಲ್ಲೇಖವಿದೆ. ಈ ವಿಶಿಷ್ಟವಾದ ದೇಶದಲ್ಲಿ ವೃಷಭದೇವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸಂಚಾರವನ್ನು ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಸಂಚಾರವನ್ನು ಮಾಡಿ ಕೊನೆಗೆ ವೃಷಭದೇವರು ಬ್ರಹ್ಮದೇವರ ಸತ್ರಕ್ಕೆ ಬರ್ತಾರೆ. ಸತ್ರಕ್ಕೆ ಬಂದು ಆ 100 ಜನ ಮಕ್ಕಳನ್ನು ಮುಂದೆ ಕೂಡಿಸಿಕೊಳ್ತಾರೆ. 300 ಜನ ಮಕ್ಕಳನ್ನು ಮುಂದೆ ಕೂಡಿಸಿಕೊಂಡು ಆಗ ವೃಷಭದೇವರು ಅವರೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅತೀ ಶ್ರೇಷ್ಠವಾದಂತಹ ಉಪದೇಶ. ಇದಕ್ಕೆ ಜಾಯಂತೆಯ ಉಪಾಖ್ಯಾನ ಅಂತ ಕರೀತಾರೆ. ಭಾಗವತದಲ್ಲಿ ಕೆಲವು ಠೋಕ್ ವಿಷಯಗಳಿವೆ, ಕೆಲವು ಮಹತ್ತರವಾದ ವಿಷಯಗಳು. ನೀವು ಭಿಕ್ಷುಗೀತೆ ಕೇಳಿದ್ದೀರಿ, ವೇಣುಗೀತ ಕೇಳಿದ್ದೀರಿ, ಶ್ರುತಿಗೀತ ಕೇಳಿದ್ದೀರಿ, ರುದ್ರಗೀತ ಕೇಳಿದ್ದೀರಿ, ಅಜಾಮಿಳ ಉಪಾಖ್ಯಾನ ಅಂತ ಕೇಳಿದ್ದೀರಿ. ಅದೇ ರೀತಿಯಾಗಿ ಆ ಒಂದು ಸಾಲಿನಲ್ಲಿ ಸೇರುವಂಥದ್ದೇ ಇನ್ನೊಂದು ಜಾಯಂತೆಯ ಉಪಾಖ್ಯಾನ ಅಂತ ಹೇಳಿ. ಇದನ್ನು ಕೇಳುವಾಗ ಪರೀಕ್ಷಿತ ಶುಕಾಚಾರ್ಯರಿಗೊಂದು ಪ್ರಶ್ನೆ ಮಾಡಿದ. ಈ ಪರಮಾತ್ಮನಿಗೆ ವೃಷಭ ಅಂತ ಯಾಕೆ ಹೆಸರು ಬಂತು? ವೃಷಭ ಅನ್ನುವ ಶಬ್ದಾರ್ಥ ಏನು ಅನ್ನುವುದನ್ನು ಪರೀಕ್ಷಿತ ಶುಕಾಚಾರ್ಯರನ್ನು ಕುರಿತು ಕೇಳಿದಾಗ ಶುಕಾಚಾರ್ಯರು ಪರೀಕ್ಷಿತನನ್ನು ಕುರಿತು ಹೇಳ್ತಾರೆ, ನೋಡಪ್ಪ, ವೃಷಭ ಅನ್ನುವ ಶಬ್ದಕ್ಕೆ ಶ್ರೇಷ್ಠ ಅಂತ ಹೆಸರು. ವೃಷಭ ಎನ್ನುವ ಶಬ್ದಕ್ಕೆ ಶ್ರೇಷ್ಠ ಅಂತ ಹೆಸರು. ಏನು ಪರಮಾತ್ಮನಿಗೆ ಶ್ರೇಷ್ಠ ಅಂತ ಹೆಸರು ಬಂತು ಅಂದರೆ, ಶ್ರೇಷ್ಠ ಅಂದರೆ ಪರಮಾತ್ಮ ಅವನು ಇಡೀ ಜಗತ್ತಿನಲ್ಲಿ ಯಾವುದೆಲ್ಲ ಶ್ರೇಷ್ಠವಾದ ವಸ್ತುಗಳಿವೆ ಆ ಎಲ್ಲ ಶ್ರೇಷ್ಠವಾದ ವಸ್ತುಗಳಿಗೆ ಶ್ರೇಷ್ಠತೆಯನ್ನು ಕೊಟ್ಟವ ಪರಮಾತ್ಮ. ತ್ವದಾಜ್ಞೆಯ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದಿಶ್ಯ ತ್ವಾಮನುಸ್ಮರನ್ನೇವ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಂ ಸರ್ವಕರ್ಮ ಕರ್ತ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಫಲ ಭೋಜಯಿತ್ರ ಸರ್ವಸ್ವಾಮಿ ಅಂತ ಏನು ರಾಯರು ಪ್ರಾತಃಸಂಕಲ್ಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಯಾದವಾರ್ಯರು ಈ ಒಂದು ಗದ್ಯದ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಪರಮಾತ್ಮನಿಗೆ ಯಾಕೆ ಶ್ರೇಷ್ಠ ಅಂದರೆ ಇಡೀ ಜಗತ್ತಿನಲ್ಲಿ ಯಾವುದೆಲ್ಲ ಶ್ರೇಷ್ಠ 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 ಅಂತ ವಸ್ತುಗಳಿವೆ ಆ ಎಲ್ಲ ವಸ್ತುಗಳಿಗೂ ಶ್ರೇಷ್ಠ ಪರಮಾತ್ಮ. ವಿಷ್ಣು ಸಹಸ್ರನಾಮದಲ್ಲಿಯೂ ಈ ಶಬ್ದ ಬಂದಿದೆ. ಕರ್ಮಧರ್ಮ ಸಂಯೋಗ. ಇವತ್ತು ಪ್ರಾತಸ್ಮರಣೀಯರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆ. ಇವತ್ತು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಈ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವ ಈ ಶ್ರೇಷ್ಠ ಎನ್ನುವ ಶಬ್ದಕ್ಕೆ ಒಂದು ವ್ಯಾಖ್ಯಾನ. ಏನು ಶ್ರೇಷ್ಠ ಅಂದರೆ?
ಸಾಮಾನ್ಯವಾಗಿ ನಾನು ಶ್ರೇಷ್ಠ ಅಂತಾಗಬೇಕು ಅಂದರೆ ನನ್ನನ್ನು ನಾನೇ ಹೇಳ್ಕೊಂಡ್ರೆ ಶ್ರೇಷ್ಠ ಆಗುವುದಿಲ್ಲ. ನನಗೆ ಶ್ರೇಷ್ಠ ಅಂತ ಯಾರೋ ಒಬ್ಬರು ಹೇಳಬೇಕು. ನೀನು ಸುಂದರ ಅಂತ ಯಾರೋ ಒಬ್ಬರು ನನಗೆ ಹೇಳಬೇಕು. ನೀನು ಉತ್ತಮ ಅಂತ ಹೇಳಿ ಯಾರೋ ಒಬ್ಬರು ನಿನಗೆ ಹೇಳಬೇಕು. ಆದರೆ ಪರಮಾತ್ಮ ಅವನು ಯಾರಿಗೂ ಹೇಳಬೇಕಾದದ್ದಲ್ಲ. ಅವನು ಶ್ರೇಷ್ಠ ತನ್ನಿಂದ ತಾನೇ ಆಗಿದ್ದಾನೆ. ಏನು ಹೀಗೆ ಮಾತಾಡ್ತೀರಿ ನೀವು? ತನ್ನಿಂದ ತಾನೇ ಹೇಳಿಕೊಂಡು ಬಿಟ್ಟರೆ ಇಡೀ ಜಗತ್ತಿಗೆ ಶ್ರೇಷ್ಠತೆ ಬಂದು ಬಿಡತ್ತಾ? ಸರ್ವಥಾ ಇಲ್ಲ. ಯಾಕೆ ಪರಮಾತ್ಮ ಶ್ರೇಷ್ಠ ಅಂದರೆ ಅವನು ಸ್ವತಂತ್ರ ಆದದ್ದರಿಂದ ಶ್ರೇಷ್ಠ. ಭಾಗವತದ ಪ್ರಾರಂಭದಲ್ಲಿ ಒಂದು ಶ್ಲೋಕ ಕೇಳಿದಿರಿ ನೀವು, ಮಂಗಳಾಚರಣೆಯನ್ನು. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚ ಅರ್ಥೇಶು ಅಭಿಘ್ನಃ ಸ್ವರಾಟ್. ಶಬ್ದ ಎಷ್ಟು ಚಂದ ಇದೆ ನೋಡಿ. ಅಭಿಘ್ನಃ ಸ್ವರಾಟ್ ಅಂದ್ರೇನರ್ಥ? ಇಡೀ ಜಗತ್ತನ್ನು ಅಭಿಘ್ನ, ಸರ್ವಜ್ಞ, ತಿಳಿದುಕೊಂಡವ. ಮತ್ತೆಂಥವ ಅವನು? ಸ್ವರಾಟ್ ಅಂದರೆ ಸ್ವರಮಣ, ಏಕತಂತ್ರ, ಸ್ವತಂತ್ರ. ನಿಮಗೆ ಇನ್ನೂ ಸ್ವಲ್ಪ ಸರಳ ಮಾಡಿ ಹೇಳಬೇಕು ಅಂದರೆ, ನನಗೆ ಹಸಿವೆ ಆಗಿದೆ, ನನಗೆ ನೀರಡಿಕೆ ಆಗಿದೆ. ನನಗೆ ಹಸಿವೆಯಾದಾಗ, ನೀರಡಿಕೆಯಾದಾಗ ಇನ್ನೊಂದನ್ನು ನಾನು ಅಪೇಕ್ಷೆ ಮಾಡಿಕೊಂಡು ನನ್ನ ನೀರಡಿಕೆ ತೀರಿಸ್ಕೊಳ್ತೇನೆ. ನನಗೆ ನೀರು ಬೇಕು, ನೀರಡಿಕೆ ಆಗಿದೆ ಅಂದ ತಕ್ಷಣ ಬಾಯಿಗೆಲ್ಲ ಬಂದು ನೀರು ಬೀಳೋದಿಲ್ಲ ರೀ. ಅಡುಗೆ ಮನೆಯೊಳಗೆ ಹೋಗ್ತೀವೋ, ಒಂದು ನಲ್ಲಿಯೋ ಅಥವಾ ಒಂದು ಕೊಡವೋ ಅಥವಾ ಒಂದು ಗ್ಲಾಸೋ ಅದರೊಳಗೆ ಹಾಕಿ ನೀರನ್ನು ಕುಡಿತೇವೆ ನಾವು. ಅಂದರೆ ಏನಾಯ್ತು? ಈಗ ನಾವು ನೀರು ಕುಡಿಯಬೇಕು ಅಂತ ನನಗೆ ಅಪೇಕ್ಷೆ ಬಂದಾಗ ನಾನು ಇಷ್ಟೆಲ್ಲ ಪದಾರ್ಥಗಳ ಮೊರೆ ಹೋಗಬೇಕು. ಅಸ್ವತಂತ್ರ. ನಮ್ಮ ಹಣೆ ಬಾರಕ್ಕೆ ನಾವು ಎಷ್ಟು ಅಸ್ವತಂತ್ರ ತಮರಿದ್ದೇವೆ ಅಂದರೆ, ನಾನು ಅಡುಗೆ ಮಾಡಿಕೊಂಡು ನಾನು ಊಟ ಮಾಡ್ತೀನಿ ಅಂತಂದರೂ ಕೂಡ ನಾನು ಅಸ್ವತಂತ್ರ ರೀ. ಯಾಕೆ ಹೇಳಿ ನೋಡೋಣ? ಎಂದಾದರೂ ಆ ತಟ್ಟೆಗೆ ಬಾಯಿ ಹಚ್ಚಿ ತಿನ್ನಲಿಕ್ಕಾಗತ್ತಾ? ಇಲ್ಲ. ಮಧ್ಯೆ ಏನು ಬೇಕು? ಕೈ ಬೇಕು. ಕೈಯಿಂದ ಕಲಿಸಿ ಕೈ ನನ್ನ ಬಾಯಿಯೊಳಗೆ ಹಾಕಿದ್ರೇ ನಾನು ತಿನ್ನಲಿಕ್ಕೆ ಸಾಧ್ಯ. ನಾನು ಮಾಡಿಕೊಂಡ ಅಡಿಗೆ, ನಾನು ಸಂಪಾದಿಸಿದ ಹಣ, ನಾನು ಭೋಗಿಸುವ ಈ ದೇಹ, ನನ್ನಾನೇ ಭೋಗಿಸಬೇಕು ಅಂತಾದರೂ ಇನ್ನೊಂದು ಅಪೇಕ್ಷಾ ಬರಬೇಕಾದ್ರೆ ಎಲ್ಲಿ ಸ್ವತಂತ್ರತೆ ಬಂತು ನಮಗೆ? ಎಲ್ಲಿಯ ಸ್ವತಂತ್ರತೆ ಬೇಕು? ಸರ್ವಥಾ ಇಲ್ಲ. ಅಂತೆಯೇ ಪರಮಾತ್ಮ ಅವನು ಶ್ರೇಷ್ಠ. ಯಾಕೆ ಹೇಳಿ? ಅವನು ಸ್ವರಮಣ. ಲಕ್ಷ್ಮೀ ಜೊತೆಗೆ ಕೂತಾಗ ನನಗೆ ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ತನ್ನಿಂದ ತಾನೇ ಜಗತ್ತು ಸೃಷ್ಟಿಯಾಗುವುದಕ್ಕೆ ಪ್ರಾರಂಭ ಆಯಿತು. ತಾನು ಹೀಗೆ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅಪೇಕ್ಷೆ ಪಟ್ಟ ತಕ್ಷಣ ಆ ಕೆಲಸ ಆಗತ್ತೆ. ಅಂತೆಯೇ ಅವನು ಸ್ವರಮಣ, ಅಂತೆಯೇ ಅವನು ಸ್ವರಾಟ್, ಅಂತೆಯೇ ಪರಮಾತ್ಮ ಅವನು ಸರ್ವತಂತ್ರ, ಸ್ವತಂತ್ರ. ನಾವು ಅಸ್ವತಂತ್ರ ತಮರು. ಈ ಚಿಂತನೆ, ಈ ಸಂದೇಶ ದಾಸ ಸಾಹಿತ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ತಿಳಿತೇವೆ. ಹೆಜ್ಜೆ ಹೆಜ್ಜೆಗೂ ತಿಳಿತೇವೆ. ಈಶ ದಾಸ್ಯತ್ವದ ಭಾವನೆ. ಪುರಂದರದಾಸರ ಅದ್ಭುತವಾದ ಒಂದು ಉಗಾಭೋಗನೂ ಇದೆ. ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕೋ, ಧಾಟಿಸು ಈ ಭವದ ಬೂಟಕತನದಲ್ಲಿ ಹರಿದಾಸನಾದರೆ ತೋಟ ಇಲ್ಲದ ಮೂಟೆ ಎತ್ತಿದಂತೆ ನೀಟಾಗದು ಕಾಣೋ ಎಂದಿಗೂ ಯಮಭಟರ ಕಾಟ ತಪ್ಪದು. ಕಾಶಿಯಲ್ಲಿದ್ದರು ಹಠಕಾಂಬರದರ ಶ್ರೀ ಪುರಂದರ ವಿಠಲ ನಿನ್ನ ಅಡಿಗಳಿಗೆ ದಾಸರ 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 ದಾಸನೆಂದೆನಿಸೋ ಅಂತಾರೆ. ಯಾರು ಇವರು? ಪುರಂದರದಾಸರು. ಇವರು ಹಾಡುವುದಕ್ಕೆ ಪ್ರಾರಂಭ ಮಾಡಿದರೆ ವ್ಯಾಸರಾಜರ ಮೂಲ ಪ್ರತಿಮೆ, ಆ ಮೂಲ ಗೋಪಾಲಕೃಷ್ಣ ಬಂದು ನರ್ತನ ಮಾಡ್ತಿದ್ದ. ಪಕ್ಷಿವಾಹನ ಪಾದದಲ್ಲಿ ಲಕ್ಷವಿಟ್ಟ ದಾಸರು ಇವರು ಬೇಸರದೆ ಭಜಿಸಿರೋ ಪುರಂದರ ದಾಸರಾಯರ ಅಂತ ನಾವು ಕೇಳ್ತೀವಲ್ಲ. ಪುರಂದರದಾಸರು ಕೀರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂತಾದರೆ ಆ ಮೂಲ ಗೋಪಾಲಕೃಷ್ಣ ಬಂದು ನರ್ತನ ಮಾಡ್ತಿದ್ದಂತೆ. ಅವರು ಹೀಗೆ ಹೇಳಬೇಕಾದಾಗ ನಾವು ಎಷ್ಟು ಅಸ್ವತಂತ್ರತಮರು, ನಾವು ಹೇಗೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಆ ಋಷಭನಾಮಕ ಶ್ರೇಷ್ಠ ಎನ್ನುವ ಪದದ ಅರ್ಥವನ್ನು ತಿಳಿಸುವಾಗ ಪ್ರಾತಸ್ಮರಣೀಯರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಮಗೆ ಈ ರೀತಿಯಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಪ್ರಾಯಶಃ ಅಂಥವರಿಗೇನೆ ಸಾಧ್ಯ ಇದು. ಯಾವ ಪಂಢರಾಪುರದ ವಿಠ್ಠಲ ಈ ಮಹಾನುಭಾವರ ಹತ್ತಿರ ಬಂದು ಬ್ರಾಹ್ಮಣ ವೇಷದಿಂದ ಬಂದು ಮುದ್ರೆಯನ್ನು ತಗೊಂಡ ಕಥೆ ಗೊತ್ತಿದೆಯಲ್ಲ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಪಂಢರಾಪುರದ ಯಾತ್ರೆಗೆ ಹೋಗಿರ್ತಾರೆ. ಹೋದಾಗ ಈ ಉತ್ತರಾದಿ ಮಠದಲ್ಲಿ ತಪ್ತ ಮುದ್ರಾಧಾರಣೆಗೆ ಒಂದು ಶ್ರೇಷ್ಠವಾದ ಒಂದು ಮಹತಿ ಇದೆ. ತಪ್ತ ಮುದ್ರಾಧಾರಣ, ಶೀತ ಮುದ್ರಾಧಾರಣ ಅಂತ ಎರಡು ಪದ್ಧತಿ. ಪ್ರತಿನಿತ್ಯ ಶೀತ ಮುದ್ರೆಯನ್ನು ನಾವು ಹಚ್ಚಿಕೊಳ್ಳುತ್ತೇವೆ.
ವರ್ಷಕ್ಕೋ ಒಮ್ಮೆ ಮಾತ್ರ ನಮಗೆ ಗುರುಗಳಾದ ಗುರುಮಠದಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುತ್ತೇವೆ. ಈ ಉತ್ತರಾದಿ ಮಠದ ಸತ್ಯಸಂಧರ ಮಹಿಮೆ ಎಂಥದ್ದು. ಒಂದು ಸಂಚಾರ ಮಾಡ್ತಾ ಇರುವಾಗ ಅಲ್ಲೇ ಮಂಗಳವೇಡ ಅಂತ ಒಂದು ಪ್ರಾಂತವಿದೆ. ಆ ಪ್ರಾಂತದಲ್ಲಿ ಸತ್ಯಸಂಧರು ಇರುವಾಗ ವಿಠ್ಠಲ ದೇವರಿಗೆ ತನ್ನ ಭಕ್ತನ ನೋಡುವ ಅಪೇಕ್ಷೆ ಆಯ್ತಂತೆ, ಸತ್ಯಸಂಧರನ್ನು ನೋಡುವ ಅಪೇಕ್ಷೆ. ಆಗ ವಿಠ್ಠಲ ಬ್ರಾಹ್ಮಣ ವೇಷವನ್ನು ಹಾಕ್ಕೊಂಡು ಬಂದು ಎಲ್ಲರಿಗೂ ಮುದ್ರೆ ಕೊಡುವ ಹಾಗೆ ಸಾಲಿನಲ್ಲಿ ಅಲ್ಲಿ ನಿಂತು ಬಿಟ್ಟರೆ ಸತ್ಯಸಂಧರು ಎಲ್ಲರಿಗೆ ಮುದ್ರೆ ಕೊಡುವ ಹಾಗೆ ಮುದ್ರೆ ಕೊಟ್ಟು ಬಿಟ್ರು. ಮರು ದಿವಸ ವಿಠ್ಠಲನ ದರ್ಶನಕ್ಕಾಗಿ ಸತ್ಯಸಂಧರು ಹೋಗುವ ಪದ್ಧತಿ ಹೋಗ್ತಾ ಇದ್ದಾರೆ. ಹೋಗಿ ನೋಡಿದರೆ ಆ ವಿಠ್ಠಲನ ಶಿಲಾಮಯ ಪ್ರತಿಮೆಯ ಮೇಲೆ ಈ ತಪ್ತ ಮುದ್ರೆಗಳು ಮೂಡಿವೆ ಅಂತ. ಭಾರೀ ಆಶ್ಚರ್ಯ ಆಯ್ತು ಅವರಿಗೆ, ಭಾರೀ ಆಶ್ಚರ್ಯ ಆಯ್ತು. ಆಗ ಸತ್ಯಸಂಧರು ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ ಅಂತ ಒಂದು ನಿಯಮ. ಉತ್ತರಾದಿ ಮಠಕ್ಕೆ ಅಷ್ಟೈಶ್ವರ್ಯವನ್ನು ತಂದು ಕೊಟ್ಟವರು. ಒಂದು, ವಿಠ್ಠಲ ತಾನು ಮುದ್ರೆಯನ್ನು ಹಾಕ್ಕೊಂಡಿದ್ದು. ಎರಡನೇದ್ದು, ಇವತ್ತು ನಾವೆಲ್ಲ ಏನು ಗಯಾ ವಿಷ್ಣುಪಾದದ ಮೇಲೆ ಶ್ರಾದ್ದವನ್ನು ಮಾಡ್ತೇವಲ್ಲ, ಇದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟವರು, ಇದಕ್ಕೆ ನಮಗೆ ಶ್ರಾದ್ದ ಮಾಡುವುದಕ್ಕೆ ಅನುಗ್ರಹ ಮಾಡಿದವರು ಅಂದರೆ ಸತ್ಯಸಂಧರು. ಎರಡು ಹಿನ್ನೆಲೆ ಆಗತ್ತೆ. ವಿದ್ಯಾಧೀಶರ ಕಾಲಕ್ಕೊಮ್ಮೆ ಈ ಘಟನೆ ಆಗತ್ತೆ, ಸತ್ಯಸಂಧರ ಕಾಲಕ್ಕೊಮ್ಮೆ ಘಟನೆ ಆಗತ್ತೆ. ಗಯಾವಾಡರು ಮಾನಸಪುತ್ರರು, ಬ್ರಹ್ಮದೇವರ ಮಾನಸಪುತ್ರರವರು. ಒಂದು ಸಲ ಅವರಿಗೆ ಅಹಂಕಾರ ಬಂತು. ಸಾಮಾನ್ಯ ಪದ್ಧತಿ ಏನು ಅಂದರೆ, ಉತ್ತರಾದಿ ಮಠದವರು ಅಲ್ಲಿ ಹೋದಾಗ ಆ ವಿಷ್ಣುಪಾದದ ಪಕ್ಕದಲ್ಲಿ ಏನೇ ಪೀಠ ಹಾಕಿ ಮೂಲರಾಮದೇವರ ಪೂಜೆ ಮಾಡುವ ಪದ್ಧತಿ. ಅವರಿಗೆ ಅನಿಸ್ತು, ಎಲ್ರಿಗೂ ಮಾಡ್ತಾ ಬಂದಿದ್ದೀವಿ, ಇವ್ರಿಗೆ ಯಾಕೆ ಮಾಡಬೇಕು ನಾವು, ಇದೊಂದು ಸಲ ಬಿಟ್ಟು ಬಿಡೋಣ ಅಂತ ಹೇಳಿ ಗುರುಗಳು ಬರುವ ಸಮಯವನ್ನೇ ನೋಡಿ ಆ ವಿಷ್ಣು ಪಾದದ ಮಂದಿರದ ಕೀಲಿ ಹಾಕ್ಕೊಂಡು ಹೋಗಿಬಿಟ್ಟು. ಸತ್ಯಸಂಧ ತೀರ್ಥರು ಆ ಛಾಯಾವಟ ಅಲ್ಲೆಲ್ಲ ದರ್ಶನಾದಿಗಳನ್ನು ಮಾಡಿಕೊಂಡು ವಿಷ್ಣುಪಾದದ ದರ್ಶನಕ್ಕೆ ಹೋಗಬೇಕು ಅಂತ ಬಂದರೆ ಬಾಗಿಲು ಹಾಕಿದೆ ಕೀಲಿ. ಎಷ್ಟು ಕರೆದ್ರು ಅವ್ರು ಯಾರೂ ಬರುವುದಿಲ್ಲ, ನಾವೆಲ್ಲ ಆ ಕೆಲಸ ಇದೆ ಇದು ಇದೆ ಅಂತ ಹೇಳಿ ಹೋಗಿಬಿಟ್ರು. ಅಲ್ಲಿಯೇ ರಾಮದೇವರ ಪೆಟ್ಟಿಗೆ ಇಟ್ಟರು, ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದರು. ಪ್ರಾರ್ಥನೆ ಮಾಡುವುದಕ್ಕೆ ಕೊನೆಗೆ ವಿಷ್ಣು ಸಹಸ್ರನಾಮ ಹೇಳಿ ಸರ್ವಪ್ರಹರಣಾಯುಧ ಅಂತ ಮುಕ್ತಾಯ ಆಗಿದೆ. ಆ ಬಾಗಿಲಿನ ಕೀಲಿ ತನ್ನಿಂದ ತಾನೇ ಬಿಚ್ಚಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಆ ವಿಷ್ಣುದು ಗಯಾವಾಡರೆಲ್ಲರೂ ಕೂಡ ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳಿ ಉತ್ತರಾದಿ ಮಠದ ಮೊದಲಿಂದಲೂ ಬಂದ ಪದ್ಧತಿಯನ್ನು ಹಾಕಿಕೊಟ್ರು. ಅಂತಹ ಮಹಾನುಭಾವರು ಸತ್ಯಸಂಧರು. ಅವರ ಆರಾಧನೆ ಇವತ್ತು, ನಾಳೆ ನಾಡಿದ್ದು. ನಾಳೆ ಮಧ್ಯಾರಾಧನೆ, ಇವತ್ತು ಸತ್ಯಸಂಧರ ಪೂರ್ವಾರಾಧನೆ. ಆ ವೃಷಭನಾಮಕನ ಚಿಂತನೆಯ ಹಿನ್ನೆಲೆಯಲ್ಲಿ ಆ ಸತ್ಯಸಂಧರ ಚಿಂತನೆಯೂ ನಮಗೆ ಬಂದದ್ದು. ಇದು ವಿಶೇಷ. ವಿಷ್ಣೋ ಪದಶ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂನೋ ಹೃದಂಬರೆ. ಅಂತಹ ಸತ್ಯಸಂಧರು ಈ ಶ್ರೇಷ್ಠ ಎನ್ನುವಂತಹ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇದೆಲ್ಲ ಇದ್ದರೂ ನಾವು ಮೂಲ ಕಥೆ ಬಿಡು ಹಾಗಿಲ್ಲ. ಪರೀಕ್ಷಿತ ಪ್ರಶ್ನೆ ಕೇಳಿದ್ದ ಶುಕಾಚಾರ್ಯರಿಗೆ, ಈ ವೃಷಭನಾಮಕನಾದ ಪರಮಾತ್ಮನಿಗೆ ವೃಷಭ ಅಂತ ಹೆಸರು ಬರಲಿಕ್ಕೇನು ಕಾರಣ, ಅದರ ಅರ್ಥ ಏನು ಅಂತ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ, ವೃಷಭ ಎಂದರೆ ಶ್ರೇಷ್ಠ. ಇಡೀ ಜಗತ್ತಿನಲ್ಲಿ ಯಾವ ಶ್ರೇಷ್ಠವಾದ ವಸ್ತುಗಳಿವೆ, ಆ ಎಲ್ಲ ಶ್ರೇಷ್ಠವಾದ ವಸ್ತುಗಳಿಗೆ ಶ್ರೇಷ್ಠತೆಯನ್ನು ಕೊಟ್ಟವ ಪರಮಾತ್ಮ, ಆದ್ದರಿಂದ ಇವನಿಗೆ ವೃಷಭ. ಹೀಗೆ ವೃಷಭದೇವರು ತಾವು ವಿಶೇಷವಾದಂತಹ ಚಿಂತನೆಯನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಪ್ರಾರಂಭವನ್ನು ಮಾಡಿ ಬ್ರಹ್ಮಸತ್ರಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮಸತ್ರಕ್ಕೆ ಬಂದರೆ ಅಲ್ಲಿ ಉತ್ತಮವಾದಂತಹ ಜ್ಞಾನ ಸತ್ರ ನಡೀತಾ ಇದೆ. ಎಲ್ಲ ಋಷಿಮುನಿಗಳೆಲ್ಲ ಕೂತಿದ್ದಾರೆ. ಅವರ ಮಧ್ಯದಲ್ಲಿ ವೃಷಭದೇವರು ಪೀಠಾಸೀನರಾಗಿ ಕುಳಿತು ತನ್ನ 100 ಜನ ಮಕ್ಕಳನ್ನು ಮುಂದೆ ಕೂಡಿಸಿಕೊಳ್ತಾರೆ. ವೃಷಭದೇವರ ಅವತಾರದ ಮುಕ್ತಾಯದ ಹಂತಕ್ಕೆ ಬಂದಿದ್ದಾರೆ. ಮುಕ್ತಾಯದ ಹಂತಕ್ಕೆ ಬಂದು ಆ ಎಲ್ಲ 100 ಜನ ಮಕ್ಕಳಿಗೆ ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಎಷ್ಟು ಅದ್ಭುತವಾದ ಉಪದೇಶ ಅದು! ನಾವೆಲ್ಲರೂ ಅವಶ್ಯವಾಗಿ ತಿಳಿಯಲೇಬೇಕಾದ ಉಪದೇಶ ಅದು. ಒಬ್ಬ ಮನುಷ್ಯ ತಾನು ತನ್ನ ಕಾರ್ಯಗಳೆಲ್ಲ ಮುಗಿದ ಮೇಲೆ ಇನ್ನು ಮುಂದಿನ ಜವಾಬ್ದಾರಿ ತನ್ನ ಕುಲಕ್ಕೆ ಕೊಡುವ ಪ್ರಸಂಗದಲ್ಲಿ ಮಗನಿಗೆ ಏನು ಉಪದೇಶ ಮಾಡಬೇಕೋ ವೃಷಭದೇವರು ಅದನ್ನು ಮಾಡಿ ತೋರಿಸಿದ್ದಾರೆ. ವೃಷಭದೇವರು ಮಾಡಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಪ್ರಹ್ಲಾದರ ಚಿಂತನೆಯಲ್ಲಿ ನೀವು ಮುಂದೆ ಸಪ್ತಮ ಸ್ಕಂದದಲ್ಲಿ ಕೇಳುವವರಿದ್ದೀರಿ. ಪ್ರಹ್ಲಾದ ಅಂತಾನೆ, ಈ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮ ಕೊಟ್ಟಾಗ ಅದು ಯಾಕೆ ಕೊಟ್ಟ ಪರಮಾತ್ಮ ಅಂದರೆ ಸಾಧನೆಗಾಗಿ ಕೊಟ್ಟಿದ್ದಾನೆ.
ಎಷ್ಟು ತೀಕ್ಷ್ಣ ಮಾತು ಹೇಳ್ತಾನೆ ಪ್ರಹ್ಲಾದ ಅಂದರೆ ಅರವಿಂದ ನಾಭ ಪಾದ ವಿಮುಖಾತ್ ಶ್ವಪಚಂ ವರಿಷ್ಠಂ. ನಾನು ಉತ್ತಮ ಬ್ರಾಹ್ಮಣ್ಯದಲ್ಲಿ ಹುಟ್ಟಿದ್ದೇನೆ, ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ, ನಾನು ದೇವರ ಪೂಜೆ ಮಾಡಿಬಿಟ್ರೆ ದೇವರು ನನಗೆ ಒಲಿದು ಬಿಡುತ್ತಾನೆ ಅಂತ ತಿಳಿದಿದ್ರೆ ತಪ್ಪು ಅಂತಾನೆ ಶಾಸ್ತ್ರ ಹೇಳ್ತದೆ. ಪ್ರಹ್ಲಾದ ಹೇಳ್ತಾನೆ, ಎಷ್ಟೇ ಉತ್ತಮವಾದ ಬ್ರಾಹ್ಮಣ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ಪರಮಾತ್ಮನ ಪಾದಾರವಿಂದಗಳಲ್ಲಿ ನೀನು ರತಿ ಮಾಡಲಿಲ್ಲ ಅಂತಾದರೆ, ಭಕ್ತಿ ಮಾಡಲಿಲ್ಲ ಅಂತಾದರೆ ಶ್ವಪಚನಿಗಿಂತಲೂ ಕನಿಷ್ಠ ಅಂತ. ಶ್ವಪಚ ಅಂದರೆ ಎಷ್ಟು ತೀಕ್ಷ್ಣ ಬೈತದೆ ಭಾಗವತ ಅಂದರೆ, ಪ್ರತಿನಿತ್ಯ ಸ್ಮಶಾನದಲ್ಲಿ ಹೆಣಗಳನ್ನು ಸುಟ್ಟು ಹೆಣದ ತಲೆಬುರುಡೆಯಲ್ಲಿ ನೀರು ಹಾಕಿ ಅಕ್ಕಿ ಹಾಕಿ ಅನ್ನ ಮಾಡಿ ಅದು ಕೃಷ್ಣಾರ್ಪಣ ಅಂತ ಹೇಳುವ ವ್ಯಕ್ತಿ ಶ್ರೇಷ್ಠ, ಈ ಬ್ರಾಹ್ಮಣ ಕನಿಷ್ಠ ಅಂತ ಆಗ್ತಾನೆ. ಬ್ರಾಹ್ಮಣ್ಯದಲ್ಲಿ ಹುಟ್ಟಿಬಿಟ್ರೆ ನಂದೆಲ್ಲ ಸಾಧನೆ ಆಯಿತು ಅಂತ ಯಾರು ತಿಳ್ಕೋತಾರಲ್ಲ ಅವರಿಗೆ ಆ ಮಟ್ಟದ ವಿವೇಕ ಬೇಕು. ವಿಪ್ರಾತ್ ದ್ವಿಷಡ್ ಗುಣಯುತಾತ್ ಅರವಿಂದ ನಾಭ ಪಾದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಬ್ರಾಹ್ಮಣನಾದವ 12 ವಿಧವಾದ ಗುಣಗಳು ಅವನಿಗೆ ಇರಬೇಕು. ಯಜ್ಞ, ಯಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ, ಕರ್ಮ, ಇವುಗಳೆಲ್ಲ 12 ವಿಧವಾದ ಲಕ್ಷಣಗಳು ಬ್ರಾಹ್ಮಣ್ಯದ್ದು. ಇವುಗಳನ್ನೆಲ್ಲ ಮಾಡಿ ಏನು ತಪ್ಪು ಮಾಡ್ತೇವೆ ಗೊತ್ತಾ? ಎಲ್ಲ ಕರ್ಮಗಳನ್ನು ಮಾಡ್ತೇವೆ, ಮಾಡಿದ ಮೇಲೆ ಕೊನೆಗೆ ಒಂದು ಸಲ ನಾನು ಮಾಡಿದೆ ನೋಡು ಅಂದುಬಿಡುತ್ತೇವೆ, ಮುಗೀತು, ಎಲ್ಲ ಮಾಡಿದ್ದು ಹಾಳೆ. ಪುರಾಣ ಕೇಳಿ ನಾನು ಬಂದೆ, ಕಥೆಗಳನ್ನು ನಾನು ಕೇಳಿದೆ. ಹೇಗೆ ಕೇಳ್ತೇವೆ ಅಂದರೆ, ಇಡೀ ಜಗತ್ತಿನಲ್ಲಿ ನಾನೇ ಒಬ್ಬನೇ ಪುರಾಣ ಕೇಳಿದ್ನೇನೋ ಅನ್ನುವ ಹಾಗೆ ಅಹಂಕಾರ ಬಂದು ಬಿಡುತ್ತೆ ನಮಗೆ. ಯಾವಾಗ ನಾ ಅನ್ನುವ ನಮ್ಮ ಶಬ್ದ ನಮ್ಮಲ್ಲಿ ಬಂತೋ ಆಗ ನಮ್ಮೆಲ್ಲರ ಪಾಪಗಳು ಮತ್ತೆ ಮಡುಗಡ್ತದೆ, ಮಾಡಿದ ಕರ್ಮ ಎಲ್ಲ ಹೋಗಿಬಿಡುತ್ತೆ. ಭಾಗವತದ ದಶಮಸ್ಕಂದದಲ್ಲಿಯೂ ಇದೇ ಕೇಳಿರ್ತೀರಿ. ಗೋವರ್ಧನ ಪೂಜೆ ಕೃಷ್ಣ ಅಂದ, ಪ್ರತಿ ಸಲ ಅವ್ರಿಗೆ ಯಾರಿಗೆ ಕರಿತೀರಿ? ನಾನು ಗೋವರ್ಧನ ಪೂಜೆ ಮಾಡ್ತೀನಿ ಅಂತ. ಗೋಪಾಲಕರಂದರು ನೀನೇನು ಮಾಡಿಸೋದೋ ನಾವು ಮಾಡ್ತೀವಿ ಅಂತಂದ್ರು. ನೋಡ್ರಿ, ನಾವು ಮಾಡ್ತೀವಿ ಅಂತಂದಿದ್ದಕ್ಕೆ 7 ದಿನ ಅವ್ಯಾಹತವಾಗಿ ಮಳೆ ಸುರಿಸುವ ಪ್ರಸಂಗ ಬಂತು. ಕೊನೆಗೆ ನಮ್ಮಿಂದೇನೂ ಇಲ್ಲ ಸ್ವಾಮಿ, ಎಲ್ಲ ನೀನೇ ಅಂತ ಹೇಳಿ ಅವನ ಪಾದಕ್ಕೆ ಬಿದ್ದರು, ಗೋವರ್ಧನ ಪರ್ವತ ಎತ್ತಿದರು ಅಂತ ನಾವು ಕೇಳುತ್ತೇವೆ. ಹಾಗೆ ಈ ವೃಷಭನ ಮಕ್ಕಳಿಗೂ ಒಂದು ಕ್ಷಣ ಅನಿಸಿಬಿಡ್ತ್ರಿ, ನಾನು ಎಲ್ಲಿ ಹುಟ್ಟಿ ಬಂದಿದ್ದೇನೆ? ವೃಷಭನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದೇನೆ. ನಮ್ಮಪ್ಪ ವೃಷಭ, ನಮ್ಮ ಅಜ್ಜ ಅಗ್ನಿಧ್ರ, ಅವನ ಅಪ್ಪ ಪ್ರಿಯವೃತ, ಅವನಪ್ಪ ಬ್ರಹ್ಮ. ಲೆಕ್ಕದಲ್ಲಿ ನಾವು ಬ್ರಹ್ಮನ ಮೊಮ್ಮಕ್ಕಳು. ಬ್ರಹ್ಮನ ಮೊಮ್ಮಕ್ಕಳಾದಂತಹ ನಮಗೆ ಸಾಧನ, ಯಜ್ಞ, ಯಾಗ, ಜಪ, ತಪ ಯಾಕೆ ಬೇಕು ಹೇಳಿ ನೋಡೋಣ? ಸುಮ್ಮನೆ ಆರಾಮಾಗಿ ಇರೋಣ, ಜೀವನವನ್ನು ಸವಿದು ಬಿಡೋಣ ಅನ್ನುವ ಅಹಂಕಾರ ಬರಲಿಕ್ಕೆ ಶುರುವಾಯಿತು. ಯಾರಿಗೆ? ಈ ಋಷಭನ 100 ಜನ ಮಕ್ಕಳಿಗೆ. ಆಗ ಪರಮಾತ್ಮ ಅಂದ, ಬನ್ನಿ ನಿಮಗೆ ಉಪದೇಶ ಮಾಡ್ತೇನೆ, ಬನ್ನಿ ಕೂಡಿ ಅಂತ ಹೇಳಿ ಆ ಭಾಗವತದ ಉಪದೇಶವನ್ನು ಪ್ರಾರಂಭವನ್ನು ಮಾಡ್ತಾನೆ. ವೃಷಭೌವಾಚ ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೆ ತಪೋ ದಿವ್ಯಂ ಅರ್ಹತ ಏನ ಸತ್ವಂ ಶುದ್ಧೇತ ಯಸ್ಮಾತ್ ಬ್ರಹ್ಮ ಸುಖಂ ಹ್ಯನಂತಂ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ. ವೃಷಭದೇವರು ಹೇಳ್ತಾರೆ, ವೃಷಭೌವಾಚ, ವೃಷಭನೇ ಹೇಳಿದ ಮಾತುಗಳು, ಮಕ್ಕಳನ್ನು ಕೂಡಿಸಿಕೊಂಡು ಸ್ವಯಂ ಪರಮಾತ್ಮನ ಮಾತುಗಳು ಇವೆಲ್ಲ. ವೃಷಭ ಹೇಳ್ತಾನೆ, ಮಕ್ಕಳ ಸುಮ್ಮನೆ ಪುಕ್ಕಟೆಯಾಗಿ ಸಿಕ್ಕಿದೆ ಅಂತ ಹೇಳಿದ ಮೇಲೆ ಎಲ್ಲವೂ ನಂದೆ ಅಂತ ಅನ್ನೋದಲ್ಲಪ್ಪ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ, ದೇಹ ನನ್ನದು, ಸೌಂದರ್ಯ ನನಗಾಗಿ, ಈ ರೂಪ ನನಗಾಗಿ, ಈ ಸಂಪತ್ತು ನನಗಾಗಿ ಎನ್ನುವ ಅಪೇಕ್ಷೆ ಪಡಬೇಡಿ. ಕ್ಷುದ್ರವಾದ ಜೀವನ ಇದೆ, ಸಾಧನೆ ಮಾಡಿ ಅಂತ ಹೇಳಿದಾಗ ಇಲ್ಲ, ಇನ್ನು ಚಿಕ್ಕ ಮಗು ಇದೆ, 6 ವರ್ಷಕ್ಕೆ ಸಾಧನೆ ಮಾಡ್ತಾನೆ. 6 ವರ್ಷ ಆದ ಮೇಲೆ ಉಪನಯನ ಆಗತ್ತೆ, ಅಪ್ಪ ಹೇಳ್ತಾನೆ ಸಂಧ್ಯಾವಂದನ ಮಾಡೋ ಅಂತ, ಅಮ್ಮ ಹೇಳ್ತಾಳೆ ಏನು ಸಂಧ್ಯಾವಂದನ ಮಾಡ್ತೀಯೋ ಮಾರಾಯ, ನಿನಗೆ ಮೊದಲೇ ಖರ್ಚು ಮಾಡಿ ಮಾಡಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ದೇನಪ್ಪ, ನೀನು ಅಲ್ಲಿ ಕಲಿಬೇಕು, ಇದೆಲ್ಲ ಮುದುಕರಾದ ಮೇಲೆ ನೋಡೋಣ ಅಂತ ಅಮ್ಮ ಹೇಳ್ತಾಳೆ.
ಸರಿ ಅಂತ ಹೇಳಿ ಇಷ್ಟರೊಳಗೆ ಎಲ್ಲ ಮುಗಿಯತ್ತೆ, ಯೌವನ ಬರುತ್ತೆ. ಯೌವನ ಬಂದ ಮೇಲೆ 20-21 ಆಗತ್ತೆ. ಆದಮೇಲೆ ಮೊದಲೇ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದೀನಿ. ಹಾಗಾಗಿ ನಾನು ಕೆಲಸ ಮಾಡಬೇಕು ಅಂದರೆ ಯಾವುದೋ ಬೆಂಗಳೂರಿನ IT-BT ಬೇಡ, ನನಗೆ ಅಮೇರಿಕಾದ IT-BT ಬೇಕು. ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋದ ಮೇಲೆ ಇಷ್ಟೆಲ್ಲ ಸಂಸಾರ ಆಗತ್ತೆ. ನಾವಿಬ್ಬರು ನಮಗಿಬ್ಬರು ಅಂತ ಹೇಳಿ ಅಲ್ಲಿ ಸಂಸಾರ ಆಗತ್ತೆ. ಇಷ್ಟರೆಲ್ಲದರೊಳಗೆ ಯಾರು ಸಾಕಿದ್ರಲ್ಲ 9 ತಿಂಗಳು ಹೆತ್ತು ಹೊತ್ತು ಅವರಿಬ್ಬರು ಹಾಸಿಗೆ ಹಿಡಿತಾರೆ. ಹಿಡಿದ ಮೇಲೆ ಮಗ ಬಾರೋ, ಹಾಸಿಗೆ ಹಿಡಿದಿದ್ದೇವೆ, ಸ್ವಲ್ಪ ಸೇವೆ ಮಾಡಿ ಬಾರೋ ಅಂತ ಅಂದರೆ, ಆಯ್ತಮ್ಮ ಏನು ಚಿಂತೆ ಮಾಡಬೇಡ, 1 ಲಕ್ಷ ರೂಪಾಯಿ ಕಳಿಸ್ತೇನೆ, ಒಬ್ಬ ನರ್ಸಿಗೆ ಕಳಿಸ್ತೇನೆ, ನಿಮ್ಮ ಖಯಾಲಿ ಅವರು ನೋಡ್ಕೊಳ್ತಾರೆ. ಸರಿ ಅಂತ ಹೇಳಿ ಕರ್ಮಧರ್ಮ ಸಂಯೋಗ, ವಯಸ್ಸಾಯಿತು ಆಯಿತು, ಅಪ್ಪ ಅಮ್ಮ ಸತ್ತೋದ್ರು. ಸತ್ತೋದ ಮೇಲೆ ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿ ಅಲ್ಲಿಯೂ ಸಂಸ್ಕಾರ ಮಾಡಿ ಆಯಿತು. ಆಚಾರ್ಯರಿಗೆ ಹೇಳಿದ, ಆಚಾರ್ಯರೇ ನೀವು ಕರ್ಮ ಶುರು ಮಾಡಿ, ಯಾವಾಗ ಮಮ ಅಂತೀರಲ್ಲ, ನಾನು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಬಿಟ್ಟು ನಾನು ಮಮ ಅಂತೇನೆ, ನೀವು ಅಲ್ಲಿ ಕೃಷ್ಣಾರ್ಪಣೆ ಹೇಳಿಬಿಡಿ. ನಿಮಗೆ 1 ಲಕ್ಷ ಅಲ್ಲ, 4 ಲಕ್ಷ ಎಕ್ಸ್ಟ್ರಾ ಕೊಡ್ತೇನೆ, ದಾನ ಧರ್ಮವೂ ಮಾಡಿಬಿಡಿ. ಅಲ್ಲೋ ಮಾರಾಯ, ಕನಿಷ್ಠ ಪಕ್ಷ ಮಾಸಿಕ ವರ್ಷ ಶ್ರಾದ್ದಗಳೆಲ್ಲ ಆಚಾರ್ಯ ನಿಮಗೆ ಅದೆಲ್ಲ ಕೊಟ್ಟು ಬಿಟ್ಟಿದ್ದೇನೆ ರೀ, ನೀವೇ ಪವರ್ ಆಫ್ ಅಟಾರ್ನಿ ತೊಗೊಂಬಿಡಿ, 1 ಲಕ್ಷ ತಿಂಗಳ ಕಳಿಸ್ತೇನೆ ಅಂತ ಹೇಳಿ ನಾವು ನಮ್ಮ ಕಾಲಿನ ಮೇಲೆ ಕಲ್ಲ ಹಾಕ್ಕೊಂಡಿದ್ದು. ನಾವು ಹುಟ್ಟಿದ ಮಕ್ಕಳಿಗೆ ಸಂಸ್ಕಾರ ಕೊಡುವಾಗ ನಮಗೆ ಎಚ್ಚರಿಕೆ ಇಲ್ಲ, ಕೇವಲ ಮಗ 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 ಅಂತ ಅಂದೆವು. ನೀನು ಅದು ಓದು ಇದು ಓದು, ಅದು IAS ಆಗು IPS ಆಗು, ಅದು ಮಾಡು ಇದು ಮಾಡು ಅಂತ ಕಲಿಸಿದೆವು. ಅಪ್ಪಿತಪ್ಪಿ ಅವತ್ತು 1 ಬಾರಿ ಬೆಳಿಗ್ಗೆ ಒಂದಾದರೂ ಸಂಧ್ಯಾ ವಂದನೆ ಮಾಡೋ, ಇಲ್ಲೇ ಪಕ್ಕದಲ್ಲಿ ದೇವರಿದ್ದಾರೆ ಹೋಗಿ ನಮಸ್ಕಾರ ಮಾಡಿ ಬಾರೋ, ಮನೆಯಲ್ಲಿ ಹಿರಿಯರಿದ್ದಾರೆ ನಮಸ್ಕಾರ ಮಾಡೋ, ಅವರ ಸೇವೆ ಮಾಡೋ ಅಂತ ಅಂದು ಬಿಟ್ಟಿದ್ರೆ ನಮಗೆ ಈ ಪರಿಸ್ಥಿತಿ ಇಲ್ಲ. ಮೊದಲನೇದ್ದು ತಪ್ಪು ಮಾಡೋದು ಎಲ್ಲಿ, ನಾವು ಹುಟ್ಟಿದ ಮಗುವಿಗೇನೆ ಹಾಲು ಕುಡಿಸುವಾಗಲೇ ನಮಗೆ ನಾಚಿಕೆಯಿಂದಲೇ ತಪ್ಪು ಪ್ರಾರಂಭ. ನಮಗೆ ಡಾಕ್ಟರ್ ಹೇಳಿದ ಎದೆ ಹಾಲು ಕುಡಿಸು ಅಂತ, ಅವಳು ಹೇಳ್ತಾಳೆ ಎದೆ ಹಾಲು ಕುಡಿಸಿದರೆ ನನ್ನ ಸೌಂದರ್ಯ ಹಾಳಾಗತ್ತೆ, ಬಾಟಲಿ ಹಾಲು ಕುಡಿಸಿ ಅಂತಂದ್ಲು. ಕರ್ಮಧರ್ಮ ಯಾವಾಗ ಹುಟ್ಟಿದ ಮಗು ಬಾಟಲಿ ಹಿಡ್ಲಿಕ್ಕೆ ಶುರು ಆಯಿತೋ, ಕನಿಷ್ಠ ಸಾಯುವಾಗಲೂ ಬಾಟ್ಲಿ ಹಿಡಿದೇ ಸಾಯುತ್ತದು ಪ್ರಾರಬ್ಧಕ್ಕೆ. ಬಾಟಲಿ ಹಿಡಿದೇ ಸಾಯುವ ಪ್ರಸಂಗ. ವೃಷಭದೇವರು ಹೇಳ್ತಾರೆ, ಮಕ್ಕಳ ನಾಯಂ ದೇಹೋ ದೇಹ ಬಾಜಾಮ್ರಲೋಕೆ, ನಾನು ನನ್ನದು ನನ್ನ ದೇಹ ಅಂತ ಎಂದಿಗೂ ಅನ್ಬೇಡ್ರಪ್ಪ. ಯಾಕೆ ಹೇಳ್ತೇನೆ ಕೇಳಿ, ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೇ, ಈ ದೇಹ ಬರೋದೇ ಯಕ್ಕಶ್ಚಿತ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಹೋದಲ್ಲ. ಅದೆಲ್ಲ ನಮ್ಮ ಭ್ರಮೆ. ಅದು ನಾನು ನನ್ನ ಮಕ್ಕಳಿಗಿಡ್ತೇನೆ, ನನ್ನ ಮೊಮ್ಮಕ್ಕಳಿಗಿಡ್ತೇನೆ, ನನ್ನ ಮರಿ ಮೊಮ್ಮಕ್ಕಳಿಗಿಡ್ತೇನೆ ಅಂತ ಯಾರಿಗೆ ಗೊತ್ತ್ರಿ? ಯಾರು ಯಾವಾಗ ಏನು ಬಂದು ತಗೊಂಡು ಹೋಗ್ತಾರೆ ವಿಚಾರ ಮಾಡಿ. ಸ್ವಯಂ ಪರಮಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಆ ಥರನಾದ ಬುದ್ಧಿ ಬಂದಾಗ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಅಂದ ಮೇಲೆ ಪರಮಾತ್ಮ ಉಪದೇಶ ಮಾಡುವುದಕ್ಕೆ ಅವರೆಷ್ಟು ಯೋಗ್ಯತೆ ಮಾಡಿರಬೇಕು. ಇನ್ನು ನಮ್ಮ ಲೆಕ್ಕಕ್ಕೆ ತೆಗೆದುಕೊಂಡ್ರಂತೂ ಮುಗುದೇ ಹೋಯ್ತು, ಯಾರಿಗೆ ಯಾರೋ ಪುರಂದರ ವಿಠಲ. ಹಾಗಾಗಿ ಹೇಳುವ ತಾತ್ಪರ್ಯ, ವೃಷಭನಾಮಕ ಪರಮಾತ್ಮ ಕೇವಲ ಅವರನ್ನು ಮುಂದೆ ಮಾಡಿಕೊಳ್ಳಿಲ್ಲ, ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡ್ತಾನೆ. ತಪೋ ದಿವ್ಯಂ ಅರ್ಹತ ಏನ ಸತ್ವಂ. ಸಾಧನೆ ಮಾಡಿ, ಸಾಧನೆ ಮಾಡಿ, ಸಾಧನೆ ಮಾಡಿ. ನಿಮ್ಮ ನಿಮ್ಮ ವಿಧವಾದ ಸಾಧನೆಯ ಕ್ಷಣವೂ ವ್ಯರ್ಥ ಮಾಡಿಕೊಳ್ಳಬೇಡಿ. ಇಲ್ಲಾಚಾರ್ಯ ನೀವು ಸಾಧನೆ ಮಾಡಿ ಅಂತ ಹೇಳ್ತೀರಿ, ನಮ್ಮ ಹಣೆ ಬಾರಕ್ಕೆ ಮನೆಯೊಳಗೆ ಅಡುಗೆ ಮನೆಯೊಳಗೆ ಮಡಿಬಟ್ಟಿ ಹಾಕಿದ್ದನ್ನು ನೋಡಿದ್ರೇ ಹೆಣ್ಣು ಕೊಡ್ಲಿಕ್ಕೆ ಬರುವುದಿಲ್ಲ. ಇನ್ನೇ ನನ್ನ ಹಣೆ ಬಾರಕ್ಕೆ ಸಾಧನ. ಎಲ್ಲ ಕುಂಡಲಿ ಕೂಡಿತ್ತು, ಎಲ್ಲ ಕರ್ಮ ಆಗಿತ್ತು, ಮನೆ ನೋಡ್ಲಿಕ್ಕೆ ಬರ್ರಿ ಅಂತ ಪಾಪ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೆ ಹೇಳಿದ್ರು. ಅವಳು ಪಾಪ ಮನೆ ಎಲ್ಲ ಏನೋ ಭಾರಿ ಭಾರಿಯಾಗಿ ಇಂಪೋರ್ಟೆಡ್ ಎಲ್ಲ ಮಾಡಿ ಕಟ್ಟಿಸಿದ್ದ. ಪಾಪ ತಾಯಿ ಸ್ವಲ್ಪ ಮಡಿ ಮೈಲಿಗೆ ಮನೆಯೊಳಗೆ ಇಟ್ಕೊಂಡಿದ್ಲು. ದೇವ್ರ ಮನೆ ನೋಡ್ತಾ ಸ್ವಲ್ಪ ಗೋಣ ಮೇಲೆ ಕೆತ್ತಿದ್ಲು, ನೋಡಿ ಮಡಿ ಬಟ್ಟಿ ಹಾಕ್ಕೊಂಡಿದ್ದಾರೆ. ಓ ಅಂದರೆ ನನಗೂ ಕಚ್ಚಿ ಸೀರೆ ಹಾಕ್ಕೊಂಡು ಇವರು ಅಡುಗೆ ಮಾಡಿಸ್ತಾರೆ. ಯಾರು ಹೇಳ್ಯಾರ ಮಾರಾಯ, ಕಣ್ಣಿನೊಳಗೆ ಆ ಹೊಗೆ ತೊಗೊಂಡು ಕಣ್ಣು ಒಜ್ಕೊಳ್ಳೋದು ಮಾಡೋದು ಬೇಡ ಬೇಡ, ಮಡಿ ಮೈಲಿಗೆ ಭಾಳ ಮಾಡ್ತಾರೆ, ಕನ್ಯಾ ನಾವಲ್ಲೇ ಅನ್ನುವ ಈ ದುರ್ಧರ್ಷವಾದ ಪ್ರಸಂಗದಲ್ಲಿ
ಶಾಸ್ತ್ರ ಹೇಳುತ್ತದೆ ಮಡಿ ಮೈಲಿಗೆ ಇದೆಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದಲಿಗೆ ಸಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ಏನು ಸಾಧನೆ ಅಂದರೆ, ಅದಕ್ಕೂ ಒಂದು ದಾಸರ ಮಾತು ಹೇಳ್ತಾರೆ, ಮಡಿ 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 ಎಂದು 3 ಅಂಗುಲ ಹಾರಿ ಏನು ಕಲ್ತಿಯೋ ಜೀವನದಲ್ಲಿ ಅಂತ. ಆ ಕಲ್ಲಿನ ಮಡಿ ಈ ಮಡಿ ಅದೆಲ್ಲ ಹೊರಗಿನ ಶುದ್ಧಿ ಆಯ್ತಪ್ಪ, ಒಳಗಿನ ಶುದ್ಧಿ ಬೇಕಲ್ಲ. ಆ ಒಳಗಿನ ಶುದ್ಧಿ ಬೇಕಾದರೆ ಮೊಟ್ಟ ಮೊದಲಿಗೆ ನಮಗೆ ಬೇಕಾದದ್ದು ಸಾಧನೆಯ ಮೊದಲನೇ ಹೆಜ್ಜೆ ದೇವರ ನಾಮಸ್ಮರಣೆ. ಅಲ್ರಿ ಆಚಾರ್ಯ, ನಮ್ಗೆ ಇಡೀ ದಿವಸ ಮಾಡಲಿಕ್ಕಾಗೋದಿಲ್ಲ ರೀ, ಏನು ಮಾಡಿದರೂ ನಮಗೆಲ್ಲ ತುಂಬ ಬ್ಯೂಸಿಯಾಗಿದ್ದೀವಿ ನಾವು. ನಮ್ಮ ಹಣೆ ಬಾರಕ್ಕೆ ನಾವು ಬ್ಯೂಸಿ. ಇಡೀ ಜಗತ್ತಿನ ಅನಂತ ಅನಂತ ಜೀವರಾಶಿಗಳಿಗೆ ಈಗ ಬೆಳಿಗ್ಗೆ 11:40 ಈ ಸಂದರ್ಭದಲ್ಲಿ ಕಲ್ಲೂರಿನಲ್ಲಿ ಈ ಪುರಾಣ ನಡಿಬೇಕು, ರಾಯಚೂರಿನಲ್ಲಿ ಮಳಿ ಬಿಡಬೇಕು, ಇನ್ನೊಂದು ಕಡೆಗೆ ಇನ್ನೊಂದಾಗಬೇಕು ಅಂತ ಇಡೀ ಜಗತ್ತನ್ನು ಲಕ್ಷ್ಯಗಿಡುವ ಪರಮಾತ್ಮ ಬ್ಯೂಸಿ ಅಲ್ಲ, ನಾವು ಬ್ಯೂಸಿ. ಅಂತಹ ಹಣೆ ಬಾರಕ್ಕೆ ವೃಷಭದೇವರು ಹೇಳ್ತಾರೆ, ಅಷ್ಟೆಲ್ಲ ಮಾಡೋದು ಬೇಕಾಗಿಲ್ಲಪ್ಪ, ನಂದೊಂದು ಮಾತು ಕೇಳಿಬಿಡಿ. ಏನು ಗೊತ್ತಾ? ಸಾಧನೆ ಆಗಬೇಕಾಗಿದೆಯಲ್ಲ, ಪುಣ್ಯ ಸಂಪಾದನೆ ಆಗಬೇಕಾಗಿದೆಯಲ್ಲ, ನೀವು ಮಡಿ ಮೈಲಿಗೆ ಸಂಧ್ಯಾ ವಂದನೆ ಜಪ ತಪ ಮಾಡಲೇಬೇಕು, ಅವಶ್ಯ ಮಾಡಿ, ಬೇಡ ಅನ್ನೋದಿಲ್ಲ. ಆದರೆ ಕನಿಷ್ಠ ಪಕ್ಷ ಮಾತ್ರ ರಾತ್ರಿ ಮಲಗುವಾಗ ನನಗೆ 1 ನಿಮಿಷ ಸಮಯ ಕೊಡಿ ಸಾಕು. ಬೆಳಗಿನಿಂದ ಮಾಡಿದ ರಾತ್ರಿಯವರೆಗೆ ಮಾಡಿದ ಇಡೀ ದಿನ ಇನ್ನೊಬ್ಬರಿಗೆ ಒದ್ದಿದ್ದೇನೆ, ಕೈಯಿಂದ ಇನ್ನೊಬ್ಬರಿಗೆ ಹೊಡೆದಿದ್ದೇನೆ, ಬಾಯಿಯಿಂದ ಇನ್ನೊಬ್ಬರಿಗೆ ಬೈದಿದ್ದೇನೆ, ಕಿವಿಯಿಂದ ಯಾರ್ಯಾರದ್ದೋ ಚಾಡಿ ಕೇಳಿದ್ದೇನೆ, ಕಣ್ಣಿಂದ ಏನೇನೋ ಹೊಲಸು ದೃಶ್ಯಗಳನ್ನು ನೋಡಿದ್ದೇನೆ, ಮನಸ್ಸಿನಿಂದ ಏನೇನೋ ಕ್ಷುಲ್ಲಕವಾದ ವಿಚಾರಗಳನ್ನು ಮಾಡಿದ್ದೇನೆ. ಇದೆಲ್ಲವೂ ನಿನ್ನ ಪೂಜೆ ಅಂತ ಇಟ್ಕೊಂಡ್ಬಿಡು. ಸಾಧನದ ಚಿಂತೆ ಎನಗ್ಯಾಕೋ ರಂಗ ನಡೆಯುವುದೇ, ಯಾತ್ರೆಯು ನುಡಿಯುವುದೇ ಸ್ತೋತ್ರವು, ಒಡನೆ ಕೇಳುವುದೆಲ್ಲ ನಿನ್ನ ಮಂಗಳ ಚರಿತೆಯಯ್ಯ. ಈ ಒಂದು ಸಣ್ಣ ಅನುಸಂಧಾನ ನಾವು ಜೀವನದಲ್ಲಿ ರೂಢಿಸಿಕೊಂಡರೆ ಮಾತ್ರ ನಮಗೆ ಅದರ ಪಕ್ವವಾದ ಬುದ್ಧಿಯನ್ನು ಕೊಟ್ಟು ಪರಮಾತ್ಮ ನಮಗೆ ಸಾಧನೆಗೆ ಅವಕಾಶವನ್ನು ಕೊಡ್ತಾನೆ. ಇದನ್ನು ನಾವು ಹೀಗೆ ಹೇಳಿದೆವು. ಹಿರಿಯರು ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟರು, ಸಂಧ್ಯಾ ವಂದನೆ. ಇನ್ನೊಂದೇನು ಇಲ್ಲ ಅದರಲ್ಲಿ. ಸಂಧ್ಯಾ ವಂದನೆ ಅಂದರೆ ಸಂಧ್ಯಾ 2 ಸಮಯಗಳು ಸೇರುವ ಸಮಯ. ರಾತ್ರಿಯಿಂದ ಬೆಳಗಿನವರೆಗೂ ಮಾಡಿದ ರಾತ್ರಿಯ ಪಾಪಗಳನ್ನೆಲ್ಲ ಪರಿಹಾರಕ್ಕಾಗಿ ಪ್ರಾತಃ ಸಂಧ್ಯಾ ವಂದನೆಯ ವಿಧಿ. ಬೆಳಗಿನಿಂದ ಮಧ್ಯಾಹ್ನದವರೆಗೂ ಮಾಡಿದಂತಹ ಪಾಪಗಳ ಪರಿಹಾರಕ್ಕಾಗಿ ಮಾಧ್ಯಾಹ್ನಿಕ. ಮಧ್ಯಾಹ್ನದಿಂದ ಸಾಯಂಕಾಲ ಮಾಡುವ ಪಾಪಗಳಿಗೆ ಪರಿಹಾರ ಈ ಸಾಯಂ ಸಂಧ್ಯಾ ವಂದನೆ. ನೋಡಿ ಎಷ್ಟು ಚಂದ ಇದೆ ನೋಡಿ. ಆಚಮನ ಮಾಡ್ತೇವೆ, ಪ್ರಾಣಾಯಾಮ ಮಾಡ್ತೇವೆ, ಹೋಗಿ ಎಲ್ಲ ಬಿಟ್ಟು ಬಿಡಿ. ಪ್ರಾಣಾಯಾಮ ಮಾಡುವಾಗ ಏನು ಮಾಡ್ತೇವೆ ಹೇಳಿ? ಒಳಗಿನ ಎಲ್ಲ ಹೊಲಸನ್ನು ಹೊರಗಡೆ ಹಾಕ್ತೇವೆ, ಉತ್ತಮವಾದ ಹೊಸದಾದ ಶುದ್ಧವಾದ ಗಾಳಿಯನ್ನು ಒಳಗಡೆ ಹಾಕ್ಕೊಳ್ಳುತ್ತೇವೆ. ಇದೇ ತಾನೇ ಸಂಧ್ಯಾ ವಂದನೆಯಲ್ಲಿ ಹೇಳಿದ್ದು. ಮಾನುಷ್ಯ ಗಂಧ ನಿವಾರಣಾರ್ಥಂ ಮಾರ್ಜನೆ ವಿನಿಯೋಗ ಆಪೋ ಇಷ್ಟಾಮಯೋಭುವ. ಇದು ದೇಹದ ಹೊಲಸಿಗಾಗಿ ಹೇಳಿದ್ದು. ಇನ್ನು ಒಳ್ಳೆಯ ವಿಚಾರ ಬರಬೇಕು, ಅದಕ್ಕೆ ಏನು ಹೇಳಿದ್ದಾರೆ ಸಂಧ್ಯಾ ವಂದನೆಯಲ್ಲಿ? ಗಾಯತ್ರಿ ಮಂತ್ರ, ಅರ್ಘ್ಯ ಪ್ರದಾನ, ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಘ್ಯ. ಸೂರ್ಯನಿಗೆ ಯಾಕೆ ಅರ್ಘ್ಯ ಕೊಡಬೇಕು? ಚಂದ್ರ ಮೊದಲಾದವರಿಗೆ ಅರ್ಘ್ಯ ಕೊಡ್ಲಿಕ್ಕೆ ಬರ್ತಿತ್ತಲ್ಲ. ಸೂರ್ಯನಿಗೆ ಯಾಕೆ ಅರ್ಘ್ಯ ಅಂದರೆ, ನಾನು ಮಾಡಿದ ಈ ಒಂದು ಕಾರ್ಯಕ್ಕೆ ನನಗೆ ಶಕ್ತಿ ಬೇಕು, ಆರೋಗ್ಯ ಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನನಗೆ ಆರೋಗ್ಯ ಕೊಡುವವ ಯಾರು? ಸೂರ್ಯ. ಹಾಗಾಗಿ ಸೂರ್ಯನಿಗೆ ಇದು ಸಮರ್ಪಣೆ. ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಯಾವಾಗ ಸಾಧ್ಯ? ಮನಸ್ಸಿನೊಳಗೆ ಒಳ್ಳೆಯ ವಿಚಾರಗಳು ಬರಲಿಕ್ಕೆ ಸಾಧ್ಯ. ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ನಾನು ಮಾಡಿದ ಈ ಕರ್ಮದಿಂದ ನನಗೆ ಒಳ್ಳೆಯ ಬುದ್ಧಿ ಪ್ರಚೋದನೆಯನ್ನು ಮಾಡಬೇಕು ಅಂತನ್ನುವುದಕ್ಕೆ ನಮಗೆ ಗಾಯತ್ರಿ. ಸಂಧ್ಯಾ ವಂದನೆ ಅದು ಯಾರೋ ಒಬ್ಬರ ಕಿರಿಕಿರಿಗಾಗಿ ಮಾಡೋದಲ್ಲ. ಅದು ಯಾರೋ ಒಬ್ಬರು ನನ್ನನ್ನು ನೋಡ್ತಾರೆ ಅಂತ ಮಾಡುವುದಲ್ಲ. ಯಾರೋ ನನ್ನನ್ನು ನೋಡಿ ಏನು ಭಾರಿ ಸಂಧ್ಯಾ ವಂದನೆ ಮಾಡ್ತಾರೆ ಆಚಾರ್ಯರು, ಒಂದು ಅಂಚು ಮಡಿ ಉಟ್ಕೊಂಡಿದ್ದಾರೆ, ಏನೇನು ಬೆಳ್ಳಿ ಪದಾರ್ಥಗಳು ಹರಕೊಂಡಿದ್ದಾರೆ ಅಂತ ಹೇಳಿ ಹರಡಿಕೊಂಡು ಮಾಡುವ ಸಂಧ್ಯಾ ವಂದನೆ ಅಲ್ಲ. ಆ ಸಂಧ್ಯಾ ವಂದನೆ ಮಾಡುವಾಗ ನಮ್ಮ ಹಣೆ ಬಾರಕ್ಕೆ ವಿಚಾರ ಬರಬೇಕು. ದೇವರ ಪೂಜೆ ಮಾಡಲಿಲ್ಲ, ದೇವರ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಲಿಲ್ಲ ನನ್ನ ಹಣೆ ಬಾರಕ್ಕೆ, ಒಬ್ಬ ಬ್ರಾಹ್ಮಣನಿಗೆ ವೈಶಾಖ ಮಾಸದಲ್ಲಿ ಒಂದು ಹನಿ ನೀರು ಕೊಡಲಿಲ್ಲ, ಇಷ್ಟೆಲ್ಲ ಪಾಪಗಳು ತುಂಬಿ ತುಂಬಿ ತುಳುಕಿವೆ. ಆ ಕನಿಷ್ಠ ಈ ಕ್ಷಣದ ಪಾಪವಾದರೂ ಪರಿಹಾರ ಆಗಲಿ ಅಂತ ನಮಗೆ ಸಂಧ್ಯಾ ವಂದನೆ ಮಾಡುವಾಗ ನಮಗೆ ಬರಬೇಕಾದ ಉಪಾಸನೆ. ಅದನ್ನೇ ಇಲ್ಲಿ ವೃಷಭದೇವರು ಹೇಳ್ತಾರೆ. ತಪೋ ದಿವ್ಯಂ ಅರ್ಹತ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸುಖಂ ಹಿ ಅನಂತಂ.
ಆ ಪರಮಾತ್ಮ ನಮಗೆ ಉತ್ತಮವಾದ ಅನಂತಮಡಿಯಾದ ಸುಖವನ್ನು ಕೊಡುವುದಕ್ಕೆ ಸಾಧ್ಯ. ಸರಿ ಮಕ್ಕಳ, ಸಾಧನೆ ಮಾಡಿ ಅಂತ ಹೇಳಿದೆ, ಕರ್ಮಗಳನ್ನು ಮಾಡಿ ಅಂತ ಹೇಳಿದೆ. ಈ ಎಲ್ಲ ಕರ್ಮಗಳು ಮಾಡಿದ ಮೇಲೆ ನಾನು ಮಾಡಿದೆ ಅಂತ ಹೇಳಿಬಿಟ್ರೆ ಮತ್ತೆ ಪಾಪ ಬರುತ್ತಲ್ಲ. ಇದಕ್ಕೆ ಪರಿಹಾರ ಏನು? ನಾನು ಮಾಡಿದ ಕರ್ಮಗಳು ಅನಂತ ಮಡಿ ಮಾಡಿ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು ಅಂತಾದರೆ ನಮ್ಮ ಹಣೆ ಬಾರಕ್ಕಂತೂ ಆ ಬುದ್ಧಿ ಇರುವುದಿಲ್ಲ. ನಾವು ಎಂಥ ಶತಮೂರ್ಖರು ಅಂದರೆ, ದೇವರ ಮುಂದೆ ಯಾರೋ ಒಬ್ಬರು ಕೇಳಿದರಂತೆ, ಯಾಕಪ್ಪ ನಿನಗಿಷ್ಟು ಶುಗರ್ ಬಂದಿದೆ ಅಂತ. ಅವ ಹೇಳಿದ, ಪ್ರತಿನಿತ್ಯ ದೇವರಿಗೆ ಬೆಲ್ಲ ನೈವೇದ್ಯ ಇಡ್ತಿದ್ದೀರಿ, ಅದಕ್ಕೆ ನನಗೆ ಶುಗರ್ ಕೊಟ್ಟ ದೇವರು ಅಂತ. ಅಂತಹ ಮೂರ್ಖರು ನಾವು. ಏನು ಇಡಬೇಕಾದ್ರೆ ಬೆಲ್ಲ, ಸರಿಯಾದ ಬೆಲ್ಲ ಇಡ್ತೀವಾ? ಎಷ್ಟೋ ವರ್ಷ ಕೊಳತು ಸುತ್ತೆಲ್ಲ ಇರುವಿ ಮುತ್ತಾಕಿ ಆ ರಸ ಎಲ್ಲ ಸೋರ್ತಾ ಇರತ್ತೆ. ಆ ಬೆಲ್ಲವನ್ನು ಮತ್ತೆ ಗಾಯತ್ರಿಯಿಂದ ಅಭಿಮಂತ್ರಣೆ ಮಾಡಿ ಒಂದೇ ಅಂತ ಹೇಳಿ ಆ ನೈವೇದ್ಯ ಮಾಡಿ ಇಡೀ ಜಗತ್ತಿನೊಳಗೆ ಬಂಗಾರದ ತಟ್ಟೆಯೊಳಗೆ ಮುತ್ತು ರತ್ನದ ಬಟ್ಟಲೊಳಗೆ ಪಂಚಪಕ್ವ ಪರಮಾನ್ನ ಮಾಡಿದ ಹಾಗೆ ನಾವು ನಮ್ಮ ಕಾಲರ್ ಟೈಟ್ ಮಾಡ್ಕೊಂಡು ಎದೆ ಉಬ್ಬಿಸಿ ನಾವು ಸಮರ್ಪಣೆ ಮಾಡ್ತೇವೆ. ಪರಮಾತ್ಮ ಅಂದ, ನಿಮಗೆಲ್ಲಿ ಬರ್ತದೋ ಮಾರಾಯ, ಇದೆಲ್ಲ ಸರ್ವಥಾ ಅಲ್ಲ. ಇಂಥದ್ದರಿಂದ ನೀವು ಏನಲ್ಲ ಅನಂತ ಪಟ್ಟು ಮಾಡಿದರೂ ನಿಮ್ಮ ಫಲವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ. ಸರಿ, ಮತ್ತೆ ಹಾಗಾದರೆ ದೇವರಲ್ಲಿ ನಾವು ಕರ್ಮಗಳ ಸಮರ್ಪಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ ಭಾವನೆ ಎಂಥದ್ದು? ಬಹಳ ಮಹತ್ವದ ವಿಷಯ ಇದು. ಕರ್ಮ ಮತ್ತು ಕರ್ಮ ಸಮರ್ಪಣೆ ಅನ್ನೋದನ್ನು ಸುಮ್ಮನೆ ಹೀಗೆ ಪುರಾಣದ ಹರಟೆಯಲ್ಲಿ ಕೇಳೋದಾಗಲ್ಲ. ಇದಕ್ಕೆ ಅದರದೇ ಆದ ಪರಸ್ಪರವಾದ ಚರ್ಚೆ, ಪ್ರಶ್ನೆ, ಉತ್ತರಗಳು ಬೇಕು. ಅಂದಾಗ ಮಾತ್ರ ಇದಕ್ಕೆ ಸರಿಯಾದ ಅರ್ಥ ಬರೋದಕ್ಕೆ ಸಾಧ್ಯ. ಕರ್ಮ ಸಮರ್ಪಣೆ ಏನಿದು? ಕರ್ಮ ಅಂದರೆ ಕರ್ಮದಲ್ಲಿ ವಿಭಾಗಗಳು ಉಂಟಾ? ಕರ್ಮವನ್ನು ಮಾಡಬೇಕಾದ ನಮಗೆ ಇರಬೇಕಾದ ಪ್ರಾಮಾಣಿಕವಾದ ತಿಳುವಳಿಕೆ ಎಂಥದ್ದು? ಇಷ್ಟೆಲ್ಲ ವಿಷಯಗಳಿವೆ. ಸಂಕ್ಷೇಪವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಕರ್ಮದಲ್ಲಿ 2 ವಿಧವಾದ ವಿಭಾಗಗಳು. ಒಂದು ನಿಷ್ಕಾಮ ಕರ್ಮ, ಇನ್ನೊಂದು ಸಕಾಮ ಕರ್ಮ. ನಿಮಗೆಲ್ಲ ಗೊತ್ತಿದ್ದಂತೆ ಯಾವುದು ಅಪೇಕ್ಷೆ ಇಟ್ಟು ಮಾಡುವ ಕರ್ಮ ಸಕಾಮ ಕರ್ಮ, ಏನೂ ಅಪೇಕ್ಷೆಯೇ ಇಲ್ಲದೆ ಮಾಡುವಂತಹ ಕರ್ಮ ಅದು ನಿಷ್ಕಾಮ ಕರ್ಮ ಅಂತ ಅನಿಸಿಕೊಳ್ಳುತ್ತೆ. ಸರಿ, ಈ ಸಕಾಮ ಕರ್ಮ ನಿಷ್ಕಾಮ ಕರ್ಮವೂ ಮಾಡುವಾಗಲೂ ಕೂಡ ನಮಗೆ ಇರಬೇಕಾದ ಪ್ರಾಮಾಣಿಕವಾದ ತಿಳುವಳಿಕೆ ಎಂಥದ್ದು? ಈಗ ಒಂದು ಪವಮಾನ ಹೋಮ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ಪವಮಾನ ಹೋಮವನ್ನು ಮಾಡುವಾಗ ಎಲ್ಲ ಉತ್ತಮ ಋತ್ವಿಜರನ್ನು ಕರೆಸಿದ್ದೇನೆ, ಅಧ್ವರ್ಯವನ್ನು ಕರೆಸಿದ್ದೇನೆ, ಎಲ್ಲ ವಿಧವಾದ ಸಾಮಗ್ರಿಗಳಿವೆ. ಇದೆಲ್ಲ ಮಾಡುವಾಗ ಕೊನೆಗೆ ನಾವು ಒಂದು ತಪ್ಪು ಮಾಡಿಬಿಡ್ತೇವೆ. ಇದೆಲ್ಲ ಮಾಡುವಾಗ ನಾನು ಮಾಡಿದೆ ಅನ್ನುವ ಒಂದು ತಪ್ಪು ಮಾಡಿಬಿಡ್ತೇವೆ. ನಾನು ಪವಮಾನ ಹೋಮ ಮಾಡಿದ್ದೆ, ನಾನು ಪವಮಾನ ಹೋಮ ಮಾಡಿದಾಗ ನಾನು ಅಷ್ಟು ದಕ್ಷಿಣೆ ಕೊಟ್ಟೆ, ನಾನು ತುಪ್ಪ ಹಾಕಿದೆ, ನಾನು ಇಟ್ಟಂಗಿ ಇಟ್ಟೆ, ನಾನು ಅಲ್ಲಿ ಮಧ್ಯದಲ್ಲಿ ಉಸುಕು ಹಾಕಿದೆ, ನಾನು ಕಟ್ಟಿಗೆ ತಂದೆ ಅಂತ ಹೇಳಿ ನಾನು 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 ಅಂತೆಯೇ ಕರ್ಮವನ್ನು ಮಾಡಿಕೊಂಡು ಬಿಡ್ತೆ. ನಮ್ಮ ಹಣೆ ಬಾರಕ್ಕೆ ಈ ನಾನು ಅಂತನ್ನುವುದಕ್ಕೆ ನನಗೆ ಬುದ್ಧಿ ಕೊಟ್ಟವ ಯಾರು? ನಾನು ಅಂತ ನಾನು ಬಾಯಿಂದ ಹೇಳಬೇಕಾದ್ರೆ ನನಗೆ ಅಲ್ಲಿ ಹೇಳಿಸಿದವ ಯಾರು? ಅದು ನನ್ನ ತಲೆಗೆ ಬರಲಿಲ್ಲ. ಆ ಇಟ್ಟಿಗೆ ಎತ್ತುವಾಗ, ಆ ಉಸುಕು ಹಾಕುವಾಗ, ಆ ತುಪ್ಪ ತರುವಾಗ ನನ್ನ ದೇಹದಲ್ಲಿ ಸಾಮರ್ಥ್ಯ ಬೇಕು ತಾನೆ, ನನ್ನ ದೇಹದಲ್ಲಿ ಶಕ್ತಿ ಬೇಕು ತಾನೆ. ಆ ಶಕ್ತಿ ಕೊಟ್ಟವ ಯಾರು, ಬುದ್ಧಿ ಕೊಟ್ಟವ ಯಾರು ಅನ್ನುವುದು ನನಗೆ ಖಬರಿಗೆ ಬರಲಿಲ್ಲ. ಶಾಸ್ತ್ರ ಹೇಳ್ತದೆ, ವೃಷಭದೇವರು ಹೇಳ್ತಾರೆ, ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದ ಸಾಧವೋ ಯೇ. ನೀವು ಮಾಡುವ ಕರ್ಮ ಹಾಗೂ ಕರ್ಮದ ಸಮರ್ಪಣೆಯಲ್ಲಿ ಒಂದು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿ. ನಾನು ಮಾಡಿದ್ದು ಅಂತ ಅಲ್ಲ, ನಾನು ಮಾಡಿದ್ದು ಅಂತ ಅಲ್ಲ, ನನಗೆ ಬುದ್ಧಿ ಕೊಟ್ಟ ಗುರುಗಳು, ಅವರಂತರ್ಯಾಮಿಯಾದ ಪರಮಾತ್ಮ ಮಾಡಿಸಿದ ಅನ್ನುವ ಭಾವನೆ ನಮಗೆ ಬರಬೇಕು. ಸಾಮಾನ್ಯವಾಗಿ ನೀವು ಅಂತಿರ್ತೀರಲ್ಲ, ಪ್ರೀಣಯಾಮ ವಾಸುದೇವಂ ಅನ್ನುವಾಗ ಒಂದು ನೆನಪು ಮಾಡಿಕೊಂಡ್ರೆ ನಿಮಗೆ ಒಂದು ಚಿಂತನೆ ಇದೆ ಅಲ್ಲಿ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾ ಲೌಕಿಕ ಆನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಮದ್ ಆಚಾರ್ಯರು ಒಂದು ಚಿಂತನೆಯನ್ನು ಕೊಡ್ತಾರೆ. ಅದರಲ್ಲಿ
ನೀವು ಮಾಡುವಂತಹ ಏನೇನು ಕರ್ಮ ಇದೆಯಲ್ಲ, ಅದು ನೀನೇ ಹೋಗಿ ದೇವರ ಹತ್ತಿರ ಸಮರ್ಪಣೆ ಮಾಡಿಬಿಟ್ರೆ ದೇವರು ನಮ್ಮ ಕಡೆಗೆ ತಿರುಗಿಯೂ ನೋಡೋದಿಲ್ಲ ಅಂತ. ಪರಮಾತ್ಮ ನಾನು ಈ ಕರ್ಮವನ್ನು ಮಾಡಿದ್ದೇನೆ, ಕೃಷ್ಣಾರ್ಪಣ, ಓಹೋ, ನೋಡೋದೇ ಇಲ್ಲ ಪರಮಾತ್ಮ. ಮತ್ತೆ ಹೇಗೆ ಪರಮಾತ್ಮನಲ್ಲಿ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ನಾವು? ಶಾಸ್ತ್ರಕ್ಕೆ ಇದಕ್ಕೊಂದು ಚಿಂತನೆ ಕೊಟ್ಟಿದ್ದಾರೆ, ಗೋಲಕ ಚಿಂತನೆ ಅಂತ ಕರೀತಾರೆ. ಇದಕ್ಕೆ 3 ವಿಧವಾದ ಗೋಲಕಗಳು ನಾವು ಪ್ರತಿನಿತ್ಯ ಮಾಡುವ ನಮ್ಮ ಕರ್ಮದಲ್ಲಿ ಇರಬೇಕು. ಒಂದನೇದಾಗಿ, ನಮಗೆ ವಿದ್ಯೆಯನ್ನು ಕೊಟ್ಟ, ಬುದ್ಧಿಯನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ ಗುರುಗಳು. ಆ ಗುರುಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿಯ ಅಂತರ್ಯಾಮಿ ಆದ ಮೇಲೆ ಪರಮಾತ್ಮ. ಅಂತೆಯೇ ನಮ್ಮ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟ ಪದ್ಧತಿ, ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀಮನ್ ಮೂಲ ರಾಮಚಂದ್ರ ಪ್ರಿಯತಾ. ನೀವು ನೇರವಾಗಿ ಸೀತಾಪತೆ ಅಂದರೆ ನೋಡೋದೇ ಇಲ್ಲ ಪರಮಾತ್ಮ, ಕೇವಲ ಗುರು ಅಂದರೆ ನೋಡೋದಿಲ್ಲ ಪರಮಾತ್ಮ. ಇಷ್ಟೆಲ್ಲದರ ಮುಖಾಂತರವೇ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮಹತ್ಸೇವಾಂ ದ್ವಾರ ಮಾಹುರ್ವಿಮುಕ್ತೇ. ಮುಕ್ತಿಯಾಗಬೇಕು ಅಂತಾದರೆ, ನಮಗೆ ನಾವು ಮಾಡಿದ ಕರ್ಮಕ್ಕೆ ತಕ್ಕಂತಹ ಫಲ ನಮಗೆ ಸಿಗಬೇಕು ಅಂತಾದರೆ ದೊಡ್ಡವರ ಸೇವೆಯನ್ನು ಮಾಡಬೇಕು. ಸರಿ, ದೊಡ್ಡವರ ಸೇವೆ ಅಂತ ಹೇಳಿದಿರಿ. ದೊಡ್ಡವರು ಅಂದರೆ ಯಾರು? ದೊಡ್ಡ ವಯಸ್ಸಿನವರಿದ್ದವರೆಲ್ಲ ದೊಡ್ಡವರ? ಹಣ ಇದ್ದವರೆಲ್ಲ ದೊಡ್ಡವರ? ಈಗೆಲ್ಲ ನಮ್ಮ ಪರಿಭಾಷೆ ಹಾಗೆ ನೋಡಿ. ಯಾರ ಹತ್ತಿರ ಹಣ ಇದೆಯೋ, ಯಾರ ಹತ್ತಿರ ಶಕ್ತಿ ಇದೆಯೋ, ಯಾರು ಬಹಳ ಅಹಂಕಾರದಿಂದ ದರ್ಪದಿಂದ ಎದೆ ಉಬ್ಬಿಸಿ ತಿರುಗುತ್ತಿರ್ತಾನೋ ಅವನೇ ದೊಡ್ಡವ ಅಂತ ನಾವು ತಿಳಿದಿದ್ದೇವೆ. ಪುರಾಣ ಹೇಳುತ್ತೆ ಅವರು ಯಾರೂ ದೊಡ್ಡವರಲ್ಲ. ಯಾರು ಹಾಗಾದರೆ ದೊಡ್ಡವರು, ಯಾರು ಹಾಗಾದರೆ ಜ್ಞಾನಿಗಳು ಅಂದರೆ, ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದ ಸಾಧವೋ ಯೇ. ಮಹಾಂತಸ್ತೆ ಸಮಚಿತ್ತಾಃ, ಸಮಾನ ಮನಸ್ಸಿನವರು ಇರಬೇಕು. ಭಾರೀ ದುಃಖ ಆದಾಗ ಈ ಜೀವನವೇ ಬೇಡಪ್ಪ ಸಾಕು ಸತ್ತೋಗ್ತೇನೆ ಅಂತ ಹೇಳಿ, ಭಾರೀ ಸುಖ ಬಂದಾಗ ಇಡೀ ಜಗತ್ತಿನಲ್ಲಿ ನನ್ನಷ್ಟು ಸುಖ ಇಡೀ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿ ದುಃಖ ಬಂದಾಗ ಕುಗ್ಗಿ, ಸುಖ ಬಂದಾಗ ಹಿಗ್ಗುವರು ಜ್ಞಾನಿಗಳಲ್ಲ, ಮಹಾತ್ಮರಲ್ಲ, ದೊಡ್ಡವರಲ್ಲ. ಯಾವುದೇ ಸಂದರ್ಭ ಬರಲಿ, ಸುಖ ಬಂದಾಗಲೂ ಸಖ ನೀನಾಗಿರು, ಕಷ್ಟ ಬಂದಾಗಲೂ ಸಖ ನೀನಾಗಿರು, ಎಲ್ಲವೂ ದೇವರು ಕೊಟ್ಟಂತೆ ನಾನು ಇರ್ತೇನೆ ಅನ್ನುವ ಮನಸ್ಸಿನ ಸ್ವಭಾವ ಉಳ್ಳವರು ಅವರು ಸಮಚಿತ್ತರು. ಇನ್ನು ಪ್ರಶಾಂತಾಹ, ಒಳ್ಳೆಯ ಶಾಂತ ಸ್ವಭಾವದವರು. ಎಷ್ಟೇ ಏನೇ ತೊಂದರೆ ಕೊಟ್ಟರೂ ಕೂಡ ಅವರ ತಪಸ್ಸಿಗೆ ಭಂಗ ಬರದೇ ಇದ್ದಂತೆ ಇರುವವರು ಯಾರೋ ಅವರು ನಿಜವಾದ ಅರ್ಥದಲ್ಲಿ ಪ್ರಶಾಂತರು. ಎಲ್ಲರೂ ಜಪ ಮಾಡ್ತಾರೆ. ಜಪ ಮಾಡುವಾಗ ಯಾರೂ ಇಲ್ಲದೇ ಇದ್ದಾಗ ಸುಮ್ಮನೆ ನಿದ್ದೆ ಮಾಡಿದಂತೆ ತಲೆಗೋಣು ಕೆಳಗಡೆ ಹಾಕಿ, ಯಾರೋ ಒಬ್ಬರೇ ಬಂದಾಗ ಆ ಪಟಪಟ ಅಂತ ಮಣಿ ಎಣಗಿಸಿ ಬಾಯಿ ಬಡಿದು ಮಾಡುವ ಜಪ ಅದು ನಿಜವಾದ ಜಪ ಅಲ್ಲ, ಅದು ನಿಜವಾದ ಪ್ರಶಾಂತತೆ ಅಲ್ಲ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು ಮಿಂದಲ್ಲಿ ಮಿಂದರೇನು ಶ್ರೀಶೈಲದ ಕಾಗೆ ಮಿಂದಂತೆ ಅಂತ ಪುರಂದರದಾಸರ ಮಾತಿದೆ. ಕಾಗೆ ಒಂದು ಸಲ ವಿಚಾರ ಮಾಡ್ತಂತೆ ತನ್ನೆಲ್ಲ ಕುಟುಂಬದವರನ್ನು ಸೇರಿಸಿಕೊಂಡು. ಎಲ್ಲ ಪಕ್ಷಿಗಳು ಕಂಡ್ರೆ ಶುಭ ಅಂತಾರೆ, ನಾನು ಬಂದರೆ ಹಣೆ ಬಾರಕ್ಕೆ ದುಷ್ಟ ಅಂತಾರೆ, ಅಪಶಕುನ ಅಂತಾರೆ, ಏನೋ ವಿಘ್ನ ಅಂತಾರೆ. ಹಾಗಾಗಿ ಇದೆಲ್ಲ ಪ್ರಾಯಶಃ ನನ್ನ ವರ್ಣದೋಷ ಅಂತ ಅನ್ನಿಸ್ತದೆ. ಈ ಕಪ್ಪು ಕಾಗಿ ಹೋಗಿ ನಾವು ಬಿಳಿ ಕಾಗಿ ಆಗೋಣ ಅಂತ ವಿಚಾರ ಬಂತು. ಆ ಕಾಗಿ ಯಾರೋ ಒಬ್ಬ ಹೇಳಿದ್ದ, ದೀಡ್ ಪಂಡಿತ, ಗಂಗೆಯಲ್ಲಿ ಹೋಗಿ ನೀವು ಮುಳುಗ್ರಿ, 108 ಮುಳುಗಿ ಹಾಕಿದರೆ ಪಾಪ, ಅವನ ಪುರಾಣ ಹೇಳಬೇಕಾದಾಗ ಅವನು ಹೇಳಿದ್ದ 108 ಮುಳುಗಿ ಹಾಕಿದರೆ ಪಾಪ ಎಲ್ಲ ಹೋಗತ್ತೆ ಅಂತ ಹೇಳಿದ್ದ. ಹಾಗೆ ಕಾಗಿಯು ವಿಚಾರ ಮಾಡಿತ್ತು, ಶ್ರೀಶೈಲದಲ್ಲಿ ಆಕಾಶ ಗಂಗೆ ಇದೆ, ಅಲ್ಲಿ ಹೋಗಿ ನಾವು ಮುಳುಗಿ ಬರೋಣ ಅಂತ ವಿಚಾರ ಮಾಡಿದವು ಕಾಗಿ. ಸರಿ ಅಂತ ಹೇಳಿ ಆ ಕಾಗಿಯೊಳಗೆ ಒಬ್ಬ ರಾಜ ಇದ್ದ. ಆ ಕಾಗಿಯ ರಾಜ ವಿಚಾರ ಮಾಡಿದ, ಸರಿ ಹಾಗಾದರೆ ನಾನು ಒಂದು ಸಲ ಮುಳುಗ್ತೇನೆ, ಮುಳುಗಿ ನೋಡೋಣ ಮೈ ಬೆಳ್ಳಗಾಗತ್ತಾ ಅಂತ. ಒಂದು ಸಲ ಗಂಗಾ ಒಳಗೆ ಮುಳುಗ್ತು, ಮೈ ನೋಡ್ಕೊಳ್ಳುತ್ತದೆ, ಇನ್ನೂ ಬಿಳಿ ಆಗಲಿಲ್ಲ.
ಎರಡನೇ ಸಲ ಮುಳುಗ್ತು ಮೈ ನೋಡ್ಕೊಳ್ತು ಬಿಳಿ ಆಗಲಿಲ್ಲ, ಮೂರನೇ ಸಲ ಮುಳುಗ್ತು ಮೈ ನೋಡ್ಕೊಳ್ತು ಬಿಳಿ ಆಗಲಿಲ್ಲ. ಅದರ ಯೋಗ್ಯತೆ, ಅದರ ಹಣೆ ಬಾರ ಅಷ್ಟೇ, ದೇವರು ಅದಕ್ಕೆ ಅಷ್ಟೇ ಕೊಟ್ಟಿದ್ದಾನೆ. ನಮ್ಮ ಕೇವಲ ಆಟಗಳು ಇನ್ನೊಬ್ಬರು ನೋಡೋದಕ್ಕಾಗಿ ನಮ್ಮದು ಇಟ್ಕೊಳ್ತೇವೆ, ಇನ್ನೊಬ್ಬರು ನನ್ನನ್ನು ನೋಡಿ ಶಬಾಸ್ ಮಾಡೋದಕ್ಕಾಗಿ ನಮ್ಮ ಕರ್ಮಗಳಿರ್ತದೆ. ವೃಷಭದೇವರು ಹೇಳ್ತಾರೆ, ಯಾರು ನಿಜವಾದ ಅರ್ಥದಲ್ಲಿ ಪ್ರಶಾಂತರು ಅಂದರೆ ಯಾವನು ತನ್ನ ಮನಸ್ಸಿನಲ್ಲಿ ಪ್ರಕೃಷ್ಟವಾದ ಶಾಂತತೆ, ಹೊರಗಡೆಗೆ ಎಷ್ಟೇ ಆರ್ಭಟ ಇದ್ದರೂ ಕೂಡ ಮನಸ್ಸಿನೊಳಗೆ ಯಾವನು ಪ್ರಶಾಂತವಾಗಿ ಇರ್ತಾನಲ್ಲ ಅವನು ನಿಜವಾದ ಅರ್ಥದಲ್ಲಿ ಪ್ರಶಾಂತ. ಇನ್ನು ಕೊನೆಯದಾಗಿ ಸುಹೃತಃ, ಋಷಭದೇವರು ಶಬ್ದ ಕೊಡ್ತಾರೆ ಸುಹೃತ್, ಪರಮಾತ್ಮ ಇವನು ಸುಹೃತ. ಯಾಕೆ ಅವನು ಸುಹೃತ ಅಂದರೆ ತಾನು ತನ್ನ ಸುಖಕ್ಕೆ ತನ್ನ ಕಷ್ಟಕ್ಕೆ ಅಷ್ಟೇ ಯೋಚನೆ ಮಾಡೋದಲ್ಲ, ತನ್ನ ಅಕ್ಕಪಕ್ಕದವರ ಕಷ್ಟ ಸುಖಕ್ಕೂ ಆಗುವವನು ಯಾರು ಅವನು ನಿಜವಾದ ಅರ್ಥದಲ್ಲಿ ಸುಹೃತ. ಎಲ್ಲೋ ಈಗಿನ ಹಾಗೆ ಮತ್ತೆ ರಸ್ತೆಯಲ್ಲಿ ಎಲ್ಲ ಓಡಾಡುವವರು ಅವರಿಗೂ ಹೋಗಿ ನಾವು ಇದು ಮಾಡೋದಾ? ಸರ್ವಥಾ ಇಲ್ಲ. ಅಂಥವರಿಗೆ ಮೊದಲು ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆ ದಷ್ಟಪುಷ್ಟವಾದ ದೇಹ ಇಟ್ಟುಕೊಂಡು ಕೇವಲ ಹೆಂಡತಿ ಮಕ್ಕಳನ್ನು ಮಾತ್ರ ಬೀದಿಗೆ ಬಿಟ್ಟು ತಾವು ಆರಾಮಾಗಿ ಮನೆಯಲ್ಲಿ ತಿನ್ನುವವರು ಭಿಕ್ಷುಕರಾಗಿ ಬಂದವರಿಗೆ ಕಷ್ಟ ಕೊಡೋದಲ್ಲ. ನಾವು ಹೇಳುವ ತಾತ್ಪರ್ಯ, ಯಾವನು ನಿಜವಾದ ಅರ್ಥದಲ್ಲಿ ಕಷ್ಟದಲ್ಲಿ ಇರ್ತಾರೋ ಅಂತಹ ಕಷ್ಟದಲ್ಲಿ ಇದ್ದವರಿಗೆ ಅವರಿಗೂ ಅವರ ಕಷ್ಟವನ್ನು ಕೇಳಿ ಅವರಿಗೂ ಒಂದು ಶಮನ ಮಾಡುವ ಸ್ವಭಾವವುಳ್ಳವರು ಯಾರೋ ಅವರು ಸುಹೃದರು. ಅಂಥವರ ಮುಖಾಂತರ ನಾವು ಸಾಧನೆಯನ್ನು ಮಾಡಬೇಕು. ನೋಡಿ, ದೊಡ್ಡವರ ಗುಣಗಳು ಎಂಥದ್ದು. ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಇಷ್ಟೆಲ್ಲ ಇದ್ದು ಕೊನೆಯದಾಗಿ ಭಗವದರ್ಪಣ ಬುದ್ಧಿ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಇನ್ನೊಂದು ಶಬ್ದ ಬೈತು ಭಾಗವತ, ಯೋಷಿತಾಂ ಸಂಗಿ ಸಂಗಂ. ಯೋಷಿತ್ ಅನ್ನುವ ಶಬ್ದಕ್ಕೆ ಪರಮಾತ್ಮನನ್ನು ಹೊರತುಪಡಿಸಿ ಇತರಲ್ಲಿ ಜ್ಞಾನವುಳ್ಳವ ಅಂದ್ರೇನರ್ಥ? ಹರಿಸರ್ವೋತ್ತಮತ್ವ ಪ್ರತಿಪಾದಕವಾದ ಶಾಸ್ತ್ರವನ್ನು ನಿಂದೆ ಮಾಡುವವ, ದೇವರನ್ನು ನಿಂದೆ ಮಾಡುವವ, ದೇವರ ಗುಣಗಳಲ್ಲಿ ರತನಲ್ಲದವನು ಯಾರೋ ಅವನು ಯೋಷಿತ್. ದುಷ್ಟ ಜನರ ಸಂಗ ಮಾಡಿದ್ದರ ಪ್ರಭಾವ ಏನೋ ಆ ಪ್ರಭಾವ ಈ ಒಂದು ಎಲ್ಲ ಗುಣಗಳಿದ್ದರೂ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡದ ಬುದ್ಧಿ ಇರುವವರು ಯಾರೋ ಅವರಿಗೆ. ಹಾಗಾಗಿ ಮಕ್ಕಳ ಜಾಯಂತೆಯರೇ, ಎಲ್ಲರೂ ಗಮನ ಇಟ್ಟು ಕೇಳಿ. ನೀವು ಮಾಡುವಾಗ ಕರ್ಮ, ಆ ಕರ್ಮದ ಸಮರ್ಪಣೆ ದೊಡ್ಡವರ ಮುಖಾಂತರ, ಜ್ಞಾನಿಗಳ ಮುಖಾಂತರ ಅದು ಆಗಬೇಕು ಅಂತ ವೃಷಭದೇವರು ಉಪದೇಶವನ್ನು ಮಾಡ್ತಾರೆ. ನೂನಂ ಪ್ರಮತ್ತ ಕುರುತೆ ಕರ್ಮದೀನೋ ಯದಿಂದ್ರಿಯ ಪ್ರೀತಯ ಆವೃಣೋತಿ ನ ಸಾಧಮನ್ಯೇಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ಇನ್ನು ವಿಷಯ ವಿರಕ್ತಿ, ನಮಗೆ ಕರ್ಮದಲ್ಲಿ ಬೇಕಾಗುವಂತಹ ವಿಷಯ ವಿರಕ್ತಿ. ನಾನೊಂದು ಸಾಧನೆಯನ್ನು ಮಾಡ್ತಾ ಇದ್ದೇನೆ, ಆ ಸಾಧನೆಯನ್ನು ಮಾಡುವಾಗ ನನಗೆ ಬಂದಿರುವ ಅನೇಕ ವಿಘ್ನಗಳು, ನನಗೆ ಬಂದಿರುವಂತಹ ಅನೇಕ ವಿಘ್ನಗಳು, ಆ ವಿಘ್ನಗಳನ್ನು ಪರಿಹಾರ ಮಾಡಿ ಶ್ರೇಷ್ಠವಾದ ಭಗವದ್ವಿಷಯಕದಲ್ಲಿ ಏನೇ ರತರಾಗಿ ಮಾಡುವ ಬುದ್ಧಿ. ಕುರುಭುಂ ಸ್ವಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಎಷ್ಟು ಸರಳ ಮಾತು ಇದೆ ನೋಡಿ. ಕರ್ಮಂ ಕುರು ಕರ್ಮಂ ಭುಂಕ್ಷ್ವ ಕುರುಭುಂ ಸ್ವಚಕರ್ಮ ನಿಜಂ ನಿಯತಂ. ನೀನು ಏನು ಮಾಡ್ತೀಯೋ ಅದೇ ಉಣ್ತೀಯ. ಅದನ್ನು ಕನ್ನಡದಲ್ಲಿ ಹೇಳಿದರೆ ಇಷ್ಟೇ ಅರ್ಥ, ನೀನು ಏನು ಮಾಡ್ತೀಯೋ ನೀನು ಅದನ್ನು ಉಣ್ತೀಯ. ನಾನು ಮಾಡಿದ ಒಳ್ಳೆಯ ಕರ್ಮಗಳು ಅದು ನನಗೂ ಇಲ್ಲೇ ಫಲ ಕೊಡುತ್ತೆ, ನಾನು ಮಾಡಿದ ಕೆಟ್ಟ ಕರ್ಮಗಳಿಗೂ ಇಲ್ಲೇ ಫಲವನ್ನು ನಾವು ಉಂಡು ಹೋಗ್ತೇವೆ. ಸ್ವರ್ಗ ನರಕಾದಿಗಳು ನಂತರದ ವಿಚಾರ. ನಾವು ಮಾಡುವ ಕರ್ಮಗಳು ನಮಗೆ ಫಲವನ್ನು ಇಲ್ಲಿಯೇ ಕೊಡ್ತವೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ನ ಸಾಧುಮನ್ನೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ನಮ್ಮ ಹಣೆ ಬಾರಕ್ಕೆ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಏನೇನೋ ರೋಗಗಳು ಬರುತ್ತೆ. ಇದೆಲ್ಲ ಯಾಕೆ ಬರ್ತವೆ ಅಂತ ಅನ್ಕೋತೇವೆ ನಾವು.
ಅದೆಲ್ಲ ನಿಮಿತ್ತ. ನನಗೆ ಶೀತ ಆದರೆ, ತಲೆ ತೊಯ್ದರೆ ಜ್ವರ ಬರುತ್ತೆ, ಏನೋ ಸಿಹಿಯಾದ ಪದಾರ್ಥ ತಿಂದರೆ ಏನೋ ರೋಗ ಬರುತ್ತೆ, ಇದೆಲ್ಲ ನಿಮಿತ್ತ. ಇದೆಲ್ಲ ನಿಮಿತ್ತ. ರೋಗಾನುಭವಗಳು, ಅದಕ್ಕೆ ದಾಸರು ಹೇಳ್ತಾರೆ, ರೋಗಾನುಭವಗಳು ಉಗ್ರ ತಪವಯ್ಯ. ವಿಜಯದಾಸರ ಮಾತು, ರೋಗಾನುಭವಗಳು ಉಗ್ರ ತಪವಯ್ಯ. ನೀನು ಮಾಡಿದ ಯಾವೆಲ್ಲ ಪ್ರಾರಬ್ಧ ಕರ್ಮಗಳಿವೆ ಆ ಎಲ್ಲ ಪ್ರಾರಬ್ಧಗಳ ಕರ್ಮಗಳು ಅನುಸರಿಸಿಯೇನೆ ನಿನಗೆ ರೋಗ ಆಗಿ ಪೀಡಿಸ್ತವೆ. ಹಾಗಾಗಿ ನಾವು ಸಾಧನೆಯನ್ನು ಮಾಡುವಾಗ, ನಾವು ಕರ್ಮಗಳನ್ನು ಮಾಡುವಾಗ ನಮ್ಮಲ್ಲಿ ಇರಬೇಕಾದ ಬುದ್ಧಿ ಅಂತಹದ್ದು, ಹರಿಪಾದ ವಿನಮ್ರ ಧಿಯಾ ಸತತಂ. ನಾನು ಮಾಡಿದ ಕರ್ಮ ಅಲ್ಲ, ನನ್ನಿಂದ ಆದ ಕರ್ಮವಲ್ಲ, ಇದೆಲ್ಲ ಸಲಕರಣೆಗಳು ನನ್ನದಲ್ಲ, ಇದು ಕೇವಲ 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 ಪರಮಾತ್ಮ ನನ್ನಲ್ಲಿ ನಿಂತು ಮಾಡಿಸಿದ ಕರ್ಮ, ನಿಂತು ಮಾಡಿಸಿದ ಕರ್ಮ. ಕೇಳುವಾಗ, ಹೇಳುವಾಗ, ಸ್ಮರಣೆ ಮಾಡುವಾಗ, ತಂದುಕೊಳ್ಳುವಾಗ, ಉಣ್ಣುವಾಗ, ನೀರು ಕುಡಿಯುವಾಗ, ಮಲಗುವಾಗ, ನಡೆಯುವಾಗ, ಏನೇ ಕರ್ಮ ಮಾಡಿದರೂ ಕೂಡ ಇದು ನಾನು ಮಾಡಿದ್ದು ಅಂತಲ್ಲ. ಹರಿಪಾದ ವಿನಮ್ರ ಧಿಯಾ ಸತತಂ ಅಸನ್ನಪಿ ಕ್ಲೇಶದ ಆಸದೇಹ. ಏನು ಶಬನ ಮಾತು ಇದೆ ನೋಡಿ. ಈ ಭಾವನೆಯನ್ನು ಇಟ್ಟುಕೊಂಡು ಮಾಡಿದ ವ್ಯಕ್ತಿಗೆ ಅವನ ನೆನಪಿಗೂ ಕಷ್ಟ ಅನ್ನುವುದು ಕೊಡೋದಿಲ್ಲ ಅಂತೆ ಪರಮಾತ್ಮ. ಅವನ ನೆನಪಿಗೂ ಕಷ್ಟ ಅನ್ನುವುದು ಕೊಡೋದಿಲ್ಲ. ಅರ್ಥಾತ್ ಮಾಡಿದ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಪರಮಾತ್ಮನನ್ನು ಮುಂದೆ ಇಟ್ಟುಕೊಂಡು ಮಾಡೋಣ. ಆ ಕರ್ಮದಲ್ಲಿ ಏನೇ ಪರಮಾತ್ಮ ನಮಗೆ ವಿಶೇಷವಾದಂತಹ ಚಿಂತನೆಯನ್ನು ಕೊಡುವುದಕ್ಕೆ ಸಾಧ್ಯ. ಅಲ್ಲಿದ್ದವ ಒಬ್ಬ ಪ್ರಶ್ನೆ ಕೇಳಿದ, ಸರಿ ಪರಮಾತ್ಮನನ್ನು ಮುಂದೆ ಇಟ್ಕೊಳ್ಳೋದು, ಪರಮಾತ್ಮನನ್ನು ಮುಂದೆ ಇಟ್ಕೊಳ್ಳೋದು ಅಂತ ಹೇಳ್ತೀರಿ, ಹೇಗೆ ತಿಳಿಯೋದು ಪರಮಾತ್ಮನನ್ನು? ಪರಮಾತ್ಮನನ್ನು ಹೊಂದಬೇಕಾದರೆ ನಮ್ಮಲ್ಲಿರಬೇಕಾದ ಪ್ರಾಮಾಣಿಕ ಯೋಗ್ಯತೆ ಎಂಥದ್ದು? ಯಾವ ಮಾರ್ಗವನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಪರಮಾತ್ಮನನ್ನು ಹೊಂದುವುದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಲ್ಲಿ. ಪರಾಭವಸ್ತಾವತ್ ಅಬೋಧ ಜಾತಃ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವತ್ ಇದಂ ಮನೋ ವೈ ಕರ್ಮಾತ್ಮಕಂ ಏನ ಶರೀರ ಬಂಧ. ವೃಷಭ ಹೇಳ್ತಾನೆ, ನೋಡಿ ಜಾಯಂತೆಯರೇ, ದೇವರನ್ನು ಹೊಂದುವುದಕ್ಕೆ ಮೊಟ್ಟ ಮೊದಲನೇ ಉಪಾಯ ಅಂದರೆ ನಾನು ದೇವರನ್ನು ಹೊಂದಬೇಕು ಅನ್ನುವ ಅಪೇಕ್ಷೆಯಾದರೂ ನನ್ನಲ್ಲಿ ಹುಟ್ಟಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಬರಬೇಕಾದ ಮೊದಲನೇ ಬುದ್ಧಿ ಯಾವುದು ಅಂದರೆ ದೇಹದ ಮೇಲಿನ ಲೋಭ ಹೋಗೋದು. ದೇಹದ ಮೇಲಿನ ಲೋಭ ಹೋಗೋದು. ನಾವು ಎಂತಹ ಶತಮೂರ್ಖತಮರು ಇದ್ದೇವೆ ಗೊತ್ತೇನು? ಎಂತಹ ಶತಮೂರ್ಖತಮರು ಇದ್ದೇವೆ ಗೊತ್ತೇನು? ನನ್ನ ದೇಹದ ವಾಸನೆ ಹೋಗಲಿ, ನನ್ನ ದೇಹ ಚೆಂದಾಗಿ ಇರಲಿ ಅಂತ ನಾವು ಮಾಡ್ಕೊಳ್ಳೋದಿಲ್ರಿ. ಇನ್ನೊಬ್ಬರು ನನ್ನನ್ನು ನೋಡಲಿ, ಎಷ್ಟು ಚಂದ ಕಾಣಿಸ್ತಾನೆ ಇವನು, ಎಂಥ ಬಂಗಾರ ಸರ ಹಾಕ್ಕೊಂಡಾನೆ, ಎಂಥ ಇದು ಮಾಡಿದ್ದಾನೆ ಅಂತ ಇನ್ನೊಬ್ಬರು ನೋಡಲಿ ಅಂತ ತಯಾರಾಗ್ತೇವೆ ಹೊರತು ನನ್ನ ದೇಹದ ಕಲ್ಮಶ ದೂರ ಆಗಲಿ ಅಂತ ತಯಾರಾಗೋದಿಲ್ಲ ನಾವು. ನನ್ನ ದೇಹದ ಹುಳುಕುಗಳನ್ನು ಮುಚ್ಚುವುದಕ್ಕೆ ತಯಾರಾಗ್ತೇವೆಯೇ ಹೊರತು ಆ ಹುಳುಕುಗಳು ಪರಿಪೂರ್ತಿಯಾಗಿ ಮುಚ್ಚುವುದಕ್ಕೆ ಏನು ಮಾಡಬೇಕು ಅದು ನಮಗೆ ಉಪಾಯ ಗೊತ್ತಿಲ್ಲ. ವೃಷಭದೇವರು ಹೇಳ್ತಾರೆ, ಮೊಟ್ಟ ಮೊದಲಿಗೆ ನೀವು ಆತ್ಮ ಜಿಜ್ಞಾಸೆ ಮಾಡಿಕೊಳ್ಳಿ. ನೀವು ಕನ್ನಡಿಯನ್ನು ನೋಡುವಾಗ ನಿಮ್ಮ ಸೌಂದರ್ಯವನ್ನು ನೋಡಿಕೊಳ್ಳಬೇಡಿ, ನೀನು ಏನು ಅನ್ನೋದನ್ನು ತಿಳ್ಕೊ. ಮೊದಲು ನಾನು ಯಾರು, ನಾನು ಯಾರು, ಆ ಪ್ರಶ್ನೆ ಮೊದಲಿಗೆ ನೀನು ತಿಳಿದುಕೋ. ಆ ಪರಮಾತ್ಮ ಆ ನಿನ್ನ ಈ ಜೀವವನ್ನು ಇಡುವಾಗ ಒಂದು ಮಳೆಯ ಹನಿಯ ಸಣ್ಣ ಹನಿಯಲ್ಲಿ ನಿನ್ನ ಜೀವವನ್ನು ಇಟ್ಟ. ಆ ಜೀವ ಹೊಲದಲ್ಲಿ ಬಿದ್ದು ಧಾನ್ಯದಲ್ಲಿ ಸೇರಿತು. ಆ ಧಾನ್ಯ ಪುರುಷ ತಿಂದ, ಆ ಪುರುಷನಿಂದ ಸ್ತ್ರೀಯಲ್ಲಿ ಹೋಯಿತು. ಆ ಸ್ತ್ರೀಯ 9 ತಿಂಗಳು 9 ದಿನದ ಗರ್ಭವಾಸ. ಏನು ಕ್ಷುದ್ರವಾದ ಗರ್ಭವಾಸ ಅದು. ಅವಳು ತನ್ನ ಬಾಯಿ ರುಚಿಗಾಗಿ ಮಣ್ಣು ತಿಂದ್ಲು, ಖಾರ ತಿಂದ್ಲು, ಹುಳಿ ತಿಂದ್ಲು, ಉಪ್ಪು ತಿಂದ್ಲು. ಇದೆಲ್ಲವನ್ನು ತಿಂದಾಗ ನಾನು ಒಳಗಡೆಗೆ ನನಗೆ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಆದರೂ ಅವಳ ರುಚಿಗಾಗಿ ಅವಳು ತಿಂದಾಗ ನಾನು ಒಳಗೆ ವ್ಯಥೆಪಟ್ಟಿದ್ದೇನೆ. ಹೊಲಸಿನ ಚೀಲದಲ್ಲಿ ಮಲಗಿಕೊಂಡಾಗ ಯಾವುದ್ಯಾವುದೋ ಹುಳಗಳು ಬಂದು ಕಚ್ಚಿವೆ ನನಗೆ. ಆಗ ನನಗೆ ಯಾರು ಸಖರಾಗಿ ಇದ್ದರು,
ನಾನು ಯಾರಿಗೆ ಆಗ ನಾನು ಒದರಿ ಕರೀಲಿ? ನನಗೆ ಹಸಿವೆಯಾದಾಗ ಹಸಿವೆಯಾಗಿದೆ ಅಂತ ಹೇಳೋದಕ್ಕೆ ಬಾಯಿ ಇಲ್ಲ, ನೀರಡಿಕೆ ಆಗಿದೆ ನೀರು ಕೊಡು ಅಂತ ಹೇಳೋದಕ್ಕೆ ಬಾಯಿ ಇಲ್ಲ ನನಗೆ ಆಗ ರಕ್ಷಕರಾಗಿ ಇರುವವರು ಯಾರು? ಹಾಗೆ ನನ್ನನ್ನು ಕಾಪಾಡಿದವರು ಯಾರು? ನೀನು ತಾನೇ ಪರಮಾತ್ಮ. ಒಳಗೆ ನನ್ನಲ್ಲಿ ನಿಂತು ಮಾಡಿಸಿದವ ನೀನು ತಾನೇ. ಇಷ್ಟೆಲ್ಲ ಇದ್ದರೂ ಕೂಡ ಕೇವಲ ಯಾತನೆ ಕೊಟ್ಟು ಪ್ರಾಣ ಹೋಗಿಸ್ಲಿಲ್ಲ ನೀನು, ಪ್ರಾಣ ಹೋಗಿಸ್ಲಿಲ್ಲ ನೀನು. ಜೋರಾಗಿ ಅಳು ಬರುತ್ತೆ, ಏನೇನೋ ಬಯಕೆಗಳಾಗ್ತವೆ, ಬಯಕೆಗೆ ತಕ್ಕಂತೆ ತಾಯಿ ತಿಂತಾಳೆ. ಒಳಗಿನ ಮಗುಗತಿ ಏನು ವಿಚಾರ ಮಾಡಿದ್ದೇವ ನಾವು? ಎಲ್ಲಿಯೋ ಗದ್ದೆಯ ಮಣ್ಣು ತಿನ್ನಬೇಕು ಅಂತ ಅಪೇಕ್ಷೆ ಆಯಿತು, ಅವಳಿಗೆ ತಿಂದು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇದೆ, ಒಳಗಿನ ಮಗುವಿಗೆ ಅರಗಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ. ದೇಹ ಯಾಕೆ ಅಭಿಮಾನ ಬಂತದು? ದೇಹ. ನನ್ನ ನಾಲಿಗೆ ರುಚಿ ಬೇಕು, ನಾನೇನು ಬೇಕಾದರೂ ತಿಂತೇನೆ. ಆದರೆ ಅದರ ಪ್ರಭಾವ ಮುಂದೆ ಅದರಿಂದ ಆಗುವ ವಿಕಾರಗಳು ನಾವು ಯೋಚನೆ ಮಾಡಲಿಲ್ಲ. ವೃಷಭ ಹೇಳ್ತಾನೆ, ಮೊದಲಿಗೆ ನೀವು ದೇಹದ ಮೇಲಿನ ಸಂಬಂಧ ಬಿಡಿ, ವಿಕಾರ ಬಿಡಿ. ಇಟ್ಟ ಹಂಗೆ ಇರುವೇನೋ ಹರಿಯೇ. ನಾನು ಇರಬೇಕು ಅಂತ ಆದಾಗ ನನಗೆ ಎಷ್ಟೆಲ್ಲ ಸಲಕರಣೆಗಳು ಇದ್ದಾಗಲೂ ಕೂಡ ಏನೂ ಇಲ್ಲದಂತೆ ಇರುವುದೇ ನಿಜವಾದ ದೇಹಾಭಿಮಾನ ಬಿಡೋದು. ಆ ರೂಢಿಯನ್ನು ನೀವೆಲ್ಲ ಮಾಡಿಕೊಳ್ಬೇಕು ಮಕ್ಕಳ ಅಂತ ಜಯಂತಿಯರಿಗೆ ಉಪದೇಶವನ್ನು ಮಾಡ್ತಾನೆ. ಕರ್ಮಾತ್ಮಕಂ ಏನ ಶರೀರ ಬಂಧ. ಯಾಕೆ ಇಷ್ಟೆಲ್ಲ ನಾನು ದೇಹ 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 ಅಂತ ಹೇಳ್ತೇನೆ ಅಂದರೆ, ದೇಹ ಸ್ವಾಸ್ಥ್ಯ ಇದ್ದರೇನೆ ಸಾಧನೆ ಮಾಡಲಿಕ್ಕೆ ಆಗ್ತದೆ. ದೇಹ ಸ್ವಾಸ್ಥ್ಯವೇ ಇಲ್ಲ ಅಂತಾದ ಮೇಲೆ ಎಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಬಿಟ್ಟ ಮೇಲೆ ನಾನು ಹಾಸಿಗೆ ಮೇಲೆ ಮಲ್ಕೊಂಡ ಮೇಲೆ ಕನಿಷ್ಠ ಪಕ್ಷ ಪುಸ್ತಕದ ಮೇಲೆ ವಿಶ್ವಂ ವಿಷ್ಣು ಅಂತ ಹೇಳಿ ಬಟ್ಟಿಡ್ಲಿಕ್ಕಾದ್ರೂ ನನ್ನಲ್ಲಿ ಸಮರ್ಥ ಬೇಕಲ್ಲ. ವಯಸ್ಸು ಇದ್ದಾಗ ಮುಂದೆ ಮಾಡೋಣ ಮುಂದೆ ಮಾಡೋಣ ಮುಂದೆ ಮಾಡೋಣ ಅಂತ ಸಾಧನೆ ಮಾಡಿದೆವು. ಕೊನೆಗೆ ಹಾಸಿಗೆ ಹಿಡಿದೆವು. ಹಾಸಿಗೆ ಹಿಡಿದಾಗ ಬೆನ್ನಿನಲ್ಲೆಲ್ಲ ಹುಳ ಹತ್ತಿಕೊಂಡು ಬಿಡ್ತು, ಸೋರೋದಕ್ಕೆ ಪ್ರಾರಂಭ ಆಯಿತು, ಯಾರೂ ಬರಲಿಲ್ಲ. ಆಗ ಬುದ್ಧಿಗೆ ಬಂತು, ಓ ಸಾಯ್ತಾ ಇದ್ದೇನೆ, ಸ್ವಲ್ಪ ಆದರೂ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಪುಸ್ತಕ ನೋಡಬೇಕು ಅಂದರೆ ಕಣ್ಣು ಬರಲಿಲ್ಲ ಸರಿಯಾಗಿ. ಏನೋ ಕನಿಷ್ಠ ಪಕ್ಷ ಯಾರೋ ಒಬ್ಬರು ಆಚಾರ ಪುರಾಣ ಹೇಳಿದ್ದಾರೆ ಹಚ್ಚಿಕೊಡು ಅಂತ ಮಗನಿಗೆ ಹೇಳಿದರೆ ಅದು ಕೇಳಬೇಕು ಅಂತಂದರೆ ಕಿವಿ ಅದಕ್ಕೆ ಸಾಮರ್ಥ್ಯ ಕೊಡಲಿಲ್ಲ. ಇನ್ನೇನೋ ಬೇಡಪ್ಪ, ಕನಿಷ್ಠ ಪಕ್ಷ ಒಂದು ತೀರ್ಥ ಆದರೂ ತಗೊಳ್ತೇನೆ ಅಂದರೆ ಆಗ ಹಣೆ ಬಾರ ಹೀಗಿರುತ್ತೆ. ಮಂಗಳಾರತಿ ತೊಗೊಂಡ್ರೆ ಜ್ವರ ಬರುತ್ತೆ, ತೀರ್ಥ ತೊಗೊಂಡ್ರೆ ಚಳಿ ಹತ್ತತ್ತೆ. ಈ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದಾಗ ನಮ್ಮ ಕರ್ಮಗಳು ಎಲ್ಲಿ ಆಗುವುದಕ್ಕೆ ಸಾಧ್ಯ? ಕರ್ಮಾತ್ಮಕಂ ಏನ ಶರೀರ ಬಂಧ. ಹಾಗಾಗಿ ವೃಷಭನಾಮಕ ಹೇಳ್ತಾನೆ ಪರಮಾತ್ಮ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಈ ಶರೀರ ನಮಗೆ ಪ್ರತಿಬಂಧಕವಾಗದೇ ಇರುವಂತೆ ಸುದೃಢವಾಗಿ ಇಟ್ಟುಕೊಂಡು ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಇಟ್ಟು ರತಿಯನ್ನು ಇಟ್ಟು ನಾವು ಸಾಧನೆಯನ್ನು ಮಾಡಬೇಕು. ಈ ಚಿಂತನೆಯನ್ನು ನಾವು ಅಹರ್ನಿಶವಾಗಿ ಕರ್ಮದ ಚಿಂತನೆಯಲ್ಲಿ ತಿಳಿಯುವ ಪ್ರಸಂಗ ಅಂತ ವೃಷಭದೇವರು ತಮ್ಮ ಮಕ್ಕಳಾದ ಜಾಯಂತೆಯರನ್ನು ಕುರಿತು ಉಪದೇಶವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕಥಾಭಾಗವನ್ನು ಮುಕ್ತಾಯವನ್ನು ಮಾಡ್ತಾ, ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಸಾಯಂಕಾಲ ಮತ್ತು ನಾಳೆ ಬೆಳಿಗ್ಗೆ ಹಾಗೂ ಸಾಯಂಕಾಲ ನಾಡಿದ್ದು ಈ 3 ದಿನಗಳ ಕಾಲ ಯಥಾಮತಿಯಾಗಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಹೇಳಿದ 2 ಅಕ್ಷರಗಳನ್ನು ನಾನು ಹೇಳುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನನಗೆ ಅಭಿಪ್ರಾಯದಲ್ಲಿ ಬಹಳಷ್ಟು ತಪ್ಪೇ ಇರುತ್ತೆ. ಅದೆಲ್ಲವೂ ಕೂಡ ಗುರುಗಳು ಸನ್ನಿಹಿತರಾದಂತಹ ಲಕ್ಷ್ಮೀ ಸಮೇತನಾದ ಆ ಶ್ರೀನಿವಾಸ ಮನ್ನಿಸಿ ಹೇಳುವುದರಲ್ಲಿ ದೃಢತೆ, ಹೇಳಿದ್ದನ್ನು ವಿಶೇಷವಾಗಿ ಅನುಸಂಧಾನವನ್ನು ಮಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟು ನಾನು ಹೇಳಿದೆ ಅನ್ನುವ ಅಹಂಕಾರವನ್ನು ಕೊಡದೆ ಈ ಜ್ಞಾನಯಜ್ಞದಲ್ಲಿ ನನಗೆ ರತಿಯನ್ನು ಮಾಡಿ ಉತ್ತಮವಾದ ಭಕ್ತಿಯನ್ನು ಕೊಡುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.